ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ 2023 UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಜಾಗ್ರಫಿಗೆ ರಿಲೇಟೆಡ್ ಆಗಿ ಕೇಳಿರುವಂಥ ಕ್ವಶನ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಬಾರಿಯ UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿರುವಂಥ ಜಾಗ್ರಫಿ ಕ್ವಶನ್ಸ್ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಕ್ವಶನ್ಸ್ ಯಾವ ರೀತಿ ಬಂದಿದ್ದು, ಎಷ್ಟು ಕ್ವಶನ್ಸ್ ಬಂದಿದ್ದು ಅನ್ನೋದ್ರ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ಕ್ವಶನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಬಾರಿಯ UPSC ಎಕ್ಸಾಮಲ್ಲಿ ಸುಮಾರು 15ರಿಂದ 17 ಕ್ವಶನ್ಸ್ಗಳು ಜಾಗ್ರಫಿಯಿಂದ ಬಂದಿರೋದು ಕಂಡುಬರುತ್ತೆ. ಅದರಲ್ಲಿ ಒಂದೆರಡು ಕ್ವಶನ್ಸ್ಗಳು ಜಾಗ್ರಫಿ ಜೊತೆಗೆ ಜನರಲ್ ಸೈನ್ಸು ಅಥವಾ ಜಾಗ್ರಫಿ ಜೊತೆಗೆ ಎನ್ವೈರ್ಮೆಂಟ್ ಸೈನ್ಸ್ ಕೂಡ ಲಿಂಕ್ ಆಗಿರೋದು ಕಂಡುಬರುತ್ತೆ. ರಫ್ಲಿ 15 to 70 ಕ್ವಶನ್ಸ್ ಅಂತ ನಾವು ಗುರುತಿಸ್ಬೋದಾಗಿದೆ. ಮತ್ತು ಈ ಬಾರಿ ಎಕ್ಸಾಮಲ್ಲಿ ಕೇಳಿರುವಂಥ ಬಹುತೇಕ ಕ್ವಶನ್ಸ್ಗಳನ್ನು ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಅಂದರೆ ಇಂಡಿಯನ್ ಜಾಗ್ರಫಿಗೆ ರಿಲೇಟೆಡ್ ಆಗಿ ಕೇಳಿರುವಂಥ ಬಹುತೇಕ ಕ್ವಶನ್ಸ್ಗಳು ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸ್ ಆಗಿರೋದು ಕಂಡುಬರುತ್ತೆ. ಅಂದರೆ ಆ ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಇಲ್ಲ, ಈ ರೀತಿ ಕ್ವಶನ್ಸ್ಗಳು ಕೇಳಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಕೆಲವೊಂದು ಕ್ವಶನ್ಸ್ ಅಂದರೆ ಒಂದು 2-3 ಕ್ವಶನ್ಸ್ಗಳು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಆಗಿರೋದು ಕಂಡುಬರುತ್ತೆ. ಅಂದರೆ ನೀವು ಅಟ್ಲಾಸನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಕೆಲವೊಂದು ಕ್ವಶನ್ಸ್ಗಳು ಈ ಬಾರಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿರೋದು ಕಂಡುಬರುತ್ತೆ. ಇನ್ನು ಇದರ ಜೊತೆಗೆ ಫಿಸಿಕಲ್ ಜಿಯೋಗ್ರಫಿಗೆ ಬಂದಾಗ ಕಾನ್ಸೆಪ್ಟ್ ಬೇಸ್ಡ್ ಆಗಿ ಕ್ವಶನ್ಸ್ಗಳು ಕೇಳಿರೋದು ಕಂಡುಬರುತ್ತೆ. ಅಂದರೆ ಆ ಕಾನ್ಸೆಪ್ಟ್ ಗೊತ್ತಿದ್ದರೆ ಮಾತ್ರ ನೀವು ಅಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಆ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅಂಥ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಕೆಲವೊಂದು ಕ್ವಶನ್ಸ್ಗಳು ಈ ಬಾರಿ ಎಕ್ಸಾಮಲ್ಲಿ ಕೇಳಿರೋದು ಕಂಡುಬರುತ್ತೆ. ಓಕೆ, ಅದರ ಜೊತೆಗೆ ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಮಾಡ್ಬೋದು. ಏನಂದರೆ ಈ ಬಾರಿಯ UPSC ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳ ಲೆವೆಲ್ ಯಾವ ರೀತಿ ಇತ್ತು ಅಂತ. ಅಂದರೆ ಈಸಿ ಲೆವೆಲ್ ಕ್ವಶನ್ಸ್ ಇತ್ತಾ, ಎವರೇಜು, ಚಾಲೆಂಜಬಲು ಆರ್ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್, ಯಾವ ರೀತಿ ಕ್ವಶನ್ಸ್ಗಳಿದ್ದಾವೆ ಅಂತ ನೋಡ್ತಾ ಹೋದರೆ ಎಲ್ಲ ಲೆವೆಲ್ ಕ್ವಶನ್ಸ್ಗಳಿರೋದು ಕಂಡುಬರುತ್ತೆ. ಬಂದಿರುವಂಥ 15, 16, 17 ಕ್ವಶನ್ಸ್ಗಳಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಈಸಿ, ಕೆಲವೊಂದು ಕ್ವಶನ್ಸ್ ಎವರೇಜು, ಕೆಲವೊಂದು ಚಾಲೆಂಜಬಲ್, ಇನ್ನೂ ಕೆಲವೊಂದು ಡಿಫಿಕಲ್ಟಿ ಲೆವೆಲ್ ಇರೋದು ಕಂಡುಬರುತ್ತೆ. ಮತ್ತು ಇನ್ನೊಂದು ಗೊತ್ತಿರಬೇಕು, UPSC ಎಕ್ಸಾಮ್ ಆಗಿರ್ಬೋದು, KS ಆಗಿರ್ಬೋದು, ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರುವಂಥ ಏನು ನಾವು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರ್ತೇವಲ್ವ MCQ ಮಾಡೆಲಲ್ಲಿ, ಅಂತಹ ಮಾಡೆಲಲ್ಲಿ ಬಂದಾಗ ಮೊದಲ 3 ಲೆವೆಲ್ ಕ್ವಶನ್ಸ್ಗಳನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಸಾಕು. ಡಿಫಿಕಲ್ಟಿ ಲೆವೆಲನ್ನು ನೀವು ಟಚ್ ಮಾಡದೇ ಇದ್ದರೂ ಕೂಡ ನೀವು ಎಕ್ಸಾಮಲ್ಲಿ ಏನಂತಾರೆ ಸಕ್ಸಸ್ ಕಾಣುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಸ್ಪೆಷಲಿ UPSC ಮತ್ತು KS ಎಕ್ಸಾಮ್ ಅಂತ ತೆಗೆದುಕೊಂಡಾಗ ನಾವು ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸನ್ನು ನಾವು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ, ಆ ಸಬ್ಜೆಕ್ಟಲ್ಲಿ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಅಲ್ಲಿ ರಿಸ್ಕ್ ತೆಗೆದುಕೊಳ್ಳೋಕ್ಕೆ ಪ್ರಯತ್ನಕ್ಕೆ ಮುಂದಾಗಬೇಕು. ಇಲ್ಲಾಂದರೆ ಈಸಿ, ಎವರೇಜ್, ಚಾಲೆಂಜಬಲ್ ಕ್ವಶನ್ಸ್ಗಳನ್ನೇ ಕರೆಕ್ಟಾಗಿ ಬಿಡಿಸಿದ್ರು ಕೂಡ ನಾವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳುವಂಥ ಪಾಸಿಬಿಲಿಟಿ ಇರುತ್ತೆ. ಕೇಳಿರುವಂಥ 15ರಿಂದ 17 ಕ್ವಶನ್ಸ್ ಅಂತ ನಾನು ಹೇಳ್ದಲ್ವ, ಅದರಲ್ಲಿ ಸುಮಾರು ಒಂದು 12ರಿಂದ 13 ಕ್ವಶನ್ಸ್ಗಳೆಲ್ಲವೂ ಕೂಡ ಮೊದಲ 3 ಲೆವೆಲ್ ಕ್ವಶನ್ಸ್ಗಳಿರೋದು ಕಂಡುಬರುತ್ತೆ. ಅಷ್ಟು ಕ್ವಶನ್ಸ್ ಕರೆಕ್ಟಾಗಿ ಬಿಡಿಸಿದ್ರೆ ಸಾಕು, ಬಹುತೇಕ ನಿಮ್ಮ ಪ್ರಿಲಿಮ್ಸು ಕ್ಲಿಯರ್ ಆಗುತ್ತೆ. ಆದರೆ ಈ ವಿಚಾರ ಕೇವಲ ಜಿಯೋಗ್ರಫಿಗೆ ರಿಲೇಟೆಡ್ ಅಷ್ಟೇ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ನೀವು ಈ ಆ್ಯಂಗಲಲ್ಲೇ ಓದ್ತಾ ಹೋಗಬೇಕಾಗುತ್ತೆ. ಮತ್ತು ಈ ಬಾರಿಯ 2022 ರಿಸಲ್ಟ್ ಇತ್ತೀಚೆಗೆ ಅನೌನ್ಸ್ ಆಗಿದೆ. ಆ ಕಟ್ ಆಫನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ ನಮಗೆ. ಕಟ್ ಆಫಲ್ಲಿ ಏನಿದೆ ಅಂತ ನೋಡೋದಾದರೆ ಪ್ರಿಲಿಮ್ಸ್ನ ಕಟ್ ಆಫ್ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅವರು ಜನರಲ್ ಕ್ಯಾಟಗರಿಗೆ ಬಂದಾಗ 88.22 ಅಂತ ಕೊಟ್ಟಿದ್ದಾರೆ. ಆದರೆ 200ಗೆ ನಾವು ಒಂದು 50% ಅಷ್ಟು ಸ್ಕೋರ್ ಮಾಡಿಕೊಂಡು ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಳ್ಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಯಾಕಂದರೆ ಪೇಪರ್ ಅಷ್ಟು ಈಸಿ ಅನ್ನಂಗಿಲ್ಲ ನಾವದು, ಮತ್ತು ಬಹಳ ಇಂಪಾಸಿಬಲ್ ಅಥವಾ ಬಹಳ ಡಿಫಿಕಲ್ಟಿನೂ ಅನ್ನಂಗಿಲ್ಲ. ನೀವು ವಿಷಯವನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರೆ ನಾವು ಬೇಸ್ ಮೇಲೆ ನಾವು ಅಲ್ಲಿ ಕ್ವಶನ್ಸನ್ನು ಬಿಡಿಸ್ಬೋದಾಗಿದೆ. ಹಾಗಾಗಿ ಈಸಿ, ಎವರೇಜ್, ಚಾಲೆಂಜಬಲ್ ಈ 3 ಲೆವೆಲ್ನ ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬಿಡಿಸಿದ್ರು ಕೂಡ ನೀವು UPSC ಪ್ರಿಲಿಮ್ಸ್ ಆಗಿರ್ಬೋದು, KS ಪ್ರಿಲಿಮ್ಸ್ ಆಗಿರ್ಬೋದು ಕ್ಲಿಯರ್ ಮಾಡ್ಕೊಳ್ಬೋದು. ಡಿಫಿಕಲ್ಟಿ ನೀವು ಓದಿರುವಂಥ ಕಂಟೆಂಟ್ ಬೇಸ್ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ನೀವೇನಾದರೂ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸನ್ನು ನೀವು ಬಿಡಿಸಿದ್ರೆ ನೀವು ಟಾಪಲ್ಲಿ ಸೆಲೆಕ್ಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಟಾಪ್ ಸ್ಕೋರಲ್ಲಿ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಳ್ಳುವಂಥ ಪಾಸಿಬಿಲಿಟಿ ಇರುತ್ತೆ. ಆದರೆ ಇದೇ ಪ್ಲ್ಯಾನನ್ನು ನೀವು ಮೇನ್ಸಿಗೆ ಅಪ್ಲೈ ಮಾಡೋಂಗಿಲ್ಲ. ಮೇನ್ಸಲ್ಲಿ ನೀವು ಎಲ್ಲ ಕಂಟೆಂಟನ್ನು ಕವರ್ ಮಾಡ್ಕೊಳ್ಳೇಬೇಕು. ಪ್ರಿಲಿಮ್ಸ್ ಒಂದು ರೀತಿ ಎಲಿಮಿನೇಷನ್ ಎಕ್ಸಾಮ್ ಆಗಿರೋದ್ರಿಂದ ನಾನಿಲ್ಲಿ ನೀವು ಡಿಫಿಕಲ್ಟಿ ಲೆವೆಲ್ ಕ್ವಶನನ್ನು ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಈಗ UPSCಯಲ್ಲಿ ಈ ಬಾರಿ ಕೇಳಿರುವಂಥ ಕ್ವಶನ್ಸ್ಗಳು ಎಲ್ಲಿಂದ ಬಂದಿದ್ದಾವೆ ಅಥವಾ ಯಾವ ಬುಕ್ಸ್ ನಾವು ಇದಕ್ಕೆ ರೆಫರ್ ಮಾಡಿದ್ರೆ ಬೆಟರ್ ಅಂತ ನೋಡ್ತಾ ಹೋದರೆ, ಈ ಬಾರಿಯೇ ಕೇಳಿರುವಂತಹ ಜಿಯೋಗ್ರಫಿಯ ಬಹುತೇಕ ಎಲ್ಲ ಕ್ವಶನ್ಸ್ಗಳು NCERT ಬುಕ್ಸಿಂದಲೇ ಕವರ್ ಆಗಿರೋದು ಕಂಡುಬರುತ್ತೆ. 6 to 12 ಇರುವಂಥ NCERT ಬುಕ್ಸನ್ನೇ ನೀಟಾಗಿ ಅಭ್ಯಾಸ ಮಾಡಿದ್ರೆ ಬಹುತೇಕ ಕ್ವಶನ್ಸು ಆಲ್ಮೋಸ್ಟ್ ಆಲ್ 12-13 ಕ್ವಶನ್ಸನ್ನು ನಾವು ಅಲ್ಲಿಂದಲೇ ಕವರ್ ಆಗಿರೋದು ಕಂಡುಬರುತ್ತೆ. ಒಂದು 2-3 ಕ್ವಶನ್ಸ್ಗಳು ಬಂದಾಗ ಸ್ಪೆಷಲ್ ಅಥರ್ಸ್ ಬುಕ್ಸ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಜೊತೆ ಲಿಂಕ್ ಮಾಡಿ ಕೇಳಿರೋದು ಕಂಡುಬರ್ತಾ ಇದೆ. ಇನ್ನು ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಏನಾದರೂ ನಾವು NCERT ಬುಕ್ಸೇ ಫಾಲೋ ಮಾಡಬೇಕಂದ್ರೆ ಖಂಡಿತ ನೀವು NCERT ಬುಕ್ಸನ್ನು ಫಾಲೋ ಮಾಡಲೇಬೇಕು. UPSC ಎಕ್ಸಾಮ್ ಟಾರ್ಗೆಟ್ ಮಾಡ್ತಾ ಇದ್ದರೆ, ಈವನ್ ನಮ್ಮ KS ಎಕ್ಸಾಮ್ ಟಾರ್ಗೆಟ್ ಮಾಡ್ತಾ ಇದ್ರೆ ಕೂಡ ನೀವು NCERT ಬುಕ್ಸನ್ನು ಫಾಲೋ ಮಾಡಲೇಬೇಕು. ಇನ್ ಕೇಸ್ ನಮಗೆ ಇಂಗ್ಲೀಷ್ ಬಹಳ ಡಿಫಿಕಲ್ಟಿ ಆಗುತ್ತೆ, ಕೆಲವೊಂದು ಟರ್ಮ್ಸ್ ಮಾತ್ರ ನಾವು ನೆನ್ಪಿಟ್ಕೊಳ್ಬೋದು, ಆ ರೀತಿ ಏನಾದರೂ ಇದ್ದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನಲ್ಲಿರುವಂಥ DSRT ಬುಕ್ಸ್ ಏನಿದ್ದಾವಲ್ಲ 6 to 10 ಇರುವಂಥ ಬುಕ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡಬೇಕು. ಅಲ್ಲಿಂದಲೂ ಕೂಡ ಸುಮಾರು ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಬಂದಿರೋದು ನೋಡ್ತಾ ಇದ್ದೇವೆ. ನಮ್ಮ ಸ್ಟೇಟ್ PU ಬೋರ್ಡ್ನ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಜಿಯೋಗ್ರಫಿ ಬುಕ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ. ಓಕೆ,
ಈ ರೀತಿ ಬಂದಿರುವಂಥ ಬಹುತೇಕ ಕ್ವಶನ್ಸ್ಗಳು NCERT ಬುಕ್ಸು ಅಥವಾ DSCERT ಬುಕ್ಸು ಮತ್ತು PUC ಬುಕ್ಸ್ಗಳಿಂದ ಅಂತ ನಾವು ಗುರುತಿಸ್ಬೋದಾಗಿದೆ. ಓಕೆ, ಬನ್ನಿ ಕ್ವಶನ್ಗೆ ಬರೋಣ. ಮೊದಲನೇ ಕ್ವಶನ್ ಏನಿದೆ ಅಂದರೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಅಂದರೆ ಕೆಳಗಡೆ ಒಂದು 3 ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಆಮೇಲೆ ಅದಕ್ಕೆ ಆನ್ಸರ್ ಅವ್ರು ಯಾವ ರೀತಿ ಕೇಳಿದ್ರು ಅದೇ ರೀತಿ ನಾವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಏನಿದೆ ಫಸ್ಟ್ ಹೇಳಿಕೆ ಅಂದರೆ ಝೀಲಂ ನದಿಯು ಉಲ್ಲರ್ ಸರೋವರದ ಮೂಲಕ ಹಾದು ಹೋಗುತ್ತದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟು. ಮೊದಲೇ 3 ಸ್ಟೇಟ್ಮೆಂಟ್ ಓದ್ಕೊಳ್ಳೋಣ, ಆಮೇಲೆ ಅದು ಸರಿನಾ ತಪ್ಪ ಅವ್ರು ಏನು ಕೇಳಿದಾರಲ್ವ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೆಕೆಂಡ್ ಸ್ಟೇಟ್ಮೆಂಟು ಕೃಷ್ಣಾ ನದಿಯು ಕೊಲ್ಲೇರು ಸರೋವರಕ್ಕೆ ಮುಖ್ಯ ನೀರಿನ ಮೂಲವಾಗಿದೆ ಅಂತ ಹೇಳಿದ್ದಾರೆ. ಥರ್ಡ್ ಒನ್ ಕನ್ವರ್ ಸರೋವರವು ಗಂಡಕ್ ನದಿಯ ತಿರುವುಗಳಿಂದ ನಿರ್ಮಾಣವಾಗಿದೆ ಅಂತ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕಾಗಿದೆ ಅಂದರೆ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಇದು ಬಹಳ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಏನು ಕೇಳಿದಾರಂದರೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಅವ್ರು ಹೇಳ್ತಾ ಇಲ್ಲ. ಅವರು ಕೇಳ್ತಾ ಇರೋದೇನು, ಮೇಲೆ ಕೊಟ್ಟಿರುವಂಥ 3 ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ನೀವು ಹೇಳಬೇಕು. ಯಾವುದಂತ ಹೇಳಬೇಕಾಗಿಲ್ಲ, ಎಷ್ಟು ಸರಿಯಾಗಿದ್ದಾವೆ ಅಂತ ಹೇಳಬೇಕು. ಆಪ್ಷನ್ಸ್ ಕೊಟ್ಟಿದ್ದಾರೆ, ಓನ್ಲಿ 1, ಓನ್ಲಿ 2, ಆಲ್ 3, ನನ್ ಆಫ್ ದೀಸ್ ಅಂತ ಈ ರೀತಿ ಕೊಟ್ಟಿದ್ದಾರೆ. ಓಕೆ, ಒಂದು ಸ್ವಲ್ಪ ಆನ್ಸರ್ ಮಾಡುವಂಥ ಶೈಲಿಯಲ್ಲಿ ಬಂದಾಗ ಸ್ವಲ್ಪ ಚೇಂಜಸ್ ಮಾಡಿರೋದು ಕಂಡು ಬರ್ತಾ ಇದೆ ಸರ್ UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ. ಹಾಗಾಗಿ ಸ್ಪರ್ಧಾರ್ಥಿಗಳು ಎಕ್ಸಾಮಲ್ಲಿ ಬಂದಾಗ ನೀವು ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಕೂಡ ಫಸ್ಟ್ ನೀವು ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಯಾವುದಕ್ಕೆ ಯಾವ ರೀತಿ ಆನ್ಸರ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮಿಂದ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಆವಾಗ ನೀವು ಸರಿಯಾದಂಥ ಆನ್ಸರ್ ಬಿಡಿಸ್ಬೋದು. ಓಕೆ, ಬನ್ನಿ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಸ್ವಲ್ಪ ಸಪ್ರೇಟಾಗಿ ನೋಡ್ತಾ ಹೋಗೋಣ. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಝೀಲಂ ನದಿಯು ಉಲ್ಲರ್ ಸರೋವರದ ಮೂಲಕ ಹಾದು ಹೋಗುತ್ತದೆ. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ನಾವು ಡಿಸೈಡ್ ಮಾಡಬೇಕಾಗಿದೆ. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ನಾವು ಡಿಸೈಡ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಝೀಲಂ ನದಿ ಬಗ್ಗೆನೂ ಗೊತ್ತಿರಬೇಕು, ಉಲ್ಲರ್ ಸರೋವರದ ಬಗ್ಗೆನೂ ಕೂಡ ಗೊತ್ತಿರಬೇಕು. ಇವೆರಡು ಗೊತ್ತಿದ್ದರೆ ನೀವು ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಎಕ್ಸಾಕ್ಟಾಗಿ ಗುರುತಿಸ್ಬೋದು. ಬಹುತೇಕ ಈ ಕ್ವಶನ್ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಇಂಡಿಯನ್ ಜಿಯೋಗ್ರಫಿ ನೀವು 10th ಕ್ಲಾಸ್ ಬುಕ್ಕಲ್ಲೂ ಸಿಗುತ್ತೆ ನಿಮಗೆ ಮಾಹಿತಿ, ಫಸ್ಟ್ ಇಯರ್ PU ಬುಕ್ಕಲ್ಲೂ ಸಿಗುತ್ತೆ, ಈವನ್ NCERT ಬುಕ್ಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇದು ನೇರವಾಗಿ ಅಲ್ಲಿಂದ ತೆಗೆದುಕೊಂಡಿರುವಂಥ ಕ್ವಶನ್ನು. ಅದರ ಜೊತೆಗೆ ಒಂದು ಸ್ವಲ್ಪ ನೀವು ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಖಂಡಿತ ಈ ಕ್ವಶನ್ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಡಿಸೈಡ್ ಮಾಡ್ಬೋದು. ಓಕೆ, ಬನ್ನಿ ಫಸ್ಟ್ ಆಫ್ ಆಲ್ ಝೀಲಂ ನದಿಯನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಝೀಲಂ ನದಿ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅದಕ್ಕೆ ರಿಲೇಟೆಡ್ ಕೆಲ ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ಉಲ್ಲರ್ ಸರೋವರಕ್ಕೆ ವಿಚಾರವನ್ನು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ನದಿಗಳನ್ನು ಹೈಲೈಟ್ ಮಾಡಿದ್ದಾರೆ ಬ್ಲೂ ಕಲರಿಂದ. ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವ ನಿಮಗೆ, ಅಥವಾ ನಾನು ಇಲ್ಲೇನು ಹೈಲೈಟ್ ಮಾಡ್ತಾ ಇದ್ದೀನಲ್ವ ರೆಡ್ ಕಲರಿಂದ, ಇದು ಇಂಡಸ್ ರಿವರ್. ಆಲ್ರೆಡಿ ಗೊತ್ತು ನಿಮಗೆ ಇಂಡಸ್ ರಿವರ್ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ನದಿಗಳಲ್ಲಿ ಒಂದು ಅಂತ ಗುರುತಿಸೋದು. ಇಂಡಸ್ ರಿವರ್ಗೆ ಸಾಕಷ್ಟು ಉಪನದಿಗಳಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ 5 ಉಪನದಿಗಳನ್ನು ನಾವು ಗುರುತಿಸೋದು. ಆ 5 ಉಪನದಿಗಳು ಇಂಡಸ್ ರಿವರ್ನ ಕೆಳಭಾಗದಲ್ಲಿ ಸಪ್ರೇಟ್ ಏನು ಬೇರೆ ಬೇರೆ ಕಲರಿಂದ ಏನು ಗುರುತಿಸಿದಾರಲ್ವ ಅಥವಾ ಬ್ಲೂ ಕಲರಿಂದ ಹೈಲೈಟ್ ಮಾಡಿ ಏನು ಬಂದಿದ್ದಾರಲ್ವ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅದರಲ್ಲಿ ಝೀಲಂ ಕೂಡ ಒಂದು ನದಿಯಾಗಿದೆ. ಇಲ್ಲೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇದು ಝೀಲಂ ನದಿ. ಓಕೆ, ಎಲ್ಲಿ ಉಗಮ ಆಗುತ್ತೆ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹರಿಯುತ್ತೆ ಅಂತ ನೋಡ್ತಾ ಹೋದರೆ ಇದು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉಗಮ ಆಗುತ್ತೆ. ಬಹುತೇಕ ಭಾರತವನ್ನು ತೆಗೆದುಕೊಂಡಾಗ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮಾತ್ರ ಇದು ಫ್ಲೋ ಆಗುತ್ತೆ. ಬಹುತೇಕ ಯು ಶೇಪಲ್ಲಿ ಅದು ಹರಿಯೋದು ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಅತ್ಯಂತ ಪ್ರಮುಖ ನಗರವಾಗಿರುವಂಥ ಶ್ರೀನಗರ ಈ ನದಿ ತೀರದಲ್ಲಿರೋದು ಕಂಡು ಬರ್ತಾ ಇದೆ. ಇದು ಬೇಸಿಕ್ ಆದಂಥ ಇನ್ಫಾರ್ಮೇಷನ್. ಅಂದರೆ ಇಂಡಸ್ನ ಅತ್ಯಂತ ಪ್ರಮುಖ ಉಪನದಿಗಳಲ್ಲಿ ಝೀಲಂ ಕೂಡ ಒಂದಾಗಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಿರಬೇಕು. ನೆಕ್ಸ್ಟ್ ನಾವೀಗ ಉಲ್ಲರ್ ಸರೋವರಕ್ಕೆ ರಿಲೇಟೆಡ್ ಆಗಿ ನೋಡೋಣ. ಝೀಲಂಗೂ ಮತ್ತು ಉಲ್ಲರ್ಗೆ ಏನಾದರೂ ಸಂಬಂಧ ಇದೆಯಾ ಅಂತ ನೋಡ್ತಾ ಹೋದರೆ ಇಲ್ಲೂ ಕೂಡ ನಿಮಗೆ ಅಗೇನ್ ಒಂದು ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಫಸ್ಟ್ ಉಲ್ಲರ್ ಲೇಕ್ ಏನಿದೆ ಅಲ್ವಾ, ಇದನ್ನು ನಾನು ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಉಲ್ಲರ್ ಲೇಕು. ಶ್ರೀನಗರವನ್ನು ಕೂಡ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಈಗ ಝೀಲಂ ನದಿ ಏನಿದೆ ಅಲ್ವಾ, ಇದು ಶ್ರೀನಗರದ ಮೂಲಕ ಫ್ಲೋ ಆಗುವಂಥ ಒಂದು ನದಿ ಅಂತ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಾನು ಇಲ್ಲೊಂದು ಫ್ಲೋ ಆಗ್ತಾ ಇರುವಂಥನ್ನು ರೆಡ್ ಕಲರಿಂದ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿರಿ. ಇದು ಝೀಲಂ ನದಿ. ಈ ರೀತಿ ಹರಿಯುವಂಥ ಝೀಲಂ ನದಿ ಉಲ್ಲರ್ ಲೇಕನ್ನು ಪ್ರವೇಶ ಮಾಡುತ್ತೆ ಅಥವಾ ಉಲ್ಲರ್ ಲೇಕನ್ನು ಅದು ಸೇರುತ್ತೆ. ಆಮೇಲೆ ಆ ಲೇಕ್ ಮೂಲಕ ಮುಂದೆ ಹಾಗೆ ಫ್ಲೋ ಆಗೋದು ಕೂಡ ಕಂಡು ಬರ್ತಾ ಇದೆ. ಅಂದರೆ ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಫಸ್ಟ್ ಸ್ಟೇಟ್ಮೆಂಟು, ಝೀಲಂ ರಿವರ್ ಪಾಸಸ್ ಥ್ರೂ ಉಲ್ಲರ್ ಲೇಕ್ ಅಂತೇನು ಹೇಳ್ತಾ ಇದ್ದಾರಲ್ವ, ಈ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಝೀಲಂ ನದಿ ಉಲ್ಲರ್ ಸರೋವರದ ಮೂಲಕ ಹಾದು ಹೋಗುತ್ತದೆ ಅನ್ನುವಂಥ ಸ್ಟೇಟ್ಮೆಂಟು ಸರಿಯಾಗಿದೆ ಅನ್ನುವಂಥ ತೀರ್ಮಾನಕ್ಕೆ ನಾವು ಬರಬಹುದಾಗಿದೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಕ್ಲಿಯರ್ ಆಯಿತು. ಮತ್ತು ಯಾಕೆ ಉಲ್ಲರ್ ಲೇಕ್ ಬಗ್ಗೆ ಕೇಳಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಉಲ್ಲರ್ ಲೇಕ್ ಯಾವಾಗಲೂ ಅದು ಎವರ್ಗ್ರೀನ್ ಆಗಿರುವಂಥ ಒಂದು ಕ್ವಶನ್ ಅದು. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರಲೇಬೇಕು. ಯಾಕಂದರೆ ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಇದು. ಹಾಗಾಗಿ ಕೆಲವೊಂದು ವಿಶೇಷತೆ ಇರುವಂಥ ಲೇಕ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಇದು ಭಾರತದ ರಾಮ್ಸರ್ ತಾಣಗಳಲ್ಲಿ ಕೂಡ ಒಂದಾಗಿದೆ.
ಹಾಗಾಗಿ ನಿಮಗೆ ಚಿಲ್ಕಾ ಲೇಕ್ ಆಗಿರ್ಬೋದು, ಉಲ್ಲಾರ್ ಲೇಕ್ ಆಗಿರ್ಬೋದು, ಸಾಂಬಾರ್ ಲೇಕು, ಕೆಲವೊಂದು ಲೇಕ್ಗಳ ಬಗ್ಗೆ ಬೇಸಿಕ್ ಮಾಹಿತಿ ಇರಲೇಬೇಕು. ಅವು ಯಾವಾಗಲೂ ಕೂಡ ನಿಮ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನಾನು ಆಲ್ರೆಡಿ ಹೇಳ್ದಲ್ಲ ನಿಮಗೆ, ಇದೊಂದು ರೀತಿ ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ ಅಂತ ಹೇಳ್ಬೋದು. ಹಾಗಾಗಿ ಉಲ್ಲಾರ್ ಲೇಕ್ ಬಗ್ಗೆ ಕೇಳಿದಾರಂತ ಹೇಳ್ಬೋದು. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟಿಗೆ ಬರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಕೃಷ್ಣಾ ನದಿಯು ಕೊಲ್ಲೇರು ಸರೋವರಕ್ಕೆ ಮುಖ್ಯ ನೀರಿನ ಮೂಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ ತಪ್ಪ ಅಂತ ನಾವೀಗ ಡಿಸೈಡ್ ಮಾಡಬೇಕಾಗಿದೆ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ಕೊಲ್ಲೇರು ಲೇಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಅದು ಎಲ್ಲಿದೆ, ಕೃಷ್ಣಾ ನದಿ ಮತ್ತು ಅದಕ್ಕೇನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ಸ್ವಲ್ಪ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಇಂಥ ಕ್ವಶನ್ಸ್ಗಳಿಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇವೆಲ್ಲವನ್ನು ಕೂಡ ಪಾಯಿಂಟ್ಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಕೂಡ ಇಲ್ಲ. ಓಕೆ, ಬನ್ನಿ ಫಸ್ಟ್ ಆಫ್ ಆಲ್ ಕೊಲ್ಲೇರು ಲೇಕ್ ಎಲ್ಲಿದೆ ಅನ್ನೋದು ಕ್ಲಿಯರ್ ಮಾಡ್ಕೊಳ್ಳೋಣ. ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ. ಮ್ಯಾಪಲ್ಲಿ ಕೊಲ್ಲೇರು ಲೇಕ್ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಕೊಲ್ಲೇರು ಲೇಕ್ ಇರೋದು. ಓಕೆ, ಕೊಲ್ಲೇರು ಲೇಕ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದು ಯಾವ ಸ್ಟೇಟಲ್ಲಿದೆ ಅಂತ ಕೂಡ ನೀವು ಹೇಳ್ಬೋದು. ಕೊಲ್ಲೇರು ಲೇಕು ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವಂಥ ಅತ್ಯಂತ ಪ್ರಮುಖ ಸರೋವರಗಳಲ್ಲಿ ಒಂದಾಗಿದೆ. ಓಕೆ, ಅದನ್ನೇ ಹೇಳ್ತಾ ಇರೋದು ಆಂಧ್ರ ಪ್ರದೇಶ ಅಂತ. ಮತ್ತು ಇದ್ರ ಬಗ್ಗೆನೂ ಯಾಕೆ ಕ್ವಶನ್ ಕೇಳಿದ್ದಾರೆ ಅಥವಾ ಇದನ್ನು ಇಂಪಾರ್ಟೆಂಟ್ ಅಂದರೆ ಇದು ಕೂಡ ರಾಮ್ಸಾರ್ ಸೈಟ್ ಆಗಿದೆ. ಹಾಗಾಗಿ ಭಾರತದ ರಾಮ್ಸಾರ್ ತಾಣಗಳ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಲೇಬೇಕು. ಅದು ಯಾವ ಸ್ಟೇಟಲ್ಲಿದೆ ಮತ್ತು ಯಾವ ಕರಾವಳಿ ಭಾಗದಲ್ಲಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಪೂರ್ವನ ಪಶ್ಚಿಮನ ಅದು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಸ್ಪೆಷಲಿ ನೀವು ಪೆನಿನ್ಸುಲರ್ ಪ್ಲಾಟ್ಯೂ ಕೆಳಗಡೆ ಬಂದಾಗ ಅವು ಯಾವ ಕರಾವಳಿ ತೀರಕ್ಕೆ ನಿಯರೆಸ್ಟ್ ಇದ್ದರೆ ಅವನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಈಗ ಸ್ಟೇಟ್ಮೆಂಟಿಗೆ ಬರೋಣ. ಸ್ಟೇಟ್ಮೆಂಟ್ ಏನವ್ರು ಕೊಟ್ಟಿದ್ದಾರಲ್ವ, ಏನಿದೆ ಸ್ಟೇಟ್ಮೆಂಟು, ಕೃಷ್ಣಾ ನದಿಯು ಕೊಲ್ಲೇರು ಸರೋವರಕ್ಕೆ ಮುಖ್ಯ ನೀರಿನ ಮೂಲವಾಗಿದೆ. ಅಂದರೆ ಇದನ್ನು ನಾವು ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಬೋದು. ಕೊಲ್ಲೇರು ಸರೋವರ ನೇರವಾಗಿ ಕೃಷ್ಣಾ ನದಿಯಿಂದಲೇ ಫಾರ್ಮ್ ಆಗಿದೆ, ಆ ರೀತಿ ಕೂಡ ಅರ್ಥ ಮಾಡ್ಕೊಳ್ಬೋದು. ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ. ಮ್ಯಾಪಲ್ಲಿ ರೆಡ್ ಪಾಯಿಂಟ್ ಏನು ಕಾಣಿಸ್ತಾ ಇದೆಯಲ್ವ, ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇದು ಕೊಲ್ಲೇರು ಲೇಕ್ ಇದು. ಓಕೆ, ಕೊಲ್ಲೇರು ಲೇಕ್ನ ನಾರ್ತಿಗೆ ಬಂದಾಗ, ಉತ್ತರ ಭಾಗದಲ್ಲಿ ಹೋದಾಗ ಇಲ್ಲೊಂದು ನದಿ ಫ್ಲೋ ಆಗ್ತಾ ಇದೆ. ಇಲ್ಲೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇಲ್ಲೊಂದು ನದಿ ಹರಿದುಕೊಂಡು ಬರ್ತಾ ಇದೆ. ಇದು ಗೋದಾವರಿ ನದಿ. ಇಲ್ಲಿ ರಾಜ ಮಹೇಂದ್ರ ವರ್ಮ ಅನ್ನುವಂಥದ್ದೇನು ರಾಜಮುಂಡ್ರಿ ಅಂತ ಕರಿತೇವಲ್ವ, ಆ ನಗರ ಕೂಡ ಈ ನದಿ ತೀರದಲ್ಲಿರೋದು ಕಂಡು ಬರ್ತಾ ಇದೆ. ಅಂದರೆ ಕೊಲ್ಲೇರು ಲೇಕ್ನ ಉತ್ತರ ಭಾಗದ ಅಥವಾ ಮೇಲ್ಭಾಗದಲ್ಲಿ ಬಂದಾಗ ಗೋದಾವರಿ ನದಿ ಫ್ಲೋ ಆಗ್ತಾ ಇದೆ. ಕೊಲ್ಲೇರು ಲೇಕ್ನ ಕೆಳಭಾಗದಲ್ಲಿ ಬಂದಾಗ ಇನ್ನೊಂದು ನದಿ ಫ್ಲೋ ಆಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಇಲ್ಲಿ ವಿಜಯವಾಡ ಅನ್ನುವಂಥ ಸಿಟಿ ನದಿ ತೀರದಲ್ಲಿರೋದು. ಈ ನದಿ ಯಾವ್ದು ಗೊತ್ತಾಯಿತು, ಇದು ಕೃಷ್ಣಾ ನದಿ. ಓಕೆ, ಈಗ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ತೀರ್ಮಾನಿಸ್ಬೋದು. ಸ್ಟೇಟ್ಮೆಂಟ್ ಏನಿದೆ, ಕೊಲ್ಲೇರು ಸರೋವರಕ್ಕೆ ಕೃಷ್ಣಾ ನದಿ ಮುಖ್ಯ ನೀರಿನ ಮೂಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಕೊಲ್ಲೇರು ಲೇಕು ಕೃಷ್ಣ ಮತ್ತು ಗೋದಾವರಿ ಅವೆರಡರ ಮಿಡಲಲ್ಲಿ ಇರೋದು ಕಂಡು ಬರ್ತಾ, ಅವುಗಳ ಮಧ್ಯದಲ್ಲಿ ಇರೋದು ಕಂಡು ಬರ್ತಾ ಇದೆ. ಅಂದರೆ ಕೊಲ್ಲೇರು ಲೇಕ್ಗೆ ಕೃಷ್ಣಾ ನದಿ ಮುಖ್ಯ ನೀರಿನ ಮೂಲವಾಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ನಾವು ಸಂಪೂರ್ಣವಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೃಷ್ಣಾ ನದಿ ಇಲ್ಲಿಂದ ಫ್ಲೋ ಆಗ್ತಾ ಇದೆ, ಕೊಲ್ಲೇರು ಲೇಕ್ ಇರೋದು ಈ ಭಾಗದಲ್ಲಿ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಂತ ನಾವು ಆ ತೀರ್ಮಾನಕ್ಕೆ ಬರಬಹುದು. ಅಥವಾ ನಿಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಈ ಮ್ಯಾಪನ್ನು ಅಬ್ಸರ್ವ್ ಮಾಡ್ಬೋದು. ಈ ಮ್ಯಾಪಲ್ಲಿ ಕೃಷ್ಣಾ ನದಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ನೋಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಗೋದಾವರಿ ನದಿ ಇರೋದು, ಗೋದಾವರಿ ನದಿ ಅಂತ ರಿವರ್ ಅಂತ ಕೂಡ ಅಲ್ಲಿ ನೋಟ್ ಮಾಡಿದ್ದಾರೆ. ಮಧ್ಯದಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಇದು ಕೊಲ್ಲೇರು ಲೇಕ್. ಹಾಗಾಗಿ ಇಲ್ಲಿ ಸೆಕೆಂಡ್ ಕೆಳಗಡೆ ಒಂದು ಸ್ಟಾರಲ್ಲಿ ಕಾಣಿಸ್ತಾ ಇದೆಯಲ್ವ ಸ್ಟೇಟ್ಮೆಂಟ್, ನಾನೇನಿಲ್ಲ ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಈ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟರೆ ಸರಿ ಅಂತ ಹೇಳ್ಬೋದಿತ್ತು. ಕೊಲ್ಲೇರು ಲೇಕು ಎಲ್ಲಿದೆ, ಕೃಷ್ಣ ಮತ್ತು ಗೋದಾವರಿ ಡೆಲ್ಟಾಗಳ ಮಧ್ಯದಲ್ಲಿದೆ ಅಂತ ಹೇಳಿದ್ರೆ ಆ ಸ್ಟೇಟ್ಮೆಂಟ್ ಸರಿ ಅಂತ ಒಪ್ಕೊಳ್ಬೋದಾಗಿತ್ತು. ಕೊಲ್ಲೇರು ಲೇಕ್ ಲೊಕೇಟೆಡ್ ಬಿಟ್ವೀನ್ ಕೃಷ್ಣ ಆ್ಯಂಡ್ ಗೋದಾವರಿ ಡೆಲ್ಟಾಸ್ ಅಂದರೆ ಓಕೆ ಅಂತ ಹೇಳ್ಬೋದು. ಆದರೆ ಅವರೇನು ಹೇಳ್ತಾ ಇದ್ದಾರೆ, ಕೃಷ್ಣಾ ನದಿಯು ಕೊಲ್ಲೇರು ಸರೋವರಕ್ಕೆ ಮುಖ್ಯ ನೀರಿನ ಮೂಲವಾಗಿದೆ ಅಂತ ಹೇಳ್ತಾ ಇದ್ದಾರಲ್ವ, ಆ ಸ್ಟೇಟ್ಮೆಂಟ್ ತಪ್ಪಂತ ಹೇಳ್ಬೋದು. ಓಕೆ, ಹಾಗಾದರೆ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಅಂತ ಗೊತ್ತಾಯಿತು, ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಥರ್ಡ್ ಒನ್ ಸ್ಟೇಟ್ಮೆಂಟಿಗೆ ಬರೋಣ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಕನ್ವರ್ ಸರೋವರಕ್ಕೆ ರಿಲೇಟೆಡ್ ಆಗಿ ಕೇಳಿದ್ದಾರೆ. ಕನ್ವರ್ ಸರೋವರವು ಗಂಡಕ್ ನದಿಯ ತಿರುವುಗಳಿಂದ ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಎರಡರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಒಂದು ಕನ್ವರ್ ಲೇಕ್ ಬಗ್ಗೆ ಕೂಡ ಗೊತ್ತಿರಬೇಕು ಮತ್ತು ಗಂಡಕ್ ರಿವರ್ ಬಗ್ಗೆ ಕೂಡ ಗೊತ್ತಿರಬೇಕು. ಆವಾಗ ಈ ಕ್ವಶನ್ ಅಥವಾ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ನೀವು ತೀರ್ಮಾನಿಸ್ಬೋದಾಗಿದೆ. ಓಕೆ, ಬನ್ನಿ ಫಸ್ಟ್ ಆಫ್ ಆಲ್ ಕನ್ವರ್ ಸರೋವರವನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಎಲ್ಲಿದೆ ಕನ್ವರ್ ಲೇಕ್ ಅಂತ ನೋಡ್ತಾ ಹೋದರೆ, ಕನ್ವರ್ ಲೇಕ್ ಉತ್ತರ ಭಾರತದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ಸರೋವರಗಳಲ್ಲಿ ಒಂದು. ಸ್ಪೆಷಲಿ ಬಿಹಾರ ರಾಜ್ಯದಲ್ಲೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಬಿಹಾರ ರಾಜ್ಯದಲ್ಲಿ ಇರುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಲೇಕ್ ಆಗಿದೆ. ಓಕೆ, ಯಾಕೆ ಇದು ಇಂಪಾರ್ಟೆಂಟ್, ಯಾಕೆ ಇದರ ಬಗ್ಗೆ ಕೇಳಿದ್ದಾರೆ ಅಂತ ಏನು ವಿಶೇಷತೆ ಇದೆ ಅಂದರೆ, ಈ ಲೇಕ್ ಕೂಡ ಬಹಳ ವಿಶೇಷವಾದಂಥ ಒಂದು ಲೇಕ್ ಅಂತ ಗುರುತಿಸ್ಬೋದು. ಬಿಕಾಸ್ ಇಟ್ ಈಸ್ ಏಷ್ಯಾಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಆಕ್ಸ್ಬೋ ಲೇಕ್. ಅಂದರೆ ಏಷ್ಯಾದಲ್ಲಿಯೇ ಅತಿ ದೊಡ್ಡದಾದಂಥ ಫ್ರೆಶ್ ವಾಟರ್ ಆಕ್ಸ್ಬೋ ಲೇಕ್, ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಆಕ್ಸ್ಬೋ ಲೇಕ್ ಅಂತ ಹೇಳ್ಬೋದು.
ಓಕೆ, ಇಲ್ಲೊಂದು ವರ್ಡ್ ಬಳಕೆ ಆಗ್ತಿದೆ. ಫ್ರೆಶ್ ವಾಟರ್ ಗೊತ್ತಾಯ್ತು, ಸಿಹಿ ನೀರಿನ ಸರೋವರ ಅಂತ ಹೇಳ್ತೇವೆ, ಅದು ಈಸಿ ಆಗಿರುವಂಥದ್ದು. ಆಕ್ಸ್ಬೋ ಲೇಕ್ ಅನ್ನೋದು ಒಂದು ಹೊಸದಾದಂಥ ಟರ್ಮ್. ಅದು ಹೊಸದಂದರೆ ಯಾರಾದರೂ ಬಿಗಿನರ್ಸ್ ಇದ್ದರೆ ಅವ್ರಿಗೆ ನಿಮಗೆ ಹೊಸದು ಅನ್ನಿಸ್ಬೋದು. ಆಕ್ಸ್ಬೋ ಲೇಕ್ ಅಂದರೆ ಈ ಕುದುರೆ ಲಾಳಾಕೃತಿಯಲ್ಲಿ ಕಂಡುಬರುವಂಥ ಅಂತ ಹೇಳ್ಬೋದು. ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿರಿ. ಓಕೆ, ಈ ರೀತಿ ಇರುವಂತಹ ಏನಾದರೂ ಸರೋವರಗಳ ತಿರುವುಗಳಿಂದ ಅಂಥ ರೀತಿ ಏನಾದರೂ ಲೇಕ್ಸ್ಗಳು ಅಥವಾ ವೆಟ್ಲ್ಯಾಂಡ್ ಕ್ರಿಯೇಟ್ ಆದರೆ ಅವುಗಳಿಗೆ ನಾವು ಆಕ್ಸ್ಬೋ ಲೇಕ್ ಅಂತ ಕರಿಬೋದು. ಓಕೆ, ಹಾಗಾಗಿ ಇಂಥ ವರ್ಡ್ಸ್ಗಳನ್ನು ಕೂಡ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅಥವಾ ನೀವು ರಾಮ್ಸಾರ್ ಸೈಟ್ ಅಂತ ಬಂದಾಗ ಅಲ್ಲೂ ಕೂಡ ಇದು ವಿಶೇಷವಾದಂಥ ಒಂದು ತಾಣ ಅಂತ ಗುರುತಿಸಲಾಗುತ್ತೆ. ಅಲ್ಲಿ ಕೂಡ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಈ ಕ್ವಶನ್ಗೆ ನೀವು ಆನ್ಸರನ್ನು ಗೆಸ್ ಮಾಡ್ಬೋದು. ಓಕೆ, ಈಗ ಬರೋಣ ನೆಕ್ಸ್ಟ್ ಒನ್ ನೋಡೋದಾದರೆ. ಓಕೆ, ಏನಿದೆ ನೆಕ್ಸ್ಟ್ ಅಂತ ನೋಡ್ತಾ ಹೋದರೆ ಈಗ ನಮಗೆ ಕ್ಲಿಯರ್ ಆಗಬೇಕಾಗಿದ್ದು ಕನ್ವರ್ ಲೇಕ್, ಆಕ್ಸ್ಬೋ ಲೇಕ್ ಅಂತ ಗೊತ್ತಾಯಿತು. ಆದರೆ ಇದು ಗಂಡಕ್ ನದಿಯಿಂದ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕು. ಅಗೇನ್ ಕೊಟ್ಟಿದ್ದಾರೆ, ಆಕ್ಸ್ಬೋ ಲೇಕ್ ಅಂದರೆ ನಿಮಗೆ ಗೊತ್ತಿರಬೇಕು ನದಿಯ ತಿರುವುಗಳಿಂದ ನಿರ್ಮಾಣವಾಗಿರುವಂಥ ಒಂದು ಲೇಕ್ ಆಗಿರುತ್ತೆ. ನದಿ ಸಾಕಷ್ಟು ಅಂಕುಡೊಂಕಾಗಿ ಅಥವಾ ತಿರುವುಗಳನ್ನು ಪಡೆದುಕೊಂಡು ಫ್ಲೋ ಆಗ್ತಾ ಇದ್ದರೆ, ಕುದುರೆ ಲಾಳಾಕೃತಿಯಲ್ಲಿ ಅಂತ ನಾವು ಹೇಳ್ದೇವಲ್ವ, ಆ ರೀತಿ ಫ್ಲೋ ಆಗ್ತಾ ಇದ್ದರೆ ಅದರಿಂದ ಇಂತಹ ವೆಟ್ಲ್ಯಾಂಡ್ಗಳು ಕ್ರಿಯೇಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಅದು ಕನ್ವರ್ ಲೇಕ್ ಇಮೇಜೇ ಆಗಿದೆ ಅದು. ಓಕೆ, ಮತ್ತು ಇನ್ನೊಂದು ವಿಶೇಷತೆ ಗೊತ್ತಿರಬೇಕು, ಆಕ್ಸ್ಬೋ ಸರೋವರಗಳು ಅಂತ ನಾವು ಕರಿತೇವಲ್ವ, ಬರೀ ಇಂಡಿಯನ್ ಜೋಗ್ರಫಿ ಅಷ್ಟಲ್ಲ, ಈವನ್ ವರ್ಲ್ಡ್ ಜೋಗ್ರಫಿಯಲ್ಲಿ ಕೂಡ ಕೆಲವೊಂದು ಇಂಥ ಲೇಕ್ಸ್ಗಳನ್ನು ನಾವು ಗುರುತಿಸ್ತೇವಲ್ವ. ಎಲ್ಲ ಆಕ್ಸ್ಬೋ ಲೇಕ್ಗಳು ಬಹುತೇಕ ವೆಟ್ಲ್ಯಾಂಡ್ಗಳಾಗಿರ್ತವೆ. ಅವೆಲ್ಲವೂ ಕೂಡ ಜೌಗು ಪ್ರದೇಶಗಳಾಗಿರ್ತವೆ. ನದಿ ತಿರುವುಗಳ ಮೂಲಕ ಹರಿಯುವಾಗ ತನ್ನ ಜೊತೆ ತಂದಿರುವಂತಹ ವಸ್ತುಗಳನ್ನೇನು ಮಾಡ್ತಾ ಹೋಗುತ್ತೆ, ಈ ಏರಿಯಾದಲ್ಲೆಲ್ಲ ಸ್ಟೋರೇಜ್ ಮಾಡ್ತಾ ಹೋಗುತ್ತೆ. ಈ ರೀತಿ ಸ್ಟೋರೇಜ್ ಆಗಿರುವಂತಹ ಏರಿಯಾ ಏನಿದೆ ಅಲ್ವಾ, ಅದು ವೆಟ್ಲ್ಯಾಂಡ್ ಆಗಿ ಕ್ರಿಯೇಟ್ ಆಗುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಮತ್ತು ಕಾಲ ಕಳೆದಂತೆ ನದಿಗಳೇನು ಮಾಡ್ಬೋದು, ಕೆಲವೊಂದು ಪ್ರದೇಶದಲ್ಲಿ ಬಂದಾಗ ಈ ಭಾಗದಲ್ಲಿ ಹರಿಯೋದನ್ನು ಬಿಟ್ಟು ಅದರ ಪಕ್ಕದಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಹಾಗಾಗಿ ಬಹುತೇಕ ಆಕ್ಸ್ಬೋ ಲೇಕ್ಗಳೇನಿದ್ದಾವಲ್ವ ಅವು ವೆಟ್ಲ್ಯಾಂಡ್ ಅಂತ ಕೂಡ ನಾವು ಗುರುತಿಸ್ಬೋದಾಗಿದೆ. ಓಕೆ, ಇದು ಈ ಲೇಕ್ನ ವಿಶೇಷತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಈಗ ಸ್ಟೇಟ್ಮೆಂಟಿಗೆ ಬರೋಣ. ಈಗ ಸ್ಟೇಟ್ಮೆಂಟ್ಗಿಂತ ಮುಂಚೆ ಇನ್ನೊಂದು ಗೊತ್ತಿರಬೇಕು, ಕನ್ವರ್ ಲೇಕ್ಗೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಕನ್ವರ್ ಲೇಕು, ಕಬರ್ತಾಲ್ ಲೇಕ್ ಅಂತ, ಕಬರ್ತಲ್ ವೆಟ್ಲ್ಯಾಂಡ್ ಅಂತ, ಈ ರೀತಿ ಕೂಡ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಇದು ಬಿಹಾರ್ ರಾಜ್ಯದಲ್ಲಿರುವಂಥ ಒಂದು ಪ್ರಮುಖವಾದಂಥ ವೆಟ್ಲ್ಯಾಂಡ್. ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಗಂಡಕ್ ನದಿ ಹೈಲೈಟ್ ಮಾಡಲಾಗಿದೆ, ಅಥವಾ ನಾನು ಅದನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ ನೋಡಿರಿ. ಇದು ಗಂಡಕ್ ನದಿ. ಇದು ಸಾಕಷ್ಟು ತಿರುವುಗಳ ಮೂಲಕ ಹರಿತಾ ಇರೋದು ನಮಗೆ ಕಾಣಿಸ್ತಾ ಇದೆ. ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಇಲ್ಲಿ ಸಾಕಷ್ಟು ತಿರುವುಗಳ ಮೂಲಕ ಅಂಕುಡೊಂಕಾಗಿ ನದಿ ಫ್ಲೋ ಆಗ್ತಾ ಇದೆ. ಈ ರೀತಿ ನದಿ ಫ್ಲೋ ಆಗುತ್ತೆ. ಇಂತಹ ತಿರುವುಗಳಿಂದಲೇ ಕನ್ವರ್ ಲೇಕ್ ನಿರ್ಮಾಣ ಆಗಿರೋದು. ಹಾಗಾಗಿ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿತ್ತಲ್ವ, ಕನ್ವರ್ ಸರೋವರವು ಗಂಡಕ್ ನದಿಯ ತಿರುವುಗಳಿಂದ ನಿರ್ಮಾಣವಾಗಿದೆ ಅಂತ, ಈ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ನಾವು 3 ಸ್ಟೇಟ್ಮೆಂಟ್ಸ್ಗಳಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಸರಿ, ಎಷ್ಟು ಸ್ಟೇಟ್ಮೆಂಟ್ಸ್ಗಳು ತಪ್ಪು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬರಬಹುದಾಗಿದೆ ಈಗ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಈಗ ನಾವು ಯಾವುದಕ್ಕೆ ಬರಬೇಕು, ಯಾವ ತೀರ್ಮಾನಕ್ಕೆ ಅಂತ ನೋಡ್ತಾ ಹೋದರೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಶೇಷತೆ ಗೊತ್ತಿರಬೇಕು ನಿಮಗೆ. ಏನಿದೆ ಅಂತ ನೋಡ್ತಾ ಹೋದರೆ ಇದು ಬಿಹಾರ್ ರಾಜ್ಯದಲ್ಲಿರುವಂಥ ಒಂದು ರಾಮ್ಸಾರ್ ಸೈಟು. ಅಷ್ಟೇ ಅಲ್ಲ, ಇದು ಬಿಹಾರದ ಮೊದಲ ರಾಮ್ಸಾರ್ ಸೈಟ್ ಅನ್ನುವಂಥ ವಿಶೇಷತೆ ಕೂಡ ಪಾತ್ರವಾಗಿದೆ ಕನ್ವರ್ ಲೇಕ್. ಅದ್ರ ಜೊತೆಗೆ ಗಂಡಕ್ ನದಿ ಏನಿದೆ ಅಲ್ವಾ, ಇದು ಗಂಗಾ ನದಿಯ ಉಪನದಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಮ್ಯಾಪ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ಗಂಗಾ ನದಿಯನ್ನು ರೆಡ್ ಕಲರಿಂದ ಹೈಲೈಟ್ ಮಾಡ್ತಾ ಇದ್ದೀನಿ. ಇದು ಗಂಗಾ ನದಿ. ಓಕೆ, ಇಲ್ಲಿ ಬಂದಾಗ ಇಲ್ಲಿ ಮೇಲ್ಭಾಗದಿಂದ ಬರ್ತಾ ಇದೆ ಅಲ್ವಾ, ಇದು ಗಂಡಕ್ ನದಿ. ಇದು ಬಿಹಾರ್ ರಾಜ್ಯದಲ್ಲಿ ಕೂಡ ಫ್ಲೋ ಆಗ್ತಾ ಇದೆ. ಬಿಹಾರ್ ರಾಜ್ಯದಲ್ಲಿ ಕನ್ವರ್ ಲೇಕನ್ನು ಅದು ಕ್ರಿಯೇಟ್ ಮಾಡಿರೋದು ಕಂಡು ಬರ್ತಾ ಇದೆ. ಓಕೆ, ಹಾಗಾಗಿ ನಾವೀಗ ಫೈನಲ್ ಆಗಿ ಈ ಕ್ವಶನ್ನಲ್ಲಿ ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಸರಿನಾ ತಪ್ಪ ಅನ್ನುವಂಥ ತೀರ್ಮಾನಕ್ಕೆ ಬರ್ಬೋದು. ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು, ಝೀಲಂ ನದಿಯು ಉಲ್ಲಾರ್ ಸರೋವರದ ಮೂಲಕ ಹಾದು ಹೋಗುತ್ತದೆ ಅಂದರೆ ಈ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಕೃಷ್ಣಾ ನದಿಯು ಕೊಲ್ಲೇರು ಸರೋವರಕ್ಕೆ ನೀರಿನ ಮೂಲವಾಗಿದೆ ಅಥವಾ ಮುಖ್ಯ ನೀರಿನ ಮೂಲವಾಗಿದೆ ಅಂತ ಏನಿದೆ ಅಲ್ವಾ, ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಆಲ್ರೆಡಿ ಗೊತ್ತಿದೆ, ಅದು ಕೃಷ್ಣ ಮತ್ತು ಗೋದಾವರಿ ಮಿಡಲಲ್ಲಿ ಇರೋದು ಕಂಡು ಬರ್ತಾ ಇದೆ ಅದು, ಹಾಗೆ ಆ ಸ್ಟೇಟ್ಮೆಂಟ್ ತಪ್ಪಂತ ಹೇಳ್ಬೋದು. ಕನ್ವರ್ ಸರೋವರವು ಗಂಡಕ್ ನದಿಯ ತಿರುವುಗಳಿಂದ ನಿರ್ಮಾಣವಾಗಿದೆ ಅಂತ ಹೇಳ್ತಾ ಇದ್ದಾರೆ, ಈ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಹಾಗಾದರೆ ಕೊಟ್ಟಿರುವಂಥ 3 ಸ್ಟೇಟ್ಮೆಂಟ್ಸ್ಗಳಲ್ಲಿ 2 ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದ್ದಾವೆ ಅಂತ ಹೇಳ್ಬೋದು. ಹಾಗಾಗಿ ಓನ್ಲಿ 2 ಅನ್ನುವಂಥ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಾ ಇಲ್ಲ ಅವರು, ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರಲ್ವ, ಹಾಗಾಗಿ ಆಪ್ಷನ್ಸ್ 2 ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಜೋಡಿಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಒಂದು ರೀತಿ ಇದು ಹೊಂದಿಸಿ ಬರೆಯ ರೂಪದಲ್ಲಿ ಅವರೇ ಕೊಟ್ಟಿದ್ದಾರೆ. ಆ ಪೇರ್ಗಳನ್ನು ಅಬ್ಸರ್ವ್ ಮಾಡಬೇಕಲ್ಲಿ. ಒಂದು ಸೈಡು ಬಂದರುಗಳು ಕೊಟ್ಟಿದ್ದಾರೆ,
ಇನ್ನೊಂದು ಸೈಡು ಆ ಬಂದರಿನ ವಿಶೇಷತೆ ಅಥವಾ ಅದು ಯಾವುದಕ್ಕೆ ಫೇಮಸ್ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳು ಕೊಟ್ಟಿದ್ದಾರೆ. ಪ್ರತಿಯೊಂದು ಪೋರ್ಟಿಗೂ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರ ವಿಶೇಷತೆ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಅದು ಪೇರ್ಗಳನ್ನು ಓದೋಣ, ಆಮೇಲೆ ಏನು ಕೇಳಿದ್ದಾರೆ ಕ್ವಶನ್ ಅಂತ ನೋಡೋಣ. ಈ ಸ್ಲೈಡಲ್ಲಿ ನಾನು ಬರೀ ಅದು ಜೋಡಣೆ ಮಾತ್ರ ಇಟ್ಕೊಂಡಿರೋದು, ಯಾಕಂದರೆ ಕ್ವಶನ್ ಎಲ್ಲ ಭಾಳ ಲೆಂದಿ ಕ್ವಶನ್ಸ್ ಇದ್ದಾವೆ. ಹಾಗಾಗಿ ಒಂದೇ ಸ್ಲೈಡಲ್ಲಿ ನಾವು ಇಷ್ಟು ಕಂಟೆಂಟ್ ಹಾಕಿದ್ರೆ ಅದು ಸ್ಪಷ್ಟವಾಗಿ ನಮಗೆ ಕಾಣಿಸೋದಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಫಸ್ಟ್ ಆ ಜೋಡಣೆಗಳನ್ನು ಓದೋಣ, ಆಮೇಲೆ ಏನು ಕೇಳಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಓಕೆ, ಕಾಮರಾಜ್ ಪೋರ್ಟು ಅದರ ವಿಶೇಷತೆ ಏನು ಕೊಟ್ಟಿದ್ದಾರೆ ಅವರು, ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆ್ಯಸ್ ಎ ಕಂಪ್ನಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂಥ ಇಂಗ್ಲೀಷ್ ವರ್ಡ್, ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಕೊಂಡಿನಿ, ಕನ್ನಡಕ್ಕೆ ಅನುವಾದ ಮಾಡಿಲ್ಲ. ಓಕೆ, ಮುಂದ್ರಾ ಪೋರ್ಟ್ ಇದೆ, ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಥರ್ಡ್ ಒನ್ ವಿಶಾಖಪಟ್ಟಣಂ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಓಕೆ, 3 ಪೋರ್ಟ್ಗಳು, ಆ ಪೋರ್ಟ್ನ ವಿಶೇಷತೆ ಏನಿದೆ ಅಂತ ಕೊಟ್ಟಿದ್ದಾರೆ. ಈಗ ಅವರು ಏನು ಕೇಳಿದ್ದಾರೆ ಈ ಕ್ವಶನ್ಗೆ ರಿಲೇಟೆಡ್ ನಾವೇನು ಮಾಡಬೇಕು ಅಂದರೆ, ಹೌ ಮೆನಿ ಆಫ್ ದ ಅಬೋ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್, ಮೇಲೆ ಕೊಟ್ಟಿರುವಂತಹ ಏನು ಪೇರ್ಸ್ಗಳಿದ್ದಾವಲ್ವ ಅದರಲ್ಲಿ ಎಷ್ಟು ಪೇರ್ಸ್ಗಳು ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೇಮ್ ಪ್ರೀವಿಯಸ್ ಕ್ವಶನ್ಗೆ ಇದೆ, ಇದು ಕೂಡ ಎಷ್ಟು ಜೋಡಣೆಗಳು ಸರಿಯಾಗಿದ್ದಾವನ್ನ ನಾವು ಆನ್ಸರ್ ಮಾಡಬೇಕಾಗಿದೆ, ಯಾವ ಅಂತ ಕೇಳ್ತಾ ಇಲ್ಲ ಅಲ್ಲಿ. ಓಕೆ, ಬನ್ನಿ ಫಸ್ಟ್ ಆಫ್ ಆಲ್ ಇಲ್ಲೂ ಕೂಡ ಸಪ್ರೇಟಾಗಿ ನಾವು ಪ್ರತಿಯೊಂದು ಪೇರನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕಾಮರಾಜ್ ಪೋರ್ಟ್ ಏನು ಹೇಳ್ತಾ ಇದ್ದಾರೆ ಅವರು, ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆ್ಯಸ್ ಎ ಕಂಪ್ನಿ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ವೇಟ್ ಮಾಡೋಣ, ಫಸ್ಟ್ ಕಾಮರಾಜ್ ಪೋರ್ಟ್ ಎಲ್ಲಿದೆ ಅನ್ನೋ ಬಗ್ಗೆ ಬೇಸಿಕ್ ಮಾಹಿತಿ ನಮಗೆ ಗೊತ್ತಿರಬೇಕು. ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ, ಅಲ್ಲಿ ಕಾಮರಾಜ್ ಪೋರ್ಟನ್ನು ಹೈಲೈಟ್ ಮಾಡಲಾಗಿದೆ. ಓಕೆ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಕಾಮರಾಜ್ ಪೋರ್ಟ್ ಅಂತ. ಇದು ತಮಿಳುನಾಡು ರಾಜ್ಯದಲ್ಲಿರುವಂಥ ಒಂದು ಪ್ರಮುಖ ಪೋರ್ಟ್ಗಳಲ್ಲಿ ಒಂದು ಅಂತ ಗುರುತಿಸಲಾಗಿದೆ. ತಮಿಳುನಾಡು ರಾಜ್ಯದ ಬಹುತೇಕ ಉತ್ತರ ಭಾಗದಲ್ಲಿದೆ ಅಂತ ಹೇಳ್ಬೋದು. ಓಕೆ, ತಮಿಳುನಾಡು ರಾಜ್ಯದಲ್ಲಿದೆ ಅಂತ ಒಂದು ಕ್ಲಿಯರ್ ಸಿಗ್ತಾ ಇದೆ, ನಮಗೊಂದು ಐಡಿಯಾ ಸಿಗ್ತಾ ಇದೆ ತಮಿಳುನಾಡು ರಾಜ್ಯದಲ್ಲಿರುವಂತಹ ಪೋರ್ಟ್ ಅಂತ. ನೆಕ್ಸ್ಟ್ ಒನ್, ಇದರ ವಿಶೇಷತೆ ಏನು ಅಂತ ನೋಡ್ತಾ ಹೋದರೆ ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್, ಇದಕ್ಕೆ ಮುಂಚೆ ಎನ್ನೋರ್ ಪೋರ್ಟ್ ಅಂತ ಕೂಡ ಕರಿತಾ ಇದ್ದರು, ಕಾಮರಾಜ್ ಪೋರ್ಟ್ ಅಂತ ಕರಿತೇವೆ, ಬಿಫೋರ್ ಅದಕ್ಕೆ ಎನ್ನೋರ್ ಪೋರ್ಟ್ ಅಂತ ಕೂಡ ಕರಿತಾ ಇದ್ದರು. ಮತ್ತು ಕೋರಮಂಡಲ್ ಕೋಸ್ಟಲ್ಲಿ ಇರುವಂಥ ಒಂದು ಪ್ರಮುಖ ಬಂದರು ಅಂತ ಹೇಳ್ಬೋದು. ಈ ನಾವು ಭಾರತದ ಕರಾವಳಿ ತೀರಗಳನ್ನು ಬಂದಾಗ, ಪರ್ಟಿಕ್ಯುಲರ್ ಪ್ರಾದೇಶಿಕವಾಗಿ ಬಂದಾಗ ನಾವೇನು ಮಾಡ್ತೇವೆ, ಅವುಗಳಿಗೆ ನೇಮ್ ಕೊಡ್ತಾ ಹೋಗ್ತೇವೆ. ಈ ಮಲ್ಬಾರ್ ಕರಾವಳಿ ತೀರ ಅಂತ, ಕೇಂದ್ರ ಕರಾವಳಿ ತೀರ, ಈ ರೀತಿ ಏನು ಕೊಡ್ತೇವಲ್ವ, ಆ ರೀತಿ ಭಾರತ ಪೂರ್ವ ಕರಾವಳಿ ಅಂತ ಬಂದಾಗ, ಸ್ಟೇಟ್ ಅಂತ ತೆಗೆದುಕೊಂಡಾಗ, ಸ್ಟೇಟ್ ವೈಸ್ ಅಂತ ಬಂದಾಗ ತಮಿಳ್ನಾಡು ಸ್ಟೇಟ್ನ ಕರಾವಳಿಗೆ ನಾವು ಕೋರಮಂಡಲ್ ತೀರ ಅಂತ ಹೇಳ್ತೇವೆ. ಅಥವಾ ಇನ್ನೂ ಸ್ವಲ್ಪ ಏರಿಯಾ ವೈಸ್ ಅಂತ ಬಂದಾಗ ಅಪ್ ಟು ಕನ್ಯಾಕುಮಾರಿಯಿಂದ ಕೃಷ್ಣಾ ಡೆಲ್ಟಾವರೆಗೂ ಇರುವಂಥ ಏರಿಯಾ ಏನಿದೆ ಅಲ್ವಾ, ಆ ಏರಿಯಾಕ್ಕೆ ನಾವು ಕೋರಮಂಡಲ್ ತೀರ ಅಂತ ಕೂಡ ಕರಿತೇವೆ. ಇಲ್ಲೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇದು ಈ ಹೈಲೈಟ್ ಮಾಡ್ತಾ ಇರುವಂತಹ ಕೋಸ್ಟಲ್ ಏರಿಯಾ ಏನಿದೆ ಅಲ್ವಾ, ಇದಕ್ಕೆಲ್ಲ ನಾವು ಕೋರಮಂಡಲ್ ಕೋಸ್ಟ್ ಅಂತ ಹೇಳ್ತೇವೆ. ಈ ಭಾಗದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಬಂದರು ಅಂತ ಅದನ್ನು ಗುರುತಿಸಲಾಗುತ್ತೆ. ಮತ್ತು ಚೆನ್ನೈ ಪೋರ್ಟ್ನ ಉತ್ತರ ಭಾಗದಲ್ಲಿ, ಚೆನ್ನೈನ ಮೇಲ್ಭಾಗದಲ್ಲಿ ಅಥವಾ ಉತ್ತರ ಭಾಗದಲ್ಲಿ ಈ ಪೋರ್ಟ್ ಇರೋದು ಕಂಡುಬರುತ್ತೆ. ಮ್ಯಾಪಲ್ಲಿ ಕೂಡ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದಾಗಿದೆ. ಈಗ ಪೇರ್ ಸರಿಯಾಗಿದೆ ತಪ್ಪಾಗಿದೆ ಅನ್ನೋದನ್ನು ತೀರ್ಮಾನಕ್ಕೆ ಬರಬೇಕು. ಇಲ್ಲೊಂದು ಯೆಲ್ಲೋ ಕಲರಿಂದ ಹೈಲೈಟ್ ಆಗಿರುವಂಥ ಸೆಂಟೆನ್ಸ್ ಹೋದರೆ ಗೊತ್ತಾಗುತ್ತೆ, ಇದು ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸ್. ಏನು ಹೇಳ್ತಾ ಇದ್ದಾರೆ ಅಂದರೆ, ಇಟ್ ಈಸ್ ದ ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆ್ಯಸ್ ಎ ಕಂಪನಿ. ಕಾಮರಾಜ್ ಪೋರ್ಟ್ ಏನಿದೆ ಅಲ್ವಾ, ಇದು ಭಾರತದಲ್ಲಿ ಕಂಪನಿ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂಥ ಮೊದಲ ಪೋರ್ಟ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಅಂದರೆ ಇಟ್ ಈಸ್ ದ ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆ್ಯಸ್ ಎ ಕಂಪನಿ. ಕಂಪನಿಯಾಗಿ ಕಂಪನಿ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂಥ ಮೊದಲ ಪೋರ್ಟು. ಹಾಗಾದರೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಫಸ್ಟ್ ಮೇಜರ್ ಪೋರ್ಟ್ ಇನ್ ಇಂಡಿಯಾ ರಿಜಿಸ್ಟರ್ಡ್ ಆ್ಯಸ್ ಎ ಕಂಪ್ನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಕೊಟ್ಟಿರುವಂಥ ಪೇರ್ ಏನಿದೆ ಅಲ್ವ, ಅದು ಸರಿ ಅಂತ ಹೇಳ್ಬೋದು. ಹಾಗಾದರೆ ಫಸ್ಟ್ 1 ಪೇರ್ ಸರಿ ಅನ್ನೋಂಥ ತೀರ್ಮಾನಕ್ಕೆ ನಾವು ಬರ್ಬೋದು. ಸೆಕೆಂಡಿಗೆ ಬರೋಣ. ಸೆಕೆಂಡ್ ಏನಿದೆ, ಮುಂದ್ರಾ ಪೋರ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಏನಿದೆ ಮುಂದ್ರಾ ಪೋರ್ಟ್ ಬಗ್ಗೆ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅಥವಾ ಪೇರ್ ಏನಿದೆ ಅಂದರೆ, ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಮುಂದ್ರಾ ಪೋರ್ಟ್ ಎಲ್ಲಿದೆ ಅನ್ನೋ ಬೇಸಿಕ್ ಇನ್ಫಾರ್ಮೇಷನ್ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಮ್ಯಾಪಲ್ಲಿ ಈ ಭಾಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದು ಗುಜರಾತ್ ರಾಜ್ಯದಲ್ಲಿ ಇರುವಂಥ ಒಂದು ಪ್ರಮುಖವಾದಂಥ ಪೋರ್ಟ್ ಅಂತ ಗುರುತಿಸ್ಬೋದು. ಗುಜರಾತ್ ರಾಜ್ಯದಲ್ಲಿ ಇಲ್ಲೇನೋ ಹೈಲೈಟ್ ಆಗಿದೆ ಅಲ್ವಾ, ಇದು ಗಲ್ಫ್ ಆಫ್ ಕಚ್ ಅಂತೇನು ಕರಿತೇವಲ್ವ ನಾವು, ಈ ಭಾಗ ಆ ಭಾಗದಲ್ಲಿ ಅಥವಾ ಅದರ ಮೇಲ್ಭಾಗದಲ್ಲಿ ಇರುವಂಥ ಒಂದು ಪೋರ್ಟ್ ಆಗಿದೆ. ಕಚ್ ಡಿಸ್ಟಿಕ್ಕು ಗುಜರಾತ್ ಸ್ಟೇಟಲ್ಲಿರೋದು. ಈಗ ಅವ್ರು ಕೊಟ್ಟಿರುವಂಥ ಪೇರ್ಗೆ ಸರಿ ಇದೆನಾ ತಪ್ಪಿದೇನಾ ಅಂತ ತೀರ್ಮಾನಕ್ಕೆ ಬರಬೇಕು. ಏನು ಹೇಳ್ತಾ ಇದ್ದಾರೆ, ಮುಂದ್ರಾ ಪೋರ್ಟ್ ಈಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ಪೋರ್ಟ್. ಅವರು ಪೇರಲ್ಲಿ ಏನು ಕೊಟ್ಟಿದ್ರು, ಲಾರ್ಜೆಸ್ಟ್ ಪ್ರೈವೇಟ್ಲಿ ಓನ್ಡ್ ಪೋರ್ಟ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ, ಮುಂದ್ರಾ ಪೋರ್ಟ್ ಈಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ಪೋರ್ಟು. ಹಾಗಾಗಿ ಈ ಪೇರ್ ಕೂಡ ಸರಿ ಅಂತ ಹೇಳ್ಬೋದು. ಪ್ರೈವೇಟ್ ಪೋರ್ಟ್ ಅಂದರೆ ಇದನ್ನು ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋದರೆ, ಅದಾನಿ ಪೋರ್ಟ್ಸ್ ಆ್ಯಂಡ್ SEZ ಅಥವಾ ಸೆಜ್ ಲಿಮಿಟೆಡ್ ಅಂತ ಹೇಳ್ತೇವೆ. ಇಟ್ ಈಸ್ ರನ್ ಬೈ ಅದಾನಿ ಪೋರ್ಟ್ ಆ್ಯಂಡ್ ಸೆಜ್ ಲಿಮಿಟೆಡ್ ಅಥವಾ APSEZ ಅಂತ ಕೂಡ ಹೇಳ್ಬೋದು.
ಹಾಗಾಗಿ ಸೆಕೆಂಡ್ ಪೇರ್ ಕೂಡ ಸರಿ ಅನ್ನುವಂಥ ತೀರ್ಮಾನಕ್ಕೆ ನಾವು ಬರಬಹುದಾಗಿದೆ. ನೆಕ್ಸ್ಟ್ ಥರ್ಡ್ ಪೇರಿಗೆ ಬರೋಣ. ಇದನ್ನು ಡಿಸ್ಕಷನ್ ಮಾಡಿದ್ರೆ ಈ ಕ್ವಶನ್ಗೆ ಆನ್ಸರ್ ಯಾವುದಂತ ನಾವು ತೀರ್ಮಾನಿಸ್ಬೋದು. ವಿಶಾಖಪಟ್ಟಣಂ ಪೋರ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ, ಇಟ್ ಈಸ್ ದ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ವಿಶಾಖಪಟ್ಟಣಂ ಬಹುತೇಕ ಫೇಮಸ್ ಆಗಿರುವಂಥ ಒಂದು ಸಿಟಿ, ಹಾಗಾಗಿ ಬಹುತೇಕ ಎಲ್ಲರೂ ಗೆಸ್ ಮಾಡ್ಬೋದು. ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವಂಥ ಒಂದು ಪ್ರಮುಖವಾದಂಥ ಬಂದರು. ಈಗ ಅವರು ಹೇಳ್ತಾ ಇರುವಂತಹ ವಿಶೇಷತೆ ಸರಿನಾ ತಪ್ಪ ಅಂತ ನೋಡ್ತಾ ಹೋದರೆ ಏನಿದೆ, ಅವ್ರು ಹೇಳ್ತಾ ಇರೋದು ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ತಪ್ಪಾಗಿರುವಂಥ ಒಂದು ಹೇಳಿಕೆ ಅಂತ ಹೇಳ್ಬೋದು. ಯಾಕಂದರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಏನಿದೆ ಅಲ್ವಾ, ಅಥವಾ ನಾವು ಅದಕ್ಕೆ ನವಸೇವಾ ಅಂತೇನು ಕರಿತೇವಲ್ವ, ನವಸೇವಾ ಬಂದರು ಅಂತ, ಇದು ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ. ಆದರೆ ಅವರೇನು ಹೇಳ್ತಾ ಇದ್ದಾರೆ, ವಿಶಾಖಪಟ್ಟಣಂ ಪೋರ್ಟು ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಕೊಟ್ಟಿರುವಂಥ ಮೂರನೇ ಪೇರೇನಿದೆ ಅಲ್ವಾ, ಇದು ತಪ್ಪು ಅಂತ ಹೇಳ್ಬೋದು. ಮತ್ತು ಜವಾಹರ್ಲಾಲ್ ನೆಹರು ಪೋರ್ಟ್ ಯಾವ ಸ್ಟೇಟಲ್ಲಿದೆ ಅನ್ನೋದು ಕೂಡ ಗೊತ್ತಿರುತ್ತೆ ಬಹುತೇಕ ಜನರಿಗೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪೋರ್ಟ್ ಅದು ಮಹಾರಾಷ್ಟ್ರ ರಾಜ್ಯದಲ್ಲಿರೋದು, ಮುಂಬೈ ಬಂದರಿನ ಸಮೀಪದಲ್ಲಿರುವಂಥ ಒಂದು ಬಂದರಾಗಿದೆ. ಓಕೆ, ಇಟ್ ಈಸ್ ದ ಲಾರ್ಜೆಸ್ಟ್ ಕಂಟೈನರ್ ಪೋರ್ಟ್ ಇನ್ ಇಂಡಿಯಾ ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿರೋದ್ರಿಂದ ಮೂರನೇ ಪೇರ್ ತಪ್ಪಂತ ಹೇಳ್ಬೋದು. ಈಗ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಕ್ವಶನಲ್ಲಿ ಏನು ಕೇಳಿದ್ದಾರೆ ಅವರು, ಹೌ ಮೆನಿ ಆಫ್ ದ ಅಬೋವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾ ಇದ್ದಾರೆ ಅವರು. ಫಸ್ಟ್ ಪೇರ್ ಕರೆಕ್ಟ್ಲಿ ಮ್ಯಾಚ್ ಆಗಿದೆ, ಸೆಕೆಂಡ್ ಪೇರ್ ಕೂಡ ಕರೆಕ್ಟ್ಲಿ ಮ್ಯಾಚ್ಡ್ ಆಗಿದೆ, ಥರ್ಡ್ ಪೇರ್ ರಾಂಗ್ ಆಗಿದೆ. ಹಾಗಾಗಿ ಓನ್ಲಿ 2 ಪೇರ್ಸ್ ಅನ್ನುವಂಥ ಸೆಕೆಂಡ್ ಆಪ್ಷನ್ಸ್ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಓಕೆ, ಈ ರೀತಿ ಆನ್ಸರನ್ನು ಫೈನಲ್ ಆಗಿ ಗುರುತಿಸುವಂಥ ಸಂದರ್ಭದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಈ ಸಾರಿ ಸ್ಪೆಷಲಿ UPSC ಪ್ರಿಲಿಮ್ಸಲ್ಲಿ ಭಾಳ ಡಿಫ್ರೆಂಟಾಗಿ ಕೇಳಿದ್ದಾರೆ. ಇದು ಮುಂದೆ ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಕೂಡ ಈ ರೀತಿ ಕೇಳ್ಬೋದು. ಹಾಗಾಗಿ ಈ UPSC ಕ್ವಶನ್ಸನ್ನು ಕೇವಲ UPSC ಎಕ್ಸಾಮ್ ಬರೆಯೋರಿಗಷ್ಟೇ ಸೀಮಿತ ಅಲ್ಲ, ಇದು ಬೇರೆ ಎಲ್ಲ ಎಕ್ಸಾಮ್ ಬರೆಯೋರಿಗೆ ಇದೊಂದು ರೀತಿ ಗೈಡ್ಲೈನ್ ಅಂತ ಹೇಳ್ಬೋದು. ಹಾಗಾಗಿ ಈ ಕ್ವಶನ್ಸ್ ಪ್ಯಾಟರ್ನ್ ಆಗಿರ್ಬೋದು, ಆನ್ಸರ್ ಮಾಡುವಂಥ ಶೈಲಿ ಏನಿದೆ ಅಲ್ವಾ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ನ್ಯಾಚುರಲ್ ವೆಜಿಟೇಷನ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ ಅಂತ ಗುರುತಿಸ್ಬೋದು. ಇದನ್ನು ಆ ಬೇಸ್ ಮೇಲೆ ಆನ್ಸರ್ ಮಾಡ್ಬೋದು. ಏನಿದೆ ಕ್ವಶನ್ನು, ಕೆಳಗಿನ ಮರಗಳನ್ನು ಗಮನಿಸಿ. ಕೆಲವೊಂದು ಮರಗಳ ಹೆಸರು ಕೊಟ್ಟಿದ್ದಾರೆ, ಆ ಮರಗಳ ಹೆಸರನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಹಲಸು ಕೊಟ್ಟಿದ್ದಾರೆ, ಮಹುವಾ ಅಂತ ಕೊಟ್ಟಿದ್ದಾರೆ, ತೇಗ ಅಂತ ಕೊಟ್ಟಿದ್ದಾರೆ. ಅವುಗಳ ಸೈಂಟಿಫಿಕ್ ನೇಮ್ ಕೂಡ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಾಗಿದೆ, ಮೇಲಿನ ಮರಗಳಲ್ಲಿ ಎಷ್ಟು ಮರಗಳು ಎಲೆ ಉದುರುವ ಸಸ್ಯ ವರ್ಗಕ್ಕೆ ಸೇರಿವೆ ಅಂತ ನಾವು ಹೇಳಬೇಕಾಗಿದೆ. 3 ಮರಗಳು ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಮರಗಳು ಎಲೆ ಉದುರುವ ಸಸ್ಯ ವರ್ಗಕ್ಕೆ ಸೇರಿದ್ದಾವೆ ಅಂತ ನಾವು ಹೇಳಬೇಕಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ ಈ ಕ್ವಶನ್ ನೇರವಾಗಿ ನಮ್ಮ NCERT ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ PU ಬುಕ್ಸ್ ಏನಿದಾವಲ್ವ ಅಲ್ಲಿಂದಲೇ ನೇರವಾಗಿ ತೆಗೆದುಕೊಂಡಿರುವಂಥ ಕ್ವಶನ್ ಅಂತ ಹೇಳ್ಬೋದು. ಈ ಇಂಗ್ಲೀಷಲ್ಲಿ ಏನು ಕಾಣಿಸ್ತಾ ಇದೆಯಲ್ವ, ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಅದು NCERT ಬುಕ್ಸ್ನ ಕಂಟೆಂಟ್. ಇದು ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಅಂತ. ಓಕೆ, ಅಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅದರ ಬಗ್ಗೆ. ಏನಿದೆ ಅದರಲ್ಲಿ ಅಂದರೆ ಆ ಟೆಂಪ್ರೇಚರ್ ಎಷ್ಟಿರಬೇಕು, ಅದರ ವಿಶೇಷತೆ ಏನಂತ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಬಂದಾಗ ಯಾವ ಮರಗಳು ಪ್ರಮುಖವಾಗಿ ಕಂಡುಬರ್ತಾವೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಬರೋಣ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಬುಕ್ಕು ಫಸ್ಟ್ PU ಬುಕ್ಕಲ್ಲಿ ಬಂದಾಗ ಇಲ್ಲೂ ಕೂಡ ಕೊನೆಯಲ್ಲಿ ಬಂದಾಗ ಯಾವ್ಯಾವ ಮರಗಳು ಆ ಭಾಗದಲ್ಲಿ ಬೆಳೀತಾವೆ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ UPSCಯಲ್ಲಿ ಕೇಳುವಂಥ ಕ್ವಶನ್ಸ್ ಎಲ್ಲ ಕೂಡ ಸ್ಪೆಷಲ್ ಬುಕ್ಸಿಂದ ಬರ್ತಾವಂತ ಹೇಳಂಗಿಲ್ಲ ನಾವು. ಈವನ್ 6 to 12 ಬುಕ್ಸ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಪ್ರತಿಯೊಬ್ಬರು UPSC ಯಾರು ಕ್ಲಿಯರ್ ಮಾಡ್ಕೊಳ್ತಾರಲ್ಲ ಅವರು ಸಜೆಸ್ಟ್ ಮಾಡೋದೇನೆಂದರೆ 6 to 12 ಬುಕ್ಸನ್ನೇ ನೀಟಾಗಿ ನೀವು ಓದಬೇಕು. ಅಲ್ಲಿ ಪರ್ಫೆಕ್ಟ್ ಆದಷ್ಟು ನೀವು ಈಸಿಯಾಗಿ ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಓಕೆ, ಈಗ ಈ ಕ್ವಶನ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡೋಣ. ನಾವು ಹೇಳಬೇಕಾಗಿರೋದು, ಇಲ್ಲಿ 3 ಮರಗಳು ಕೊಟ್ಟಿದ್ದಾರೆ. ಆ ಮರಗಳಲ್ಲಿ ಎಷ್ಟು ಮರಗಳು ಎಲೆ ಉದುರುವ ಸಸ್ಯವರ್ಗದಲ್ಲಿ ಕಂಡುಬರ್ತಾವೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟು ಹಲಸು ಕೊಟ್ಟಿದ್ದಾರೆ. ಹಲಸು ಯಾವ ಸಸ್ಯವರ್ಗಕ್ಕೆ ಸೇರಿದೆ ಅಂತ ಡಿಸೈಡ್ ಮಾಡ್ಕೊಳ್ಬೇಕಾದ್ರೆ NCERT ಬುಕ್ಸಲ್ಲಿ ಬಂದಾಗ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಅಂತ ಏನಿದೆ ಅಲ್ವಾ, ಅದರಲ್ಲಿ ಕಂಡುಬರುವಂತಹ ಮರಗಳಲ್ಲಿ ಹಲಸನ್ನು ಅಥವಾ ಜಾಕ್ ಫ್ರೂಟನ್ನು ಕೊಟ್ಟಿಲ್ಲ. ಆದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ PU ಬುಕ್ಸ್ ಏನಿದಾವಲ್ವ, ಫಸ್ಟ್ ಇಯರ್ PU ಬುಕ್ಕನ್ನು ತೆಗೆದುಕೊಂಡಾಗ ನಿಮಗೆ ಹಲಸು ಅನ್ನು ಇದರಲ್ಲಿ ಎಲೆ ಉದುರುವ ಸಸ್ಯವರ್ಗದಲ್ಲೇ ಕೊಟ್ಟಿರೋದು ಕಂಡುಬರುತ್ತೆ. ಅಥವಾ ಮಾನ್ಸೂನು ಅರಣ್ಯ ಅಂತೇನು ಕರಿತೇವಲ್ವ, ಎಲೆ ಉದುರುವ ಸಸ್ಯವರ್ಗ, ಅದರಲ್ಲಿ ಹಲಸು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮರ ಅಂತ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ವ್ಯತ್ಯಾಸ ಅಂತ ನೋಡ್ತಾ ಹೋದರೆ, NCERT ಬುಕ್ಸನ್ನು ತೆಗೆದುಕೊಂಡಾಗ ಅದು ನ್ಯಾಷನಲ್ ಲೆವೆಲ್ ಕರಿಕ್ಯುಲಮ್ ಆಗಿರೋದರಿಂದ ಅಲ್ಲಿ ಹಲಸು ದಕ್ಷಿಣ ಭಾರತದಲ್ಲಿ ಬೆಳೆಯುವಂಥ ಒಂದು ಪ್ರಮುಖವಾದಂಥ ಒಂದು ಮರವಾಗಿದೆ. ಹಾಗಾಗಿ ಅವರು ಜನರಲ್ ಆಗಿ ಬಂದಾಗ ಅದನ್ನು ಕೊಟ್ಟಿರಲಿಕ್ಕಿಲ್ಲ. ನಮ್ಮ ಸ್ಟೇಟಲ್ಲಿ ಬಂದಾಗ ಹಲಸು ನಮ್ಮ ರಾಜ್ಯದ ಅತ್ಯಂತ ಪ್ರಮುಖ ಮರಗಳಲ್ಲಿ ಒಂದಾಗಿರೋದ್ರಿಂದ ಇಲ್ಲಿ ಕೊಟ್ಟಿರೋದು ಕಂಡುಬರುತ್ತೆ. ಹಾಗಾಗಿ ಹಲಸು
ಡೆಸಿಡಿಯಸ್ ಫಾರೆಸ್ಟಲ್ಲಿ ಕಂಡುಬರುವಂಥ ಒಂದು ಮರ ಅಂತ ನಾವು ಹೇಳ್ಬೋದು. ಅಂದರೆ ಎಲೆ ಉದುರುವ ಸಸ್ಯ ವರ್ಗದಲ್ಲಿ ಕಂಡುಬರುವಂಥ ಒಂದು ಮರ ಅಂತ ಹೇಳ್ಬೋದು. ಆದರೆ ಕೆಲ ಆನ್ಸರ್ ಕೀಯಲ್ಲಿ ಬಂದಾಗ ಹಲಸು ಎವರ್ಗ್ರೀನ್ ಫಾರೆಸ್ಟಲ್ಲಿ ಕಂಡುಬರುವಂಥ ಮರ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು NCERT ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ಎರಡು ಬುಕ್ಕನ್ನು ರೆಫರೆನ್ಸ್ ಆಗಿ ತೆಗೆದುಕೊಂಡಾಗ ಹಲಸು ಎಲೆ ಉದುರುವ ಸಸ್ಯ ವರ್ಗದಲ್ಲಿ ಬರುವಂಥ ಒಂದು ಮರ ಅಂತ ಹೇಳ್ಬೋದು. ಓಕೆ, ಇನ್ನೂ ಸ್ವಲ್ಪ ವೇಟ್ ಮಾಡಿ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡುವಂಥ ನಾವು ಪ್ರಯತ್ನ ಮಾಡ್ತೀನಿ ನಾನು. ನೆಕ್ಸ್ಟು ಮಹುವಾ ಇದೆ ಮತ್ತು ತೇಗ ಅಂತಿದೆ. ಮಹುವಾ ತೇಗ ಬಂದಾಗ NCERT ಬುಕ್ಸ್ ತೆಗೆದುಕೊಂಡಾಗ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಟೀಕ್ ಕಾಣಿಸ್ತಾ ಇದೆ. ಟೀಕ್ ಅಂದರೆ ತೇಗ ಆಲ್ರೆಡಿ ಗೊತ್ತಾಗ್ತಾ ಇದೆ ನಿಮಗೆ. ಅದ್ರ ಜೊತೆಗೆ ಸಾಲು ಶೀಶಮ್ ಕೊಟ್ಟಿದ್ದಾರೆ. ಮಹುವಾ ಕೂಡ ಇದೆ, ಆಮ್ಲ ಇದೆ, ಓಕೆ, ಸೇಮುಲ್ ಇದೆ, ಕುಸುಮ್ ಇದೆ, ಸ್ಯಾಂಡಲ್ವುಡ್ ಇವೆಲ್ಲವೂ ಕೂಡ ಎಲೆ ಉದುರುವ ಸಸ್ಯವರ್ಗದಲ್ಲಿ ಕಂಡುಬರುವಂಥ ಪ್ರಮುಖ ಮರಗಳಂತೆ NCERT ಬುಕ್ಸಲ್ಲಿ ಕೊಟ್ಟಿರೋದು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಬುಕ್ಕಲ್ಲಿ ಬಂದಾಗ ತೇಗ, ಶ್ರೀಗಂಧ, ಸಾಲ್, ಖೈರ್, ಮಾವು, ವಾಟೆಲ್, ಬಿದಿರು, ದಿಯೋದರ್, ಬ್ಲೂಗಮ್, ಎಬೋನಿ, ಸಿಮಾಲ್, ಅರ್ಜುನ ಮತ್ತು ಆಲದ ಮರಗಳಂತ ಕೊಟ್ಟಿದ್ದಾರೆ. ಓಕೆ, ಇವೆರಡನ್ನೂ ಬೇಸಾಗಿಟ್ಕೊಂಡಾಗ ಈ ಮೂರೂ ಮರಗಳು ಎಲೆ ಉದುರುವ ಸಸ್ಯವರ್ಗದ ಗುಂಪಿಗೆ ಸೇರಿರುವಂಥ ಮರಗಳಂತ ನಾವು ತೀರ್ಮಾನಿಸ್ಬೋದಾಗಿದೆ. ಓಕೆ, ಹಾಗಾಗಿ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ಬೋದು. ಯಾವುದಂತ ಆನ್ಸರ್ ಮಾಡ್ಬೋದು? ಮೂರು ಮರಗಳು ಎಲೆ ಉದುರುವ ಸಸ್ಯವರ್ಗದಲ್ಲಿ ಕಂಡುಬರುವಂಥ ಮರಗಳಂತ ಹೇಳ್ಬೋದು. ಹಾಗಾಗಿ ಆಲ್ 3 ಅನ್ನುವಂಥ ಆಪ್ಷನ್ ಸರಿ ಅನ್ನೋದು ನಮ್ಮ ಟೀಮಲ್ಲಿ ನಾವು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದಿರೋದು. UPSC ಆನ್ಸರ್ ನೋಡಬೇಕಾದನ್ನು ಯಾವುದನ್ನು ಪರಿಗಣಿಸ್ತಾರೆ ಅನ್ನೋಂಥ ಬೇಸ್ ಮೇಲೆ ನಾವು ಇನ್ನೂ ಫೈನಲ್ ತೀರ್ಮಾನಕ್ಕೆ ಬರ್ಬೋದಾಗಿದೆ. ಯಾಕೆ ನಾವು ಇದನ್ನು ಎವರ್ಗ್ರೀನ್ ಫಾರೆಸ್ಟಲ್ಲಿ ಬರೋದಿಲ್ಲ, ಇದು ಎಲೆ ಉದುರುವ ಸಸ್ಯವರ್ಗದಲ್ಲಿ ಬರುತ್ತೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇವೆ ಅಂದರೆ ಇದು ಯಾವ ಏರಿಯಾದಲ್ಲಿ ಬೆಳೆಯುತ್ತೆ ಅನ್ನೋಂಥ ಒಂದು ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕಾಮನ್ ಆಗಿ ಎಲೆ ಉದುರುವ ಸಸ್ಯವರ್ಗ 70 ರಿಂದ 200 ಸೆಂಟಿಮೀಟರ್ನಷ್ಟು ಮಳೆ ಆಗುವಂಥ ಏರಿಯಾದಲ್ಲಿ ಕಂಡುಬರುವಂಥ ಒಂದು ನ್ಯಾಚುರಲ್ ವೆಜಿಟೇಷನ್. ಮ್ಯಾಪಲ್ಲಿ ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಈ ಹೈಲೈಟ್ ಮಾಡಿರುವಂಥ ಬಾರ್ಡರ್ ಲೈನ್ ಒಳಗಡೆ ಬೆಳೆಯುವಂತಹ ಒಂದು ಸಸ್ಯವರ್ಗ ಆಗಿದೆ ಇದು, ಎಲೆ ಉದುರುವ ಸಸ್ಯವರ್ಗ. ಇದು ಅದಿಷ್ಟು ಏರಿಯಾದಲ್ಲಿ ಎಲೆ ಉದುರುವ ಸಸ್ಯವರ್ಗ ಕಂಡುಬರುತ್ತೆ. ಇದನ್ನು ಮತ್ತು ಬೈಫರ್ಗೇಷನ್ ಮಾಡ್ತೇವೆ ನಾವು ಆ್ಯಕ್ಚುಲಿ, ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಮತ್ತು ಶುಷ್ಕ ಎಲೆ ಉದುರುವ ಸಸ್ಯವರ್ಗ ಅಂತ. ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಅಂದರೆ ಈ 70 ರಿಂದ 200 ಸೆಂಟಿಮೀಟರ್ ಮಳೆ ಏನಾಗುತ್ತಲ್ವ, ಅದರಲ್ಲಿ 100 ರಿಂದ 200 ಸೆಂಟಿಮೀಟರ್ನಷ್ಟು ಮಳೆ ಆಗುವಂತಹ ಏರಿಯಾದಲ್ಲಿ ಒಂದು ಸ್ವಲ್ಪ ವಿಭಿನ್ನವಾದಂಥ ಸಸ್ಯವರ್ಗ ಕಂಡುಬರುತ್ತೆ. ಎಲೆ ಉದುರಿಸ್ಕೊಳ್ತಾವೆ, ಅದರಲ್ಲಿ ಏನು ಡೌಟ್ ಇಲ್ಲ. ಆದರೆ ಬೆಳೆಯುವಂಥ ಮರಗಳಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಇದೆ. ಮತ್ತು ಕಡಿಮೆ ಮಳೆ ಆಗೋದು 70 ರಿಂದ 100 ಸೆಂಟಿಮೀಟರ್ನಷ್ಟು ಮಳೆ ಆಗುವಂತಹ ಹೈಲೈಟ್ ಮಾಡಿರುವಂಥ ಏರಿಯಾ ಏನಿದೆಯಲ್ವ, ಅದರೊಳಗಡೆ ಏರಿಯಾ ಏನಿದೆಯಲ್ವ, ಅಲ್ಲಿ ಕೆಲವೊಂದು ವಿಭಿನ್ನ ರೀತಿಯ ಸಸ್ಯಗಳು ಕಂಡುಬರ್ತವೆ. ಆ ಬೇಸ್ ಮೇಲೆ ಡಿವೈಡ್ ಮಾಡ್ತೇವೆ. ಈಗ ಈ ಮ್ಯಾಪನ್ನು ಅಬ್ಸರ್ವ್ ಮಾಡಿದಾಗ ಈ ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಎಲ್ಲಿ ಕಂಡುಬರ್ತಾವಂದರೆ ಹಿಮಾಲಯದ ಪಾದ ಬೆಟ್ಟಗಳ ಏರಿಯಾದಲ್ಲಿ ಕೆಳಭಾಗದಲ್ಲಿ ಬಂದಾಗ ಈ ಭಾಗದಲ್ಲಿ ಕಂಡುಬರ್ತಾವೆ ಅಂತ ಹೇಳ್ಬೋದು. ಮತ್ತು ಈಸ್ಟರ್ನ್ ಸ್ಲೋಪ್ಸ್ ಆಫ್ ದಿ ವೆಸ್ಟರ್ನ್ ಘಾಟ್ಸ್ ಇದು ಇಂಪಾರ್ಟೆಂಟು. ವೆಸ್ಟರ್ನ್ ಘಾಟ್ಸ್ನ ಈಸ್ಟರ್ನ್ ಸ್ಲೋಪ್ ಅಂದರೆ ಇಲ್ಲಿರುವಂಥ ಪಕ್ಕದಲ್ಲಿರುವಂಥ ಏರಿಯಾ, ಈ ಏರಿಯಾದಲ್ಲಿ ಕೂಡ ಈ ಮರಗಳು ಕಂಡುಬರ್ತವೆ. ಮತ್ತು ಒಡಿಶಾ ಈ ಕಡೆ ಭಾಗದಲ್ಲಿ ಕೂಡ ಈ ಮರಗಳು ಕಂಡುಬರ್ತಾವೆ ಅಂತ ಹೇಳ್ತಾ ಇದ್ದಾವೆ. ವೆಸ್ಟರ್ನ್ ಘಾಟ್ಸ್ನ ಈಸ್ಟರ್ನ್ ಸ್ಲೋಪ್ ಅಂದರೆ ಈವನ್ ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ಗುರುತಿಸ್ಬೋದು ಈ ಏರಿಯಾ. ಈವನ್ ದಕ್ಷಿಣ ಕರ್ನಾಟಕದಲ್ಲಿ ಬಹುತೇಕ ಜನರಿಗೆ ಹಲಸು ಎಲ್ಲಿ ಬೆಳೆಯುತ್ತೆ ಅನ್ನೋದು ಗೊತ್ತಿರುತ್ತೆ. ನಿಮ್ಗೆ ಅನಿಸ್ಬೋದು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಕಂಡುಬರುತ್ತೆ ಅಂತ. ಎಸ್, ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಕಂಡುಬರುತ್ತೆ. ಆದರೆ ಸಂಪೂರ್ಣ ವೆಸ್ಟರ್ನ್ ಘಾಟ್ಸಲ್ಲಿ ನಾವು ಎವರ್ಗ್ರೀನ್ ಫಾರೆಸ್ಟ್ ನೋಡಲಿಕ್ಕೆ ಸಾಧ್ಯ ಇಲ್ಲ. ಎವರ್ಗ್ರೀನ್ ಫಾರೆಸ್ಟ್ ಎಲ್ಲಿ ಕಂಡುಬರುತ್ತೆ? ವೆಸ್ಟರ್ನ್ ಘಾಟ್ಸ್ನ ಪಶ್ಚಿಮ ಭಾಗದಲ್ಲಿ, ಪಶ್ಚಿಮ ಇಳಿಜಾರಿನಲ್ಲಿ ಬಂದಾಗ ಅಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಕಂಡುಬರುತ್ತೆ. ವೆಸ್ಟರ್ನ್ ಘಾಟ್ಸ್ನ ಈಸ್ಟರ್ನ್ ಸ್ಲೋಪಲ್ಲಿ ಬಂದಾಗ ನಾವು ಆರ್ದ್ರ ಎಲೆ ಉದುರುವ ಸಸ್ಯವರ್ಗವನ್ನು ಕಾಣ್ತೇವೆ. ಹಾಗಾಗಿ ಹಲಸಿನ ಮರಗಳು ಇವನ್ ನಾವು ಎಲ್ಲಿ ನೋಡ್ಬೋದು? ಕೊಡಗು ಆಗಿರ್ಬೋದು, ಇವನ್ ಮೈಸೂರಿನ ಸ್ವಲ್ಪ ಏರಿಯಾ ಆಗಿರ್ಬೋದು, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಈವನ್ ತುಮಕೂರು, ಚಿತ್ರದುರ್ಗ, ಈವನ್ ಬೆಂಗಳೂರು, ಈ ಕಡೆ ಮಂಡ್ಯ, ಹಾಸನ್, ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಹೋಗ್ತೇವೆ. ಇದೆಲ್ಲವನ್ನು ಇಟ್ಕೊಂಡಾಗ ನಾವೇನು ಹೇಳ್ಬೋದು ಅಂದರೆ ಹಲಸು ಕೂಡ ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಅಥವಾ ಎಲೆ ಉದುರುವ ಸಸ್ಯವರ್ಗದ ಗುಂಪಿಗೆ ಸೇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಫೈನಲ್ ನೋಡೋಣ NCERT ಯಾವುದನ್ನು ಪರಿಗಣಿಸ್ತಾರೆ ಅನ್ನೋ ಬೇಸ್ ಮೇಲೆ ಏನಾದರೂ ಚೇಂಜಸ್ ಆದರೆ ನೀವು ಆ ತೀರ್ಮಾನಕ್ಕೆ ಬರಬಹುದು. ಓಕೆ, ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಲ್ 3 ಅಂತ ನಾವು ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ಗೆ ಬರೋಣ. ಏನಿದೆ ಅಂತ ನೋಡ್ತಾ ಹೋದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಮುದ್ರ ಮಟ್ಟ ಪದೇ ಪದೇ ಇಳಿಕೆ ಆಗುವುದರಿಂದ ಉಂಟಾದ ಜೌಗು ಪ್ರದೇಶಕ್ಕೆ ಅತ್ಯುತ್ತಮ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಇನ್ನೊಂದು ವಿಚಾರ ಹೇಳಬೇಕಿತ್ತು. ನಾನು ಇವತ್ತು ಬಿಡಿಸ್ತಾ ಇರುವಂಥ ಕ್ವಶನ್ಸ್ಗಳು UPSC A ಸೀರೀಸ್ನಿಂದ ತೆಗೆದುಕೊಂಡಿರುವಂಥ ಕ್ವಶನ್ಸು. ಅಲ್ಲಿ ಯಾವ ಕ್ವಶನ್ ನಂಬರ್ ಇದೆ ಅಲ್ವಾ, ಸೇಮ್ ಅದೇ ಕ್ವಶನ್ ನಂಬರ್ ನಾನಿಲ್ಲಿ ನೀಡಿರೋದು. ಓಕೆ, ಇದಕ್ಕೆ ಭೀತರ್ ಕನ್ನಿಕಾ, ಮರಕನ್ನಮ್ಮ ಆಗಿರ್ಬೋದು, ನೌಪಾದ ಮತ್ತು ರನ್ ಆಫ್ ಕಚ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಈ ಕ್ವಶನ್ ಕೂಡ ನೇರವಾದ ಕ್ವಶನ್ನೇ ಇದೆ, ಇನ್ಫಾರ್ಮೇಷನ್ ಬೇಸ್ಡ್ ಕ್ವಶನ್ಸ್ ಇರೋದು. ಸ್ವಲ್ಪ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ, ಇಂಡಿಯನ್ ಜಿಯೋಗ್ರಫಿ ಚೆನ್ನಾಗಿ ನೀವು ಸ್ಟಡಿ ಮಾಡಿದ್ರೆ ಖಂಡಿತ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಈ ಕ್ವಶನ್ಗೆ ಸರಿಯಾದ ಉತ್ತರ ರನ್ ಆಫ್ ಕಚ್ ಅಂತ ಹೇಳ್ಬೋದು. ಯಾಕೆ ಇದನ್ನು ಆನ್ಸರ್ ಆಗುತ್ತೆ ಅಥವಾ ಏನು ಈ ಕ್ವಶನ್ ಅನ್ನೋದು ನಮಗೆ ಅರ್ಥ ಮಾಡ್ಕೊಳ್ಬೇಕು. ಕ್ವಶನಲ್ಲಿ ಏನಿದೆ ಅಂದರೆ ಸಮುದ್ರ ಮಟ್ಟ ಪದೇ ಪದೇ ಇಳಿಕೆ ಆಗುವುದರಿಂದ ಉಂಟಾದಂಥ ಒಂದು ಮಾರ್ಷ್ ಲ್ಯಾಂಡ್ ಯಾವುದಂತ ಕೇಳ್ತಾ ಇದ್ದಾರೆ ಅಥವಾ ವೆಟ್ ಲ್ಯಾಂಡ್ ಯಾವುದಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಕ್ವಶನಲ್ಲಿ ಬಂದಾಗ ಮಾರ್ಷ್ ಲ್ಯಾಂಡ್ ಅನ್ನುವಂಥ ವರ್ಡೇ ಬಳಕೆ ಆಗಿದೆ. ಫಸ್ಟ್
ಮಾರ್ಷ್ಲ್ಯಾಂಡ್ ಅಂದರೆ ಹೆಂಗಿರುತ್ತೆ ಅನ್ನೋದು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ನೀವು ಇಮೇಜ್ ನೋಡಿದ್ರೆ ಗೊತ್ತಾಗ್ತದೆ ಮಾರ್ಷ್ಲ್ಯಾಂಡ್ ಅಂದರೆ ಹೆಂಗಿರುತ್ತೆ, ಒಂದು ಸ್ವಲ್ಪ ನೀರಿರುತ್ತೆ, ಒಂದು ಸ್ವಲ್ಪ ಸಾಫ್ಟ್ ಸ್ಟೆಮ್ ಇರುವಂಥ ಗ್ರಾಸ್ ಇರುತ್ತೆ, ಅಂದರೆ ಭಾಳ ಮೃದುವಾದಂಥ ಹುಲ್ಲುಗಳು ಆ ಏರಿಯಾದಲ್ಲಿ ಆ ಜೋಗ ಪ್ರದೇಶದಲ್ಲಿ ಬೆಳೆದಿರುತ್ತೆ. ಇಂಥದಕ್ಕೆ ನಾವು ಕಾಮನ್ ಆಗಿ ಮಾರ್ಷ್ಲ್ಯಾಂಡ್ ಅಂತ ಹೇಳೋದು. ಈ ರಾಮ್ಸಾರ್ಗೆ ರಿಲೇಟೆಡ್ ಆಗಿ ನಾನೇ ವಿಜಯಭವದಲ್ಲಿ ಒಂದು ಕ್ಲಾಸ್ ಮಾಡಿದ್ದೀನಿ, ಅಲ್ಲಿ ಕೂಡ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಾರ್ಷ್ಲ್ಯಾಂಡ್ ಬಗ್ಗೆ. ಆದರೆ ರನ್ ಆಫ್ ಕಚ್ಚಲ್ಲಿ ಕಂಡುಬರುವಂಥ ಮಾರ್ಷ್ಲ್ಯಾಂಡ್ ಒಂದು ಸ್ವಲ್ಪ ವಿಭಿನ್ನವಾಗಿರೋದು ಕಂಡುಬರುತ್ತೆ. ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಒಂದು ಸ್ವಲ್ಪ ನೀರು ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಕೆಸರು ಜೋಗ ಪ್ರದೇಶ ಕಾಣಿಸ್ತಾ ಇದೆ. ಇನ್ನೊಂದು ಪಾರ್ಟಲ್ಲಿ ಬಂದಾಗ ಒಂದು ಸ್ವಲ್ಪ ಸಾಲ್ಟ್ ಹಂಗೆ ಕಾಣಿಸ್ತಾ ಇದೆ, ಲವಣಾಂಶ ಕಾಣಿಸ್ತಾ ಇದೆ, ಸಾಲ್ಟ್ ವೈಟ್ ಕಲರಲ್ಲಿ ಏನು ಕಾಣಿಸ್ತಾ ಇದೆಯಲ್ವ ಈ ರೀತಿ ಕಾಣಿಸ್ತಾ ಇದೆ. ಇದು ರನ್ ಆಫ್ ಕಚ್ನ ಒಂದು ಇಮೇಜ್. ಇದು ಕೆಲವೊಂದು ಟೈಮಲ್ಲಿ ಕೆಲವೊಂದು ಸೀಸನಲ್ಲಿ ಈ ರೀತಿ ರನ್ ಆಫ್ ಕಚ್ ಈ ರೀತಿ ನಮಗೆ ಕಂಡುಬರುತ್ತೆ. ಸ್ವಲ್ಪ ಏನಾದರೂ ಉಷ್ಣತೆ ಪ್ರಮಾಣ ಹೆಚ್ಚಾಗ್ತಾ ಹೋದರೆ ರನ್ ಆಫ್ ಕಚ್ ಈ ರೀತಿ ಕಂಡುಬರುತ್ತೆ. ನಮಗೆ ಒಂದು ರೀತಿ ಸಂಪೂರ್ಣವಾಗಿ ವೈಟ್ ಕಲರಲ್ಲಿ ಕಂಡುಬರುತ್ತೆ ಆ ಏರಿಯಾ. ಆ ಲವಣಾಂಶ ಎಲ್ಲ ಉಪ್ಪ ಇರೋದು ಅದು ಆ್ಯಕ್ಚುಲಿ, ಆವಾಗ ಈ ರೀತಿ ಕಂಡುಬರುತ್ತೆ. ಓಕೆ, ಏನಿದು, ಯಾಕೆ ಈ ರೀತಿ ವಿಶೇಷತೆ ಇದೆ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಬೇಸಿಕ್ಕಾಗಿ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಯಾವ ಸ್ಟೇಟಲ್ಲಿ ಇದೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಓಕೆ, ರನ್ ಆಫ್ ಕಚ್ ಬಹಳ ಫೇಮಸ್ ಇದು ಗುಜರಾತ್ ರಾಜ್ಯದಲ್ಲಿರುವಂಥ ಒಂದು ಪ್ಲೇಸ್ ಇದು. ಈಗ ಜಿಯೋಗ್ರಫಿಗೆ ಬರೋಣ. ಏನಂತ ಹೇಳ್ತಾ ಇದ್ದಾರೆ, ರನ್ ಆಫ್ ಕಚ್ಚು ಸಮುದ್ರದ ಮಟ್ಟ ಪದೇ ಕುಸಿತಾ ಇರೋದ್ರಿಂದ ಒಂದು ಮಾರ್ಷ್ಲ್ಯಾಂಡ್ ಕ್ರಿಯೇಟ್ ಆಗಿದೆ. ಅದು ಯಾವುದಂತ ಕೇಳಿದ್ದಾರೆ. ಬೇಸಿಕ್ಲಿ ರನ್ ಆಫ್ ಕಚ್ ಈ ಭೂ ಇತಿಹಾಸ ತಜ್ಞರ ಅಭಿಪ್ರಾಯ ಪಡುವ ಪ್ರಕಾರ ಇದು ಅರಬ್ಬಿ ಸಮುದ್ರದ ಭಾಗವಾಗಿತ್ತು ಆರಂಭದಲ್ಲಿ ಬಂದಾಗ. ಬೇಸಿಕ್ಲಿ ಇದು ದ್ವೀಪ ಪ್ರದೇಶ ಅನ್ನೋದು ಅವರ ಅಭಿಪ್ರಾಯವಾಗಿದೆ. ಆದರೆ ಇವತ್ತದು ದ್ವೀಪ ಪ್ರದೇಶ ಅಲ್ಲ. ಅದು ನೋಡಿದ್ರೆ ಆ್ಯಕ್ಚುಲಿ ಈ ಭಾಗದಲ್ಲಿ ಇರೋದು ರನ್ ಆಫ್ ಕಚ್ ಅಂತ ಬಂದಾಗ ಬೇಸಿಕ್ಲಿ ದ್ವೀಪ ಪ್ರದೇಶ ಅಲ್ಲ ಈಗ ನೋಡೋದಾದರೆ. ಆದರೆ ಆರಂಭದಲ್ಲಿ ಬಂದಾಗ ಅದು ಅರಬ್ಬಿ ಸಮುದ್ರದ ಭಾಗವಾಗಿತ್ತು, ದ್ವೀಪ ಪ್ರದೇಶ ಆಗಿತ್ತು. ಅಂದರೆ ಸಮುದ್ರ ಮತ್ತು ಲಗುನ್ಗಳಿಂದ ಸಂಪೂರ್ಣವಾಗಿ ಅದು ಆವೃತ ಆಗಿತ್ತು. ಹಾಗಾಗಿ ಅದೊಂದು ದ್ವೀಪ ಪ್ರದೇಶ ಆಗಿತ್ತು ಅಂತ ಹೇಳ್ತಾರೆ. ಆದರೆ ಕ್ರಮೇಣ ಕೆಲವೊಂದೇನು ಭೌಗೋಳಿಕ ವಿದ್ಯಮಾನಗಳೇನು ಬೆಳವಣಿಗೆ ಆಗ್ತಾವಲ್ವ ಈ ಭಾಗದಲ್ಲಿ ಬಂದಾಗ ಅದರಿಂದ ಏನಾಯಿತು, ಅದು ಈ ಮೇನ್ ಲ್ಯಾಂಡ್ಗೆ ಅಟ್ಯಾಚ್ ಆಗಿ ಅದು ದ್ವೀಪ ಆಗಿ ಉಳ್ಕೊಂಡಿಲ್ಲ, ಅದು ಮೇನ್ ಲ್ಯಾಂಡ್ಗೆ ಅಟ್ಯಾಚ್ ಆಗ್ತಾ ಹೋಗಿದೆ ಅನ್ನೋದು ಅವ್ರ ವಿಚಾರ ಆಗಿದೆ. ಆದರೂ ಇವತ್ತಿಗೆ ಕೂಡ ಏನಾಗ್ತಾ ಇದೆ ಅಂದರೆ, ಈ ಮಳೆ ಬರುವಂಥ ಸಮಯದಲ್ಲಿ ಅಥವಾ ರೇನಿ ಸೀಸನ್ ಬಂದಾಗ ಸಮುದ್ರದ ನೀರು, ಮಳೆ ನೀರು ಎಲ್ಲವೂ ಕೂಡ ಈ ರನ್ ಆಫ್ ಕಚ್ ಪ್ರದೇಶವನ್ನು ಪ್ರವೇಶ ಮಾಡೋದನ್ನು ನಾವು ನೋಡ್ತೇವೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಭಾಗ. ಮತ್ತು ರನ್ ಆಫ್ ಕಚ್ ಇನ್ನೊಂದು ಗಮನಿಸ್ಬೇಕು ನೀವು, ಇದು ಭಾರತಕ್ಕಷ್ಟೇ ಸೀಮಿತ ಆಗಿಲ್ಲ, ಈವನ್ ಪಾಕಿಸ್ತಾನಕ್ಕೂ ಕೂಡ ಇದು ವಿಸ್ತರಣೆ ಆಗಿರೋದು ಕಂಡುಬರುತ್ತೆ. ಆ ಕಡೆ ಭಾಗದಲ್ಲಿ ಕೂಡ ಇದನ್ನು ಗುರುತಿಸ್ಬೋದಾಗಿದೆ. ಓಕೆ, ಇಲ್ಲಿ ಸಮುದ್ರದ ನೀರೇನಾಗುತ್ತೆ, ರನ್ ಆಫ್ ಕಚ್ ಏರಿಯಾ ಒಳಭಾಗವನ್ನು ಪ್ರವೇಶ ಮಾಡುತ್ತೆ. ಒಂದು ರೀತಿ ಅದು ಮಾರ್ಷ್ಲ್ಯಾಂಡ್ ಆಗಿ ಕ್ರಿಯೇಟ್ ಆಗುತ್ತೆ. ರೇನಿ ಸೀಸನಲ್ಲಿ ಬಂದಾಗ ಮಳೆ ನೀರಿನ ಜೊತೆ ಸಮುದ್ರ ನೀರು ಕೂಡ ಅದನ್ನು ಪ್ರವೇಶ ಮಾಡುತ್ತೆ. ಒಂದು ರೀತಿ ವೆಟ್ಲ್ಯಾಂಡ್ ಆಗಿ ಕ್ರಿಯೇಟ್ ಆಗುತ್ತೆ ಅದು. ಓಕೆ, ವೆಟ್ಲ್ಯಾಂಡ್ ಆಗಿ ಕ್ರಿಯೇಟ್ ಆಗಿರುವಂಥ ಈ ಏರಿಯಾದಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಏನಾಗುತ್ತೆ, ಆ ನೀರೆಲ್ಲ ಆವಿಯಾಗಿ ಮೇಲೆ ಹೋಗಿ ಆ ನೀರಿನಲ್ಲಿ, ಸಮುದ್ರದ ನೀರಿನಲ್ಲಿ ಗೊತ್ತು ನಿಮಗೆ ಲವಣದ ಪ್ರಮಾಣ ಇರುತ್ತೆ ಅಂತ, ಆ ಲವಣ ಅಲ್ಲೇ ಉಳ್ಕೊಂಡು ಬಿಡುತ್ತೆ, ಅಂದರೆ ಆ ಉಪ್ಪು ಅಲ್ಲೇ ಉಳ್ಕೊಂಡು ಬಿಡುತ್ತೆ ಅಂತ ಹೇಳ್ಬೋದು. ಅದನ್ನೇ ಹೇಳ್ತಾ ಇರೋದು. ರೈನಿ ಸೀಸನ್ ದ ರೀಸನ್ ಫಿಲ್ ಅಪ್ ವಿತ್ ವಾಟರ್ ಆ್ಯಂಡ್ ಫಾರ್ಮ್ ಎ ವೆಟ್ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಸಮ್ಮರ್ ದ ವಾಟರ್ ಡ್ರೈಸ್ ಕ್ರಿಯೇಟ್ ಎ ಬೆಡ್ ಆಫ್ ವೈಟ್ ಸಾಲ್ಟಿ ಲ್ಯಾಂಡ್. ಸಂಪೂರ್ಣವಾಗಿ ಉಪ್ಪಿನಿಂದ ಆವೃತವಾಗುತ್ತೆ ಅದೊಂದು ರೀತಿ. ಈ ರೀತಿ ಕ್ರಿಯೇಟ್ ಆಗಿರುವಂಥ ಒಂದು ಏರಿಯಾ ಅದು. ಹಾಗಾಗಿ ಈ ಕ್ವಶನ್ಗೆ ನಾವು ಸರಿಯಾದ ಉತ್ತರ ಗುರುತಿಸ್ಬೋದು. ಮಾರ್ಷ್ಲ್ಯಾಂಡ್, ರನ್ ಆಫ್ ಕಚ್ ನೀವು ಇಮೇಜ್ ನೋಡ್ಬೋದು. ಒಂದು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗಿರುವಂಥ ಏರಿಯಾದಲ್ಲಿ ಲವಣತೆ ಕಂಡುಬರ್ತಾ ಇದೆ ನಮಗೆ ಸ್ಪಷ್ಟವಾಗಿ. ಇನ್ನೂ ಸ್ವಲ್ಪ ಜೌಗು ಪ್ರದೇಶದ ರೀತಿ ಕಂಡುಬರ್ತಾ ಇದೆ, ಇನ್ನೂ ಕೆಲವೊಂದು ಕಡೆ ನೀರು ಕೂಡ ಕಂಡುಬರ್ತಾ ಇದೆ. ಇದು ಒಂದೇ ದಿನದಲ್ಲಿ ಆಗೋದಲ್ಲ, ಒಂದು ಸ್ವಲ್ಪ ಪ್ರೋಸೆಸ್ ಪ್ರಕಾರ ಆಗೋದು ಕಂಡುಬರುತ್ತೆ. ಮತ್ತು ರನ್ ಉತ್ಸವಕ್ಕೂ ಕೂಡ ಈ ಏರಿಯಾ ಭಾಳ ಫೇಮಸ್ ಆಗಿದೆ. ಹಾಗಾಗಿ ಇದನ್ನು ಕರೆಂಟ್ ಅಫೇರ್ಸ್ ಜೊತೆ ಲಿಂಕ್ ಮಾಡಾದರೂ ಕೇಳಿರ್ಬೋದು ಅಥವಾ ಜಾಗ್ರಫಿ ಬೇಸ್ ಮೇಲೆ ಆದರೂ ಕೇಳಿರ್ಬೋದು. ಇದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಭಾರತದ ಕೆಲ ಕರಾವಳಿ ಭಾಗಗಳಲ್ಲಿ ಹೇರಳವಾಗಿ ಲಭ್ಯವಿರುವ ಇಲ್ಮೆನೈಟ್ ಮತ್ತು ರುಟೈಲ್ ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರಮುಖ ಮೂಲವಾಗಿವೆ ಅಂತ ಕೇಳ್ತಾ ಇದ್ದಾರೆ. ಅಲ್ಯೂಮಿನಿಯಂ, ಕಾಪರ್, ಐರನ್ ಮತ್ತು ಟೈಟಾನಿಯಂ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದರ ಪ್ರಮುಖ ಅದಿರುಗಳಂತ ಕೇಳುವಂಥ ರೀತಿಯಲ್ಲಿ ಇದೆ ಕ್ವಶನ್ನು. ಇಲ್ಮೆನೈಟ್ ಮತ್ತು ರುಟೈಲ್ ಯಾವುದಕ್ಕೆ ಪ್ರಮುಖ ಅದಿರು ಆಗಿದ್ದಾವೆ ಇವು 4ರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಈ ಕ್ವಶನ್ ಕೂಡ ನೇರವಾದ ಕ್ವಶನ್ ಇದೆ ಇದು. ಈ ಕ್ವಶನ್ಗೆ ಸರಿಯಾದ ಉತ್ತರ ಟೈಟಾನಿಯಂ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಇಲ್ಮೆನೈಟ್ ಮತ್ತು ರುಟೈಲ್ ಏನಿದ್ದಾವಲ್ವ ಇವೆರಡೂ ಕೂಡ ಟೈಟಾನಿಯಂಗೆ ಅತ್ಯಂತ ಪ್ರಮುಖ ಮೂಲ ಅಂತ ಹೇಳ್ಬೋದು, ಅಥವಾ ಟೈಟಾನಿಯಂನ ಅತ್ಯಂತ ಪ್ರಮುಖ ಅದಿರುಗಳಂತ ಗುರುತಿಸ್ಬೋದು. ಆದರೆ ಇಲ್ಲಿ ಇನ್ನೊಂದು ಕೀವರ್ಡ್ ಹಂಗೆ ಕೊಟ್ಟಿದ್ದಾರೆ. ಭಾರತದ ಕೆಲ ಕರಾವಳಿ ಭಾಗಗಳಲ್ಲಿ ಹೇರಳವಾಗಿ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಬೇಸ್ ಮೇಲೆ ನಿಮಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ನೀವು ಆನ್ಸರ್ ಮಾಡ್ಬೋದು, ಅಥವಾ ಇನ್ನೂ ಸ್ವಲ್ಪ ವೇಟ್ ಮಾಡಿ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇನ್ನೂ ಕೆಲವೊಂದು ವಿಚಾರ ಹೇಳ್ತೀನಿ. ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ನಾವು ಗೆಸ್ ಮಾಡ್ಬೋದು ಈಸಿಯಾಗಿ ಅಂತ. ಓಕೆ, ಟೈಟಾನಿಯಂನ ಪ್ರಮುಖ ಅದಿರುಗಳು ಗೊತ್ತಿರಬೇಕು ನಿಮಗೆ. ಆಲ್ರೆಡಿ ಇಲ್ಮೆನೈಟ್ ಮತ್ತು ರುಟೈಲ್ ಕ್ವಶನಲ್ಲೇ ಇತ್ತು, ಅದರದೊಂದು ಇಮೇಜ್ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು.
ಭಾರತದ ಕೆಲ ಕರಾವಳಿ ಪ್ರದೇಶದಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳಿದ್ದಾರೆ. ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ, ಭಾರತ ಕರಾವಳಿಗೆ ರಿಲೇಟೆಡ್ ಆಗಿರೋದು. ಅಲ್ಲಿ ಕೆಲವೊಂದು ಕರಾವಳಿ ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ನಮಗೆ ಅವೈಲೇಬಲ್ ಇದೆ. ಓಕೆ, ಇಲ್ಮೆನೈಟ ಮತ್ತು ಟೈಟಾನಿಯಂನ ಅದಿರುಗಳಿದ್ದಾವಲ್ವ, ಅವೆಲ್ಲವೂ ಕೂಡ ಭಾರತದ ಸಂಪೂರ್ಣ ಕರಾವಳಿ ಅನ್ನಂಗಿಲ್ಲ, ಕೆಲ ಕರಾವಳಿ ಭಾಗದಲ್ಲಿ ಅದು ಕಂಡುಬರ್ತಾ ಇದೆ. ಸ್ಪೆಷಲಿ ಈ ಖನಿಜಗಳು ಸಾಮಾನ್ಯವಾಗಿ ಈ ಬೀಚ್ ಆ್ಯಂಡ್ ಕೋಸ್ಟಲ್ ಏರಿಯಾ ಬಂದಾಗ ಬೀಚ್ ಬರುತ್ತಲ್ವ, ಬೀಚ್ನ ಮರಳು ನಿಕ್ಷೇಪಗಳಲ್ಲಿ ಇರೋದು ಕಂಡುಬರುತ್ತೆ. ಒಂದು ಸ್ವಲ್ಪ ಸೈನ್ಸ್ ಕೂಡ ಇದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ. ಅದರದ್ದು ಅಣುಸೂತ್ರಗಳೆಲ್ಲ ನೋಡಿದ್ರೆ ನಿಮ್ಗೆ ಗೆಸ್ ಮಾಡ್ಬೋದು, ಮರಳಿನ ನಿಕ್ಷೇಪಗಳಲ್ಲಿ ಕಂಡುಬರುತ್ತೆ ಅಂತ ಈಸಿಯಾಗಿ ಹೇಳ್ಬೋದು. ಓಕೆ, ಕ್ವಶನ್ಗೆ ಆನ್ಸರ್ ಗೊತ್ತಾಯಿತು. ಆಲ್ರೆಡಿ ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲೇ, ಈ ಕ್ವಶನ್ಗೆ ಆನ್ಸರ್ ಸಂಪೂರ್ಣವಾಗಿ ಗೊತ್ತಿಲ್ಲ ಅಂದರೆ ಕೂಡ ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ನೀವು ಆನ್ಸರ್ ಮಾಡ್ಬೋದು. ಬಹುತೇಕರು ಜಾಗ್ರಫಿ ಆಗಿರ್ಬೋದು, ಸೈನ್ಸಲ್ಲಿ ಬಂದಾಗ ಅಲ್ಯೂಮಿನಿಯಂನ ಪ್ರಮುಖ ಮೂಲಗಳು ಗೊತ್ತಿರುತ್ತೆ ನಿಮಗೆ, ಕಾಪರ್ನ ಪ್ರಮುಖ ಮೂಲ ಗೊತ್ತಿರುತ್ತೆ, ಐರನ್ನ ಪ್ರಮುಖ ಮೂಲಗಳು ಅಂದರೆ ಅದಿರುಗಳು ಗೊತ್ತಿರ್ತವೆ. ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸೈಡ್ರೈಟ್ ಇವೆಲ್ಲವೂ ಕೂಡ ಐರನ್ನ ಪ್ರಮುಖ ಅದಿರುಗಳಾಗಿದ್ದಾವೆ. ಕಾಪರ್ ಬಂದಾಗೆ ಚಾಲ್ಕೋಪೈಟ್ಸ್ ಎಲ್ಲ ಹೆಸರು ಕೇಳಿರ್ತಾರೆ. ಅಲ್ಯೂಮಿನಿಯಂ ಬಂದಾಗ ಬಾಕ್ಸೈಡ್ ಭಾಳ ಫೇಮಸ್ ಆಗಿರೋದು. ಹಾಗಾಗಿ ಕೊಟ್ಟಿರುವಂಥ ಆಪ್ಷನ್ಸನ್ನು ತೆಗೆದುಕೊಂಡಾಗ ಅಲ್ಲಿ ಕೇಳಿರುವಂಥ ಕ್ವಶನ್ಸ್ಗೆ ನಾವು ಈಸಿಯಾಗಿ ಸ್ವಲ್ಪ ಗೆಸ್ ಮಾಡ್ಬೋದು. ಈ ಕ್ವಶನ್ಗೆ ಟೈಟಾನಿಯಮೇ ಸರಿಯಾದ ಉತ್ತರ ಅಂತ ಸ್ವಲ್ಪ ರಿಸ್ಕ್ ತೆಗೆದುಕೊಂಡೇ ಹಾಕಬೇಕಾಗುತ್ತೆ. ಒಂದು ಸ್ವಲ್ಪ ಬೇರೆ ಬೇರೆ ಆ್ಯಂಗಲಲ್ಲೂ ವಿಚಾರ ಮಾಡಿ ಕೂಡ ಈ ಕ್ವಶನ್ ಗೊತ್ತಿಲ್ಲ ಅಂದರೆ ಕೂಡ ಈ ಕ್ವಶನ್ಗೆ ನೀವು ಆನ್ಸರ್ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಒನ್, ಎಲೆಕ್ಟ್ರಿಕ್ ಮೋಟಾರ್ ವಾಹನಗಳ ಬ್ಯಾಟರಿಗಳಿಗೆ ಅಗತ್ಯವಾಗಿರುವ ಕೋಬಾಲ್ಟ್ ಅತ್ಯಧಿಕ ಪ್ರಮಾಣದಲ್ಲಿ, ಅಂದರೆ ಜಗತ್ತಿನ ಒಟ್ಟು ಕೋಬಾಲ್ಟ್ನ ಸುಮಾರು 4/3 ಕೋಬಾಲ್ಟ್ ಯಾವ ದೇಶದಲ್ಲಿ ದೊರಕುತ್ತದೆ ಅಂತ ಕ್ವಶನ್ ಇದೆ. ಕೋಬಾಲ್ಟ್ಗೆ ರಿಲೇಟೆಡ್ ಆಗಿರೋದು ಯಾಕೆ ಕೇಳಿರ್ಬೋದು, ಏನು ವಿಶೇಷತೆ ಅಂದರೆ ಬಹುತೇಕ ಇತ್ತೀಚಿನ ದಿನದಲ್ಲಿ ಬಂದಾಗ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಎಲೆಕ್ಟ್ರಿಕ್ ಮೋಟಾರ್ ವಾಹನಗಳಿಗೆ ಹೆಚ್ಚು ಸಪೋರ್ಟ್ ಅಥವಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗಾಗಿ ಎಲೆಕ್ಟ್ರಿಕ್ ಮೋಟಾರ್ ವಾಹನಗಳ ಬ್ಯಾಟ್ರಿಗಳಿಗೆ ಅಗತ್ಯವಾಗಿರುವಂಥವುಗಳಲ್ಲಿ ಕೋಬಾಲ್ಟ್ ಕೂಡ ಒಂದಾಗಿದೆ. ಈ ಕೋಬಾಲ್ಟು ಜಗತ್ತಿನ ಒಟ್ಟು ಕೋಬಾಲ್ಟ್ನಲ್ಲಿ 3/4 ಕೋಬಾಲ್ಟ್ ಯಾವುದೋ ಒಂದು ದೇಶದಲ್ಲಿ ಮಾತ್ರ ಸಿಗ್ತಾ ಇದೆ. ಅದು ಯಾವುದಂತ? ಹಾಗಾಗಿ ಇದೊಂದು ರೀತಿ ವಿಶೇಷವಾದಂತ ಹೇಳ್ಬೋದು. ಅಥವಾ ಇತ್ತೀಚೆಗೆ ಬಂದ ಲಿಥಿಯಂ ಬಗ್ಗೆ ಕೂಡ ಸಾಕಷ್ಟು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಹಾಗಾಗಿ ಪ್ರೆಸೆಂಟಾಗಿ ಯಾವುದು ವಿಷಯ ಹೆಚ್ಚು ಚರ್ಚೆಯಲ್ಲಿರುತ್ತೋ ಅದಕ್ಕೆ ರಿಲೇಟೆಡ್ ಆಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೋರ್ಸ್ ಎಲ್ಲಿ ಅವೈಲೇಬಲ್ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇವೆಲ್ಲವೂ ಕೂಡ ನಂಗನ್ಸೋ ಮಟ್ಟಿಗೆ ಡೈಲಿ ನ್ಯೂಸ್ ಪೇಪರನ್ನು ನಾವು ಸ್ಟಡಿ ಮಾಡ್ತಾ ಇದ್ದರೆ ಅಂತಹ ನಾಲೆಜ್ ಬೇಸ್ ಮೇಲೆ ಕೂಡ ಆನ್ಸರ್ ಮಾಡ್ಬೋದು. ಓಕೆ, ಅರ್ಜೆಂಟೀನಾ, ಬೋಸ್ವಾನಾ ಕೊಟ್ಟಿದ್ದಾರೆ, ದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ಕಜಕಸ್ತಾನ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ನೇರವಾದ ಕ್ವಶನು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ನಾವು ಎಷ್ಟೊಂದು ದೇಶ ನೆನ್ಪಿಟ್ಕೊಳ್ಬೇಕು ಇಂಥ ವಿಚಾರ ಬಂದಾಗ ಅಂದರೆ, ನಾನು ಆಲ್ರೆಡಿ ಹೇಳ್ದಲ್ಲ 3/4 ಕೋಬಾಲ್ಟ್ ಅದೊಂದೇ ದೇಶದಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಮಗೆ ಗೊತ್ತಿರಬೇಕು. ಈಗ ಪೆಟ್ರೋಲಿಯಂ ಅಂದ ತಕ್ಷಣಕ್ಕೆ ಎಲ್ಲರೂ ಗೆಸ್ ಮಾಡ್ತೀರಾ ಯಾವ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಐರನ್ ಆಗಿರ್ಬೋದು, ಕೆಲವೊಂದು ಖನಿಜಗಳು ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸಿಗ್ತಾವಲ್ವ ಅಂತಹ ದೇಶಗಳ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಇದು ನೇರವಾದ ಕ್ವಶನ್ ಇದೆ. ಹಾಗಾಗಿ ಇಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕಾದ್ರೆ ನಿಮಗೆ ಆ ಮಾಹಿತಿ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಲಿಕ್ಕಾಗುತ್ತೆ. ಇಲ್ಲಿ ಗೆಸ್ ಮಾಡೋದು ಕೆಲವೊಂದು ಟೈಮ್ ಕಷ್ಟ ಆಗಿಬಿಡುತ್ತೆ. ಓಕೆ, ಎಲ್ಲಿದೆ ದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ನೋಡ್ತಾ ಇದ್ರೆ ನಿಮ್ಗೊಂದು ಗ್ಲೋಬ್ ಇಮೇಜ್ ಕಾಣಿಸ್ತಾ ಇದೆ. ಗ್ಲೋಬಲ್ಲಿ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ, ಆಫ್ರಿಕನ್ ಕಾಂಟಿನೆಂಟ್. ಇದು ಆಫ್ರಿಕಾದಲ್ಲಿರುವಂಥ ಒಂದು ದೇಶ ಅಥವಾ ಮಧ್ಯ ಆಫ್ರಿಕಾದಲ್ಲಿರುವಂಥ ಒಂದು ಪ್ರಮುಖವಾದಂಥ ದೇಶ ಅಂತ ಕೂಡ ಗುರುತಿಸ್ಬೋದಾಗಿದೆ. ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡೋದಾದರೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋಗೆ ಮುಂಚೆ ಜೈರೆ ಅಂತ ಕೂಡ ಕರಿತಾ ಇದ್ದರು. ಇದು ಸೆಂಟ್ರಲ್ ಆಫ್ರಿಕನ್ ಕಂಟ್ರಿ. ಆಲ್ರೆಡಿ ನಾನು ಹೇಳಿದೆ, ಇದು ಆಫ್ರಿಕಾದ ಮಧ್ಯ ಭಾಗದಲ್ಲಿ ಇರುವಂಥ ಒಂದು ರಾಷ್ಟ್ರ ಅಂತ ಗುರುತಿಸ್ಬೋದು. ಇನ್ನೊಂದು ಆ್ಯಂಗಲಲ್ಲಿ ಕೂಡ ಗುರುತಿಸ್ಬೋದು. ಇಲ್ಲೊಂದು ನಿಮಗೆ ಅಕ್ಷಾಂಶ ಕೂಡ ಕಾಣಿಸ್ತಾ ಇದೆ. ಇದು ಯಾವುದಂತ ಗೆಸ್ ಮಾಡ್ಬೋದು ನೀವು. ಇದು 0 ಡಿಗ್ರಿ ಈಕ್ವೇಟಾರ್. ಓಕೆ, ಆ ಬೇಸ್ ಮೇಲೆ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿದೆ. ಮತ್ತು ಇದು ಇನ್ನೊಂದು ಆ್ಯಂಗಲಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಆ್ಯಕ್ಚುಲಿ ಕಾಂಗೋ ಬೇಸಿನಲ್ಲಿ ಕಂಡುಬರೋದು. ಕಾಂಗೋ ಬೇಸಿನ್ಗೆ ರಿಲೇಟೆಡ್ ಕೂಡ ಕ್ವಶನ್ ಕೇಳಿದ್ದಾರೆ ಈ ಸರಿ. ಏನು ನಾವೀಗ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಏರಿಯಾ ಅಂತ ಗುರುತಿಸ್ತೇವಲ್ವಾ, ಅದರಲ್ಲಿ ಬರುವಂಥ ಒಂದು ದೇಶ ಕೂಡ ಇದಾಗಿದೆ. ಹಾಗಾಗಿ ಅಂದ ಕೆಲವೊಂದು ದೇಶಗಳ ಬಗ್ಗೆ ನಿಮ್ಗೆ ಯಾವಾಗಲೂ ಗೊತ್ತಿರಲೇಬೇಕು. ಅವೆಲ್ಲವೂ ಕೂಡ ಎವರ್ಗ್ರೀನ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ನಾವು. ಅದರ ಜೊತೆಗೆ ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಇನ್ ಆಫ್ರಿಕಾ ಏರಿಯಾ ಬೇಸ್ ಮೇಲೆ ಬಂದಾಗ ಆಫ್ರಿಕಾದ 2ನೇ ಅತಿ ದೊಡ್ಡ ದೇಶ ಆಗಿದೆ. ಅಲ್ಜೀರಿಯಾ ಆಫ್ರಿಕಾದಲ್ಲಿ ಬಂದಾಗ ಅತಿ ದೊಡ್ಡ ದೇಶ ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇದು ಅಲ್ಜೀರಿಯಾ. ಆಫ್ರಿಕಾದಲ್ಲಿ ಏರಿಯಾ ಬೇಸ್ ಮೇಲೆ ಬಂದಾಗ ಅದು ಲಾರ್ಜೆಸ್ಟ್ ಕಂಟ್ರಿ ಅಂತ ಹೇಳ್ಬೋದು. ಇದು ಸೆಕೆಂಡ್ ಲಾರ್ಜೆಸ್ಟ್ ಕಂಟ್ರಿ ಆಗಿದೆ ಏರಿಯಾ ಬೇಸ್ ಮೇಲೆ ಬಂದಾಗ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಇನ್ನೂ ಕೆಲವು ವಿಶೇಷತೆ ಇದ್ದರೆ ನಾವು ಕಲೆಕ್ಟ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಸೇಮ್ ಕ್ವಶನ್ನು, ಅಂದರೆ ಸೇಮ್ ಅಂದರೆ ಬಹುತೇಕ ಆ ಭಾಗಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆಗಿದೆ. ಕೆಳಗಿನವುಗಳಲ್ಲಿ ಯಾವುದು ಕಾಂಗೋ ಬೇಸಿನ್ನ ಭಾಗವಾಗಿದೆ ಅಂತ ಕೇಳಿದ್ದಾರೆ. ಕಾಂಗೋ ಬೇಸಿನ್ ಅಂದರೆ ಕಾಂಗೋ ಅನ್ನೋದು ಏನನ್ನೋದು ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ಕಾಂಗೋ ಬೇಸಿನ್ ಬಗ್ಗೆ ನೀವು ಆನ್ಸರ್ ಮಾಡ್ಬೋದು. ಓಕೆ, ಕ್ಯಾಮರೂನ್, ನೈಜೀರಿಯಾ, ಸೌತ್ ಸುಡಾನ್ ಮತ್ತು ಉಗಾಂಡ ಅಂತ 4 ರಾಷ್ಟ್ರಗಳನ್ನು ಇದಕ್ಕೆ ಉತ್ತರವಾಗಿ ಕೊಟ್ಟಿದ್ದಾರೆ. ಕಾಂಗೋ ಅನ್ನೋದು ಆಫ್ರಿಕಾದಲ್ಲಿ ಹರಿಯುವಂಥ ಅತ್ಯಂತ ಪ್ರಮುಖ ನದಿ.
ಆ ಕಾಂಗೋ ರಿವರ್ ಬೇಸಿನ್ ಏರಿಯಾದಲ್ಲಿ ಯಾವ ರಾಷ್ಟ್ರ ಕಂಡುಬರುತ್ತೆ ಇವು 4ರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಜಗತ್ತಿನ ಎಷ್ಟು ನದಿಗಳನ್ನು ನಾವು ನೆನ್ಪಿಟ್ಕೊಳ್ಬೋದು ಅಂತ ಅಗೇನ್ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಆದರೆ ಗೊತ್ತಿರಲಿ, ಪ್ರತಿ ಕಾಂಟಿನೆಂಟಲ್ಲೂ ಬಂದಾಗಲೂ ಇಂಪಾರ್ಟೆಂಟ್ ಆಗಿರುವಂಥ ನದಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದು ಯಾವ ಯಾವ ರಾಷ್ಟ್ರಗಳ ಮೂಲಕ ಹಾದೋಗುತ್ತೆ ಅಥವಾ ಆ ಬೇಸಿನಲ್ಲಿ ಬರುವಂಥ ಇಂಪಾರ್ಟೆಂಟ್ ರಾಷ್ಟ್ರಗಳು ಯಾವುದು ಅನ್ನೋದು ಗೊತ್ತಿದ್ದರೆ ಇಂಥ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ಬೋದು. ಮತ್ತು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಲೇಬೇಕಂತ ನೋಡ್ತಾ ಹೋದರೆ ಆಲ್ರೆಡಿ ಕಟ್ ಆಫ್ ನೋಡಿದ್ರೆ ಗೊತ್ತಾಯ್ತು ನಮಗೆ ಎಲ್ಲ ಕ್ವಶನ್ಸ್ಗಳಿಗೂ ನಾವು ಆನ್ಸರ್ ಮಾಡಲೇಬೇಕಂತೇನಿಲ್ಲ. ಹಾಗಂತ ಮತ್ತೆ ಎಲ್ಲ ಕ್ವಶನ್ಸ್ ಬಿಟ್ಕೊಂಡು ಬಂದರೂ ಕೂಡ ನಾವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸಾಧ್ಯ ಆದಷ್ಟು ನಾವು ವಿಷಯವನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು, ಮ್ಯಾಪ್ ಬೇಸ್ಡಾಗಿ ನಾವು ಸ್ಟಡಿ ಮಾಡ್ತಾ ಹೋಗಬೇಕು. ಓಕೆ, ಈ ಮ್ಯಾಪನ್ನು ನೋಡಿದ್ರೆ ನೀವು ಈ ಕ್ವಶನ್ಗೆ ಸರಿಯಾದ ಉತ್ತರ ನೀವೇ ಗುರುತಿಸ್ತೀರ. ಮ್ಯಾಪಲ್ಲಿ ಕಾಂಗೋ ರಿವರ್ ಬೇಸಿನ್ ಏರಿಯಾದಲ್ಲಿ ಬರುವಂಥ ದೇಶಗಳನ್ನು ಗ್ರೀನ್ ಕಲರಿಂದ ಹೈಲೈಟ್ ಮಾಡಲಾಗಿದೆ. ಅವಿಷ್ಟ ರಾಷ್ಟ್ರಗಳನ್ನು ಹೈಲೈಟ್ ಮಾಡಲಾಗಿದೆ. ಅದರಲ್ಲಿ ಕ್ಯಾಮ್ರೂನ್ ಕೂಡ ಒಂದಾಗಿದೆ. ಕ್ಯಾಮ್ರೂನ್ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ. ಕಾಂಗೋ ಬೇಸ್ನಲ್ಲಿರುವಂಥ ರಾಷ್ಟ್ರಗಳಲ್ಲಿ ಕ್ಯಾಮ್ರೂನ್ ಒಂದಾಗಿದೆ. ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಅನ್ನೋದೊಂದು ದೇಶ ಇದೆ. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಜಸ್ಟ್ ಪ್ರೀವಿಯಸ್ ಕ್ವಶನಲ್ಲೇ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ, ಅದೇ ರಾಷ್ಟ್ರ ಇದು. ರಿಪಬ್ಲಿಕ್ ಆಫ್ ಕಾಂಗೋ ಅನ್ನೋದೊಂದು ದೇಶ ಇದೆ. ಗಬೋನ್ ಇದೆ. ಈಕ್ವೆಟರಿಯಲ್ ಗಿನಿ ಅಂತಿದೆ. ಓಕೆ, ಇವಿಷ್ಟು ದೇಶಗಳು ಕಾಂಗೋ ರಿವರ್ ಬೇಸಿನಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖ ದೇಶಗಳಂತ ಗುರುತಿಸೋದು. ಇದರಲ್ಲಿ ಆಪ್ಷನ್ಸ್ ಎಲ್ಲ ನೋಡಿದಾಗ ಕ್ಯಾಮ್ರೂನ್ ಮಾತ್ರ ಇದರಲ್ಲಿ ಇರೋದು ಕಂಡುಬರ್ತಿದೆ. ನೈಜೀರಿಯಾ, ಸೌತ್ ಸುಡಾನ್, ಉಗಾಂಡ ಇವ್ಯಾವು ಕೂಡ ಕಾಂಗೋ ರಿವರ್ ಬೇಸಿನ್ ಏರಿಯಾದಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಸ್ವಲ್ಪ ಮ್ಯಾಪನ್ನು ಅಬ್ಸರ್ವ್ ಮಾಡಬೇಕು. ಇದನ್ನು 2 ಆ್ಯಂಗಲಲ್ಲಿ ನಾವು ಗುರುತಿಸ್ಬೋದು. ಇದನ್ನು ಮ್ಯಾಪ್ ಬೇಸ್ಡಾಗಿ ಕೂಡ ಗುರುತಿಸ್ಬೋದು, ಅಥವಾ ಕಾಂಗೋ ರಿವರ್ ಬೇಸಿನಲ್ಲಿ ಒಂದು ಅದ್ಭುತವಾದಂಥ ಫಾರೆಸ್ಟ್ ಕಂಡುಬರುತ್ತೆ. ಆಲ್ರೆಡಿ ನಾನು ಹೇಳಿದಲ್ವ, ಟ್ರಾಪಿಕಲ್ ರೇನ್ ಫಾರೆಸ್ಟು. ಹಾಗಾಗಿ ಆ ಬೇಸ್ ಮೇಲೆ ಕೂಡ ಈ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವನ್ನು ನೆನ್ಪಿಟ್ಕೊಂಡ್ರೆ ಇಂಥ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆ, ಬನ್ನಿ ಕಾಂಗೋ ರಿವರ್ ಬೇಸಿನ್ ಬಗ್ಗೆ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ. ನಿಮ್ಗೊಂದು ಮ್ಯಾಪ್ ಕಾಣಿಸ್ತಾ ಇದೆ, ಅದು ಆಫ್ರಿಕನ್ ಕಾಂಟಿನೆಂಟ್ ಮ್ಯಾಪು. ಆಫ್ರಿಕನ್ ಕಾಂಟಿನೆಂಟ್ ಮ್ಯಾಪಲ್ಲಿ ನಾವೀಗ ಸ್ಟಡಿ ಮಾಡಬೇಕಾಗಿದ್ದು ಕಾಂಗೋ ಬೇಸಿನ್ ಏರಿಯಾ ಬಗ್ಗೆ. ಕಾಂಗೋ ಬೇಸಿನ್ ಏರಿಯಾ ಕ್ಲಿಯರ್ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಕಾಂಗೋ ರಿವರ್ ಬಗ್ಗೆ ಗೊತ್ತಿರಬೇಕು. ಅಲ್ಲಿ ಹೈಲೈಟ್ ಮಾಡಿದ್ದಾರೆ, ಅದನ್ನು ನಾನು ಬೇಕಾದ್ರೆ ರೆಡ್ ಕಲರಿಂದ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಇಲ್ಲೇನು ನಾನು ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇದು ಕಾಂಗೋ ರಿವರ್. ಇದು ಆಫ್ರಿಕಾದಲ್ಲಿ ಹರಿಯುವಂಥ 2ನೇ ಅತಿ ಉದ್ದವಾದಂಥ ನದಿ. ಒಂದು ನೈಲ್ ನದಿ, ಇಲ್ಲೇನು ಕಾಣಿಸ್ತಾ ಇದೆಯಲ್ವ, ಇದು ನೈಲ್ ನದಿ. ಇದು ಆಫ್ರಿಕಾದಲ್ಲಿ ಹರಿಯುವಂಥ ಅತಿ ಉದ್ದವಾದ ನದಿ. ಅದನ್ನು ಹೊರತುಪಡಿಸಿ 2ನೇ ಅತಿ ಉದ್ದವಾದ ನದಿ ಅಂತ ಇದನ್ನು ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲದ್ರ ವಿಶೇಷತೆ ಏನಿದೆ ಅಂದರೆ, ಈಕ್ವೇಟರ್ ಲೈನನ್ನು ಕಾಣಿಸ್ತಾ ಇದೆಯಲ್ವ, ಇದು 0 ಡಿಗ್ರಿ. ಈಕ್ವೇಟರನ್ನು 2 ಬಾರಿ ಈ ನದಿ ಹಾದೋಗುತ್ತೆ, ಅದು ಕೂಡ ವಿಶೇಷತೆ. ಫೈನಲ್ ಆಗಿದ್ದು ಅಟ್ಲಾಂಟಿಕ್ ಓಷನ್ಗೆ ಜಾಯ್ನ್ ಆಗುತ್ತೆ. ಓಕೆ, ಈ ಭಾಗದಲ್ಲಿ ಕಾಂಗೋ ನದಿ ಪ್ರದೇಶದಲ್ಲಿ ಬಂದಾಗ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಕಂಡುಬರುತ್ತೆ. ಇದು ಭಾಳ ವಿಶೇಷವಾದಂಥ ಒಂದು ಫಾರೆಸ್ಟ್. ಅದು ಅಮೆಜಾನ್ ರೇನ್ ಫಾರೆಸ್ಟ್ ಬಿಟ್ಟರೆ 2nd ಲಾರ್ಜೆಸ್ಟ್ ರೇನ್ ಫಾರೆಸ್ಟ್ ಅಂತ ಗುರುತಿಸ್ತಾರೆ ಇಡೀ ಜಗತ್ತಿನಲ್ಲಿ ಬಂದಾಗ. ಹಾಗಾಗಿ ಕಾಂಗೋ ರಿವರ್ ಬೇಸಿನ್ ಆಗಿರ್ಬೋದು, ಕಾಂಗೋ ಏರಿಯಾದಲ್ಲಿ ಕಂಡುಬರುವಂಥ ಟ್ರಾಪಿಕಲ್ ರೇನ್ ಫಾರೆಸ್ಟ್, 2 ಆ್ಯಂಗಲಲ್ಲೂ ಕೂಡ ಈ ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಕ್ವಶನ್ಸ್ ನಿಮಗೆ ಮೇಲಿನ ಮೇಲೆ ಕೇಳ್ತಾ ಇರ್ತಾರೆ. ಓಕೆ, ಅಥವಾ ಈ ಮ್ಯಾಪನ್ನು ಅಬ್ಸರ್ವ್ ಮಾಡ್ಬೋದು. ಕಾಂಗೋ ನದಿ ಏನಿದೆ ಅಲ್ವ, ಇದನ್ನು ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಇದು ಕಾಂಗೋ ನದಿ. ಅದರ ಸುತ್ತಲೂ ಇನ್ನೂ ಸ್ವಲ್ಪ ಏರಿಯಾ ಡಾರ್ಕ್ ಕಲರಿಂದ ಹೈಲೈಟ್ ಮಾಡಿದಾರಲ್ವ, ಅದೆಲ್ಲವೂ ಕೂಡ ಕಾಂಗೋ ರಿವರ್ ಬೇಸಿನ್ ಏರಿಯಾ. ಆ್ಯಕ್ಚುಲಿ ಕಾಂಗೋ ರಿವರ್ ಬೇಸಿನ್ ಏರಿಯಾ ಅಂದ್ರೇನು, ಕಾಂಗೋ ನದಿ ಹರಿಯೋದಷ್ಟೇ ಅದರ ರಿವರ್ ಬೇಸಿನ್ ಏರಿಯಾ ಅಲ್ಲ. ಕಾಂಗೋಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲೆಲ್ಲಿಂದ ನೀರು ಬಂದು ಸೇರುತ್ತಲ್ವ, ಅದಿಷ್ಟು ಏರಿಯಾ ಕಾಂಗೋ ಬೇಸಿನ್ ಏರಿಯಾ ಅಂತ ಗುರುತಿಸೋದು. ಇವನ್ ನಾವು ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿಲಿ ಕೂಡ ರಿವರ್ ಬೇಸಿನ್ಗೆ ರಿಲೇಟೆಡ್ ಆಗಿ ಕ್ಲಾಸ್ ಇದ್ದಾವೆ. ಸ್ವಲ್ಪ ಕಾನ್ಸೆಪ್ಟ್ ಬೇಕಾದರೆ ನೀವು ಅಲ್ಲಿ ಅರ್ಥ ಮಾಡ್ಕೊಳ್ಬೋದು. ಅವಾಗ ಇಂಥ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆ, ಇದರ ಜೊತೆಗೆ ಇನ್ನೊಂದು ವಿಶೇಷತೆ ನಾನು ಹೇಳಿದೆ ನಿಮಗೆ. ಆಲ್ರೆಡಿ ಈ ಮ್ಯಾಪ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಈ ಮ್ಯಾಪಲ್ಲಿ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂತಹ ಏರಿಯಾ ಏನಿದೆ ಅಲ್ವಾ, ಅದು ಕಾಂಗೋ ಬೇಸಿನ್ ಏರಿಯಾ. ಅದರಲ್ಲಿ ಆಲ್ರೆಡಿ ಹೇಳಿದ ಹಾಗೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆ. ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಆ ದೇಶದ ಏರಿಯಾ ಕೂಡ ಇರೋದು ಕಂಡು ಬರ್ತಾ ಇದೆ. ಕ್ಯಾಮ್ರೂನ್ ಏರಿಯಾ ಕೂಡ ಅಬ್ಸರ್ವ್ ಮಾಡ್ಬೋದು. ಈಕ್ವೆಟರಿಯಲ್ ಗಿನಿ ಆಗಿರ್ಬೋದು, ಗಬೋನ್ ಆಗಿರ್ಬೋದು, ರಿಪಬ್ಲಿಕ್ ಆಫ್ ಕಾಂಗೋ ಆಗಿರ್ಬೋದು. ಈ ರೀತಿ ಗ್ರೀನ್ ಕಲರಿಂದ ಹೈಲೈಟ್ ಮಾಡಿರುವಂಥ ಏರಿಯಾ ಕೂಡ ನೀವು ಅಬ್ಸರ್ವ್ ಮಾಡ್ಬೋದಾಗಿದೆ. ಇದೆಲ್ಲವೂ ಕೂಡ ಕಾಂಗೋ ರಿವರ್ ಬೇಸಿನ್ ಏರಿಯಾ ಆಗಿದೆ. ಓಕೆ, ಅಥವಾ ಇನ್ನೂ ಕೆಲವೊಂದು ಆಪ್ಷನ್ಸ್ ಇದ್ದು ನಿಮಗೆ ಎಕ್ಸಾಂಪಲ್ ಬಂದಾಗ ನೈಜೀರಿಯಾ ಇತ್ತು, ಸೌತ್ ಸುಡಾನ್ ಇತ್ತು, ಉಗಾಂಡ ಇತ್ತು. ಅವು ಎಲ್ಲೆಲ್ಲಿದ್ದಾವೆ ಅನ್ನೋದು ಗೊತ್ತಿರಬೇಕು. ನೈಜೀರಿಯಾ ಈ ಭಾಗದಲ್ಲಿರೋದು, ಕ್ಯಾಮ್ರೂನ್ನ ಮೇಲ್ಭಾಗದಲ್ಲಿದೆ. ಸೌತ್ ಸುಡಾನ್ ಈ ಭಾಗದಲ್ಲಿರೋದು. ಸೌತ್ ಸುಡಾನ್ ಇತ್ತೀಚೆಗೆ ಅಗೇನ್ ಮತ್ತೆ ಸುದ್ದಿಯಲ್ಲಿತ್ತು. ಉಗಾಂಡ ಅದರ ಕೆಳಭಾಗದಲ್ಲಿರೋದು ಕಂಡುಬರುತ್ತೆ. ಓಕೆ, DRC ಏನಿದೆ ಅಲ್ವಾ, ಇದು ಕಾಂಗೋ ರಿವರ್ ಬೇಸಿನ್ ಏರಿಯಾದಲ್ಲಿ ಕಂಡುಬರುವಂಥ ದೇಶವಾಗಿದೆ. ಓಕೆ, ಈ ರೀತಿ ಒಂದು ಸ್ವಲ್ಪ ನಿಮಗೆ ಗೊತ್ತಿದ್ದರೆ ನೀವು ಆನ್ಸರ್ ಮಾಡ್ಬೋದು. ಮ್ಯಾಪನ್ನು ಬಹಳ ಅಬ್ಸರ್ವ್ ಮಾಡಬೇಕು. ಸ್ಪೆಷಲಿ ಕೆಲವೊಂದು ಬಹಳ ವಿಶೇಷವಾದಂತಹ ಈಗೇನು ಕಾನ್ಸೆಪ್ಟ್ ಬರ್ತಾವಲ್ವ, ಅದಕ್ಕೆ ರಿಲೇಟೆಡ್ ಆಗಿರೋಂಥ ಮ್ಯಾಪ್ಸನ್ನು ನೀವು ಬಹಳ ಅಬ್ಸರ್ವ್ ಮಾಡಬೇಕು. ವರ್ಲ್ಡ್ ಮ್ಯಾಪ್ ಕಾಣಿಸ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಮ್ಯಾಪಲ್ಲಿ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ರಾಪಿಕಲ್ ರೇನ್ ಫಾರೆಸ್ಟ್ಸ್. ಟ್ರಾಪಿಕಲ್ ರೇನ್ ಫಾರೆಸ್ಟ್ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತಲ್ವ, ಆ ಏರಿಯಾವನ್ನು ಗ್ರೀನ್ ಕಲರಿಂದ ಹೈಲೈಟ್ ಮಾಡಿದ್ದಾರೆ. ಅದರಲ್ಲಿ ಈ ಏರಿಯಾ ಕೂಡ ಗುರುತಿಸ್ಬೋದು ನಾವು.
ಏನು ಕಾಂಗೋ ರಿವರ್ ಬೇಸಿನ್ ಏರಿಯಾ ಅಂತ ಏನು ಹೇಳಿದೆವಲ್ವ ಆ ಏರಿಯಾ ಕೂಡ ಗುರುತಿಸ್ಬೋದು. ಹಾಗಾಗಿ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಕಾಂಗೋ ರಿವರ್ ಬೇಸಿನ್ ಏರಿಯಾ ಬಗ್ಗೆ ಕ್ವಶನ್ ಇರೋದು. ರಿವರ್ ಬೇಸಿನ್ ಏರಿಯಾದಲ್ಲಿ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಕೂಡ ಕಂಡುಬರುತ್ತೆ. ಟ್ರಾಪಿಕಲ್ ರೇನ್ ಫಾರೆಸ್ಟ್ ಇನ್ನೂ ಮುಂದೆನೂ ಇದೆಯಲ್ಲ ಅಂತ ಅನಿಸ್ಬೋದು. ಓಕೆ, ಅದ್ರ ಬಗ್ಗೆ ನಾನು ಆಲ್ರೆಡಿ ವರ್ಲ್ಡ್ ಜಿಯೋಗ್ರಫಿಲಿ ಕೂಡ ಕ್ಲಿಯರ್ ಮಾಡೀನಿ, ಅಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ತೊಗೋಬೋದು. ಆದರೆ ಈ ಕ್ವಶನ್ಸ್ಗಳಿಗೆ ಭಾಳ ಪರ್ಫೆಕ್ಟ್ ಆಗಿ ಅಥವಾ ಎಕ್ಯುರೇಟ್ ಆಗಿ ಕೇಳ್ತಾ ಇಲ್ಲ, ಒಂದು ಸ್ವಲ್ಪ ಜನರಲ್ ಆಗಿ ನಿಮಗೆ ಗೊತ್ತಿದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಅದಾಗಿರ್ಬೋದು ಅಮೆಜಾನ್ ರೇನ್ ಫಾರೆಸ್ಟ್ ಆಗಿರ್ಬೋದು, ಈವನ್ ಇಂಡೋನೇಷ್ಯಾ ಆಗಿರ್ಬೋದು, ನಮ್ಮ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಕೂಡ ಈ ಫಾರೆಸ್ಟ್ ಕಂಡುಬರುತ್ತೆ. ಈ ಫಾರೆಸ್ಟ್ ಎಲ್ಲೆಲ್ಲಿ ಕಂಡುಬರುತ್ತಲ್ವ ಅದ್ರ ವಿಶೇಷತೆ, ಅಲ್ಲಿ ಬರುವಂಥ ನದಿಗಳ ಬಗ್ಗೆ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಯಾವ ದೇಶಗಳು ಕೂಡ ಅದರಲ್ಲಿ ಬರ್ತವೆ ಅನ್ನೋದು ಕೂಡ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್. ಇದು ಕೂಡ ನೇರವಾದ ಕ್ವಶನ್ನು. ಒಂದು ಸ್ವಲ್ಪ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಕ್ವಶನ್ಗೆ ನೀವು ಕೂಡ ಆನ್ಸರ್ ಮಾಡ್ಬೋದು. ಭಾಳ ಟಫ್ ಅನ್ನಂಗಿಲ್ಲ ಈ ಕ್ವಶನ್ನು, ಭಾಳ ಈಸಿ ಆಗಿರುವಂಥದ್ದು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಕೆಳಗೆ 3 ಹೇಳಿಕೆಗಳು ಕೊಟ್ಟಿದ್ದಾರೆ. ಆ 3 ಹೇಳಿಕೆಗಳು ಯಾವುದನ್ನೋದು ಗೊತ್ತಿರಬೇಕು. ಫಸ್ಟ್ ಒನ್ ಏನಿದೆ, ಅಮರ್ಕಂಟಕ್ ಬೆಟ್ಟಗಳು ವಿಂಧ್ಯ ಮತ್ತು ಸಹ್ಯಾದ್ರಿ ಶ್ರೇಣಿಗಳ ಸಂಗಮದಲ್ಲಿವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಬಿಳಿಗಿರಿ ರಂಗನ ಬೆಟ್ಟಗಳು ಸಾತ್ಪುರ ಶ್ರೇಣಿಯ ಅತ್ಯಂತ ಪೂರ್ವದ ಭಾಗವಾಗಿದೆ ಅಂತ ಹೇಳಿದ್ದಾರೆ. ಶೇಷಾಚಲಂ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ಅತ್ಯಂತ ದಕ್ಷಿಣ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಾಗಿದೆ ಈಗ, ಹೌ ಮೆನಿ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್. ಮೇಲೆ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ನಾವು ಗುರುತಿಸಬೇಕಾಗಿದೆ. ಯಾವ ಹೇಳಿಕೆಗಳು ಸರಿ ಅಂತೇನು ಕೇಳ್ತಾ ಇಲ್ಲ, ತಪ್ಪಂತ ಕೇಳ್ತಾ ಇಲ್ಲ. ಕೊಟ್ಟಿರುವಂಥ 3 ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಇಂಡಿಯನ್ ಫಿಸಿಕಲ್ ಫ್ಯೂಚರ್ಗೆ ರಿಲೇಟೆಡ್ ಆಗಿರುವಂಥ ಮ್ಯಾಪು ಅಥವಾ ಕೆಲವೊಂದು ಅಟ್ಲಾಸಲ್ಲಿ ಸಿಗುವಂಥ ಮ್ಯಾಪನ್ನು ಅಬ್ಸರ್ವ್ ಮಾಡಿದ್ರೆ ಖಂಡಿತ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ನಿಮಗೆ ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಭಾರತದಲ್ಲಿರುವಂತಹ ಏನು ನಾವು ಹಿಲ್ಸ್ಗಳಾಗಿರ್ಬೋದು ಅಥವಾ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ವಿಂಧ್ಯಾಸು, ಸಾತ್ಪುರ ರೇಂಜು, ಈಸ್ಟರ್ನ್ ಘಾಟ್ಸು, ಅರಾವಳಿ ಈ ರೀತಿ ಅಥವಾ ಪೂರ್ವಾಂಚಲ ಬೆಟ್ಟಗಳಿದ್ದಾವಲ್ವ, ಈ ರೀತಿ ಇರುವಂಥ ಮ್ಯಾಪ್ಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಈ ಕ್ವಶನ್ಗೆ ನೀಟಾಗಿ ಆನ್ಸರ್ ಮಾಡ್ಬೋದು. ನೀವೇ ಡಿಸೈಡ್ ಮಾಡ್ಬೋದು ಸರಿನಾ ತಪ್ಪಾ ಅಂತ. ಅಥವಾ ಈ ಕ್ವಶನಲ್ಲಿ ಕೊಟ್ಟಿರುವಂತಹ ಮೌಂಟೇನ್ ರೇಂಜಸ್ಸು ಮತ್ತು ಕೆಲವೊಂದು ಹಿಲ್ಸ್ಗಳನ್ನು ಈ ಮ್ಯಾಪಲ್ಲಿ ನಾವು ಇನ್ನೂ ಸ್ವಲ್ಪ ಜೂಮ್ ಆಗಿ ಅಬ್ಸರ್ವ್ ಮಾಡ್ಬೋದು. ವಿಂಧ್ಯಾಸ್ ರೇಂಜ್ ಬಗ್ಗೆ ಕೊಟ್ಟಿದ್ದಾರೆ. ವಿಂಧ್ಯಾಸ್ ಇಲ್ಲಿ ಬರುವಂಥ ಒಂದು ರೇಂಜ್ ಆಗಿದೆ. ಸಾತ್ಪುರ ರೇಂಜ್ ಕೊಟ್ಟಿದ್ದಾರೆ, ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಸಾತ್ಪುರ ರೇಂಜು. ಸಹ್ಯಾದ್ರಿ ಆರ್ ವೆಸ್ಟರ್ನ್ ಘಾಟ್ಸ್ ಆಲ್ರೆಡಿ ಗೊತ್ತು ನಿಮಗೆ, ಈ ಭಾಗದಲ್ಲಿರುವಂಥದ್ದಂಥ 3 ರೇಂಜ್ ಕೊಟ್ಟಿದ್ದಾರೆ. ಬಿಳಿಗಿರಿ ರಂಗನ ಹಿಲ್ಸ್, ಬಿಹಾರ್ ಹಿಲ್ಸ್ ಅಂತ ಕರೆಯೋದು, ನಮ್ಮ ಕರ್ನಾಟಕದಲ್ಲೇ ಇರೋದು. ಬಹುತೇಕ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಎಕ್ಸಾಮ್ ಅಟೆಂಡ್ ಮಾಡಿದ್ರು ಅವರೆಲ್ಲರೂ ಕೂಡ ಬಿಳಿಗಿರಿ ಹಿಲ್ಸ್ ಬಗ್ಗೆ ಅವ್ರಿಗೆ ಗೊತ್ತೇ ಇರುತ್ತೆ. ಅವರಿಗೆ ಇಷ್ಟು ಈಸಿ ಕೊಟ್ಟಿದ್ದಾರೆ ಅಂತ ಅನಿಸ್ಬೋದು. ಆದರೆ ಇದು ಆಲ್ ಓವರ್ ಇಂಡಿಯಾದಲ್ಲಿ ಈ ಎಕ್ಸಾಮ್ ನಡೀತಾ ಇರುತ್ತೆ. ನಾರ್ತ್ ಇಂಡಿಯಾದವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ, ಅವ್ರು ಹೋದರೆ ಮಾತ್ರ ಗೊತ್ತಿರುತ್ತೆ. ಇದು ಕನ್ವರ್ ಲೇಕ್ ಬಗ್ಗೆ ಕೊಟ್ಟಿದ್ರಲ್ಲ ಆವಾಗಲೇ, ಅದು ಬಿಹಾರದವರಿಗೆಲ್ಲ ಈಸಿ ಆಗುತ್ತೆ. ಆದರೆ ನಮಗೆ ಅದ್ರ ಬಗ್ಗೆ ಇರಲಿಕ್ಕಿಲ್ಲ ಕೆಲವೊಬ್ಬರಿಗೆ, ಈ ರೀತಿ ಆಗ್ತಾ ಇರುತ್ತೆ. ಓಕೆ, ಬಿಳಿಗಿರಿ ಹಿಲ್ಸ್ ಈ ಭಾಗದಲ್ಲಿ ಕಂಡು ಬರುವಂಥದ್ದು ಹೇಳ್ಬೋದು. ಶೇಷಾಚಲಂ ಹಿಲ್ಸು ಈ ಭಾಗದಲ್ಲಿ ಕಂಡು ಬರುವಂಥದ್ದಾಗಿದೆ ಅದು ಕೂಡ. ಇನ್ನು ಅಮರ್ಕಂಟಕ್ ಹಿಲ್ಸು ಈ ಭಾಗದಲ್ಲಿ ಕಂಡು ಬರುವಂಥದ್ದಾಗಿದೆ. ಓಕೆ, ಇದಿಷ್ಟು ಗೊತ್ತಿದ್ರೆ ಇವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ತೀರ್ಮಾನಕ್ಕೆ ನಾವು ಬರ್ಬೋದು. ಫಸ್ಟ್ ಒಂದು ಸ್ಟೇಟ್ಮೆಂಟ್ ಏನಿದೆ, ಅಮರ್ಕಂಟಕ್ ಬೆಟ್ಟಗಳು ವಿಂಧ್ಯ ಮತ್ತು ಸಹ್ಯಾದ್ರಿ ಶ್ರೇಣಿಗಳ ಸಂಗಮದಲ್ಲಿವೆ ಅಂತ ಹೇಳ್ತಾ ಇದ್ದಾರೆ. ಅಮರ್ಕಂಟಕ್ ಬೆಟ್ಟಗಳು ಎಲ್ಲಿದ್ದಾವೆ ಅನ್ನೋದು ಫಸ್ಟ್ ನಾನು ಹೈಲೈಟ್ ಮಾಡ್ತೀನಿ. ಇಲ್ಲ ನಾನು ರೆಡ್ ಕಲರಿಂದ ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಇದು ಮೈಕಲ್ ಶ್ರೇಣಿ. ಅದು ಮೈಕಲ್ ಶ್ರೇಣಿಯಲ್ಲಿ ಅಮರ್ಕಂಟಕ್ ಬೆಟ್ಟಗಳು ಕಂಡುಬರ್ತವೆ. ಅವರೇನು ಹೇಳ್ತಾ ಇದ್ದಾರೆ, ಇದು ವಿಂಧ್ಯ ಮತ್ತು ಸಹ್ಯಾದ್ರಿ ಶ್ರೇಣಿಗಳು ಸಂಗಮ ಆಗುವಂಥ ಪ್ಲೇಸಲ್ಲಿ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ವಿಂಧ್ಯ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ರೆಡ್ ಕಲರಿಂದ, ಇದು ವಿಂಧ್ಯ ರೇಂಜು. ಓಕೆ, ಸಹ್ಯಾದ್ರಿ ಈ ಕಡೆ ಕೆಳಭಾಗದಲ್ಲಿ ಬರುವಂಥದ್ದು ಆಲ್ರೆಡಿ ಗೊತ್ತಿದೆ ನಿಮಗೆ, ಈ ಕಡೆ ಕೆಳಭಾಗದಲ್ಲಿ ಕಂಡುಬರುತ್ತೆ ಅಂತ. ಆ್ಯಕ್ಚುಲಿ ಅಮರ್ಕಂಟಕ್ ಬೆಟ್ಟಗಳು ಎಲ್ಲಿದ್ದಾವೆ ಅಂದರೆ ವಿಂಧ್ಯ ಮತ್ತು ಸಾತ್ಪುರ ರೇಂಜುಗಳು ಸಂಗಮ ಆಗುವಂಥ ಪ್ಲೇಸಲ್ಲಿ ಇರೋದು ಕಂಡುಬರ್ತಾ ಇದೆ. ಆದರೆ ಅವ್ರು ಹೇಳ್ತಾ ಇರೋದು ತಪ್ಪಿದೆ. ಅವ್ರೇನು ಹೇಳ್ತಾ ಇದ್ದಾರೆ, ವಿಂಧ್ಯ ಮತ್ತು ಸಹ್ಯಾದ್ರಿ ಶ್ರೇಣಿಗಳ ಸಂಗಮದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು ಹೆಂಗಿದೆ ಅಂದರೆ, ವಿಂಧ್ಯಾಸ್ ರೇಂಜ್ ಇದು ಸಹ್ಯಾದ್ರಿ ರೇಂಜು, ಈ ಭಾಗದಲ್ಲಿ ಅಮರ್ಕಂಟಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅಮರ್ಕಂಟಕ್ ಇರೋದು ಈ ಭಾಗದಲ್ಲಿ, ವಿಂಧ್ಯ ಮತ್ತು ಸಾತ್ಪುರಗಳು ಸಂಗಮ ಆಗುವಂಥ ಪ್ಲೇಸಲ್ಲಿ ಅಮರ್ಕಂಟಕ್ ಬೆಟ್ಟಗಳಿರೋದು ಕಂಡುಬರುತ್ತೆ. ಹಾಗಾಗಿ ಅವ್ರು ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಅಮರ್ಕಂಟಕ್ ಬೆಟ್ಟಗಳು ವಿಂಧ್ಯ ಮತ್ತು ಸಹ್ಯಾದ್ರಿ ಶ್ರೇಣಿಗಳ ಸಂಗಮದಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೆಕೆಂಡ್ ಒನ್ ಬರೋಣ. ಏನಿದೆ, ಬಿಳಿಗಿರಿ ರಂಗನ ಬೆಟ್ಟಗಳು ಸಾತ್ಪುರ ಶ್ರೇಣಿಯ ಪೂರ್ವದ ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಿಳಿಗಿರಿ ರಂಗನ ಬೆಟ್ಟಗಳು ಸಾತ್ಪುರ ಶ್ರೇಣಿ. ಬಿಳಿಗಿರಿ ರಂಗನ ಬೆಟ್ಟಗಳು ಕರ್ನಾಟಕದಲ್ಲಿರೋದು. ಕರ್ನಾಟಕದವರಂತೂ ಆಲ್ಮೋಸ್ಟ್ ಅಲ್ಲಿ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಮಾಡಿರ್ತಾರೆ, ಖಂಡಿತ ಏನೂ ಡೌಟ್ ಇಲ್ಲ. ಬಿಳಿಗಿರಿ ರಂಗನ ಬೆಟ್ಟಗಳಿರೋದು ಕರ್ನಾಟಕದಲ್ಲಿರೋದು. ಸಾತ್ಪುರ ಶ್ರೇಣಿಯ ಪೂರ್ವ ಭಾಗ ಅಂತ ಹೇಳ್ತಾ ಇದ್ದಾರೆ. ಸಾತ್ಪುರ ಶ್ರೇಣಿ ಇಲ್ಲಿರೋದು. ಸಾತ್ಪುರ ಶ್ರೇಣಿಯ ಪೂರ್ವ ಭಾಗ ಅಂದರೆ ಈ ಭಾಗ ಅಂತ ಹೇಳ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಇದು ಕಂಡುಬರೋದು ಈ ಭಾಗದಲ್ಲಿ ಕಂಡುಬರೋದು. ಹಾಗಾಗಿ ಇದು ಕೂಡ ರಾಂಗ್ ಅಂತ ಹೇಳ್ಬೋದು ನಾವು. ಈ ಸ್ಟೇಟ್ಮೆಂಟ್ ಕೂಡ ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಒನ್ ಏನು ಹೇಳ್ತಾ ಇದ್ದಾರೆ, ಶೇಷಾಚಲಂ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಶೇಷಾಚಲಂ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಶೇಷಾಚಲಂ ಬೆಟ್ಟಗಳು ಪೂರ್ವ ಘಟ್ಟಗಳ ಭಾಗವಾಗಿರೋದು ಕಂಡುಬರುತ್ತೆ, ಅದು ವೆಸ್ಟರ್ನ್ ಘಾಟ್ಸಲ್ಲಿ ಕಂಡುಬರೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಪೂರ್ವ ಘಟ್ಟಗಳಿವೆಲ್ಲವು ಬಂದಾಗ. ಪೂರ್ವ ಘಟ್ಟಗಳಲ್ಲಿ ಬಂದಾಗ ನಲ್ಲಮಲ್ಲ ಹಿಲ್ಸ್ ಇರ್ಬೋದು, ವೇನುಕೊಂಡ ಹಿಲ್ಸ್ ಆಗಿರ್ಬೋದು, ಪಾಲ್ಕೊಂಡ, ನಗಾರಿ ಹಿಲ್ಸು, ಇಲ್ಲೇ ನಿಮಗೆ ಶೇಷಾಚಲಂ ಹಿಲ್ಸ್ ಕೂಡ ಕಂಡುಬರುತ್ತೆ, ಇಲ್ಲಿ ಮಾರ್ಕೌಟ್ ಮಾಡಿದ್ದಾರೆ ಅವರು. ಹಾಗಾಗಿ ಶೇಷಾಚಲಂ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗ ಅನ್ನೋದು ತಪ್ಪಾಗುತ್ತೆ. ಅದು ಆ್ಯಕ್ಚುಲಿ ಪೂರ್ವ ಘಟ್ಟಗಳ ದಕ್ಷಿಣ ಭಾಗ ಅಂದರೆ ಒಪ್ಕೊಳ್ಬೋದು ಆ್ಯಕ್ಚುಲಿ ಬಂದಾಗ. ಅದು ಪೂರ್ವ ಘಟ್ಟಗಳ ಭಾಗವಾಗಿದೆ, ಅದು ಪಶ್ಚಿಮ ಘಟ್ಟಗಳ ಭಾಗವಾಗಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಹೇಳ್ಬೋದು. ಈ ರೀತಿ ಮ್ಯಾಪನ್ನು ಅಬ್ಸರ್ವ್ ಮಾಡಿದರೆ ಸಾಕು, ಈ ಕ್ವಶನ್ಗೆ ನೀವು ಈಸಿಯಾಗಿ ಎಕ್ಸಾಕ್ಟ್ ಆದಂಥ ಉತ್ತರನೇ ಮಾಡ್ಬೋದು. ಏನಿದೆ ಅನ್ನೋದು ಗೊತ್ತಾಯ್ತು. ಈಗ ಫೈನಲ್ ಆಗಿ ಹೌ ಮೆನಿ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಕೊಟ್ಟಿರುವಂಥ 3 ಸ್ಟೇಟ್ಮೆಂಟ್ಸ್ ಏನಾಗಿದ್ದಾವೆ, ರಾಂಗ್ ಆಗಿದ್ದಾವೆ. ಹಾಗಾಗಿ ನನ್ ಆಫ್ ದೀಸ್ ಅನ್ನೋದು ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಈ ರೀತಿ ಮ್ಯಾಪನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇಂಡಿಯನ್ ಜಿಯೋಗ್ರಫಿಯ ಬಹುತೇಕ ಕ್ವಶನ್ಸ್ಗಳು ಮ್ಯಾಪ್ ಬೇಸ್ಡ್ ಮೇಲೆ ಬಂದಿರೋದು ಕಂಡು ಬರ್ತಾ ಇದೆ. ಪ್ರತಿದಿನ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಮಿನಿಮಮ್ ಒಂದು 10 to 15 ಮಿನಿಟ್ಸು ಗ್ಲೋಬನ್ನು ಅಬ್ಸರ್ವ್ ಮಾಡಬೇಕು. ಮ್ಯಾಪ್ಸನ್ನು ಅಬ್ಸರ್ವ್ ಮಾಡಿದ್ರೆ ಖಂಡಿತ ಇಂಥ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಭಾರತದ ಸಂಪರ್ಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಅಂದರೆ ಭಾರತ ಸಂಪರ್ಕ ಯೋಜನೆಗಳಿಗೆ ಅಂದರೆ ಒಂದು ರೀತಿ ರಸ್ತೆ ಸಾರಿಗೆಗೆ ರಿಲೇಟೆಡ್ ಆಗಿರುವಂಥ ಸ್ಟೇಟ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಅವು ಹೇಳಿಕೆಗಳನ್ನು ಪರಿಗಣಿಸಬೇಕು. ಆಮೇಲೆ ನಾವು ಏನು ಮಾಡಬೇಕು, ಅದರಲ್ಲಿ ಸ್ಟೇಟ್ಮೆಂಟ್ಸ್ಗಳು ಯಾವ ಸರಿ ತಪ್ಪನ್ನು ಗುರುತಿಸ್ಬೇಕಾ ಅಥವಾ ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಸರಿ ತಪ್ಪನ್ನು ಗುರುತಿಸ್ಬೇಕಾ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ಸ್ ಮಾತ್ರ ಈ ಸ್ಲೈಡಲ್ಲಿ ನಾನು ಕೊಟ್ಟಿರೋದು. ಫಸ್ಟ್ ಒನ್ ಏನಿದೆ ಅಂತ ನೋಡ್ತಾ ಹೋದರೆ, ಸುವರ್ಣ ಚತುಷ್ಕೋನ ಯೋಜನೆಯಡಿಯಲ್ಲಿನ ಈಸ್ಟ್ ವೆಸ್ಟ್ ಕಾರಿಡಾರ್ ದಿಬ್ರುಗಢ್ ಮತ್ತು ಸೂರತ್ಗಳನ್ನು ಜೋಡಿಸುತ್ತದೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ಟ್ರೈಲ್ಯಾಟ್ರಲ್ ಹೈವೇ ಮಣಿಪುರದ ಮೋರೆ ಮತ್ತು ಥೈಲ್ಯಾಂಡ್ನ ಚಿಯಾಂಗ್ ಮೈಯನ್ನು ಮ್ಯಾನ್ಮಾರ್ ಮೂಲಕ ಜೋಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಒನ್, ಬಾಂಗ್ಲಾದೇಶ, ಚೈನಾ, ಭಾರತ, ಮಯನ್ಮಾರ್ ಎಕನಾಮಿಕ್ ಕಾರಿಡಾರ್ ಉತ್ತರ ಪ್ರದೇಶದ ವಾರಣಾಸಿಯನ್ನು ಚೈನಾದ ಕುನ್ಮಿಂಗನ್ನು ಜೋಡಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾರತದ ಸಂಪರ್ಕ ಯೋಜನೆಗಳಿಗೆ ರಿಲೇಟೆಡ್ ಆಗಿರೋದು. ಅದರಲ್ಲಿ ಒಂದು ಭಾರತ ಒಳಭಾಗದಲ್ಲಿರುವಂಥದ್ದಾಗಿದೆ, ಇನ್ನೂ 2 ಭಾರತ ಜೊತೆ ನೆರೆ ರಾಷ್ಟ್ರಗಳನ್ನು ಕನೆಕ್ಟ್ ಮಾಡೋಕ್ಕೆ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರಿನಾ ತಪ್ಪು ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ, ನೋಡೋಣ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನಾವೇನು ಮಾಡಬೇಕಾಗಿದೆ, ಈಗ ಕೊಟ್ಟಿರುವಂಥ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಗುರುತಿಸ್ಬೇಕು. ಯಾವ ಸ್ಟೇಟ್ಮೆಂಟ್ ಸರಿ ತಪ್ಪನ್ನು ನಾವು ಹೇಳಬೇಕಾಗಿಲ್ಲ, ಎಷ್ಟು ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದ್ದಾವೆ, ಎಷ್ಟು ತಪ್ಪಾಗಿದ್ದಾವೆ ಅನ್ನೋದು ನಾವು ಗುರುತಿಸ್ಬೇಕಾಗಿದೆ. ಓಕೆ, ಫಸ್ಟ್ ಒನ್ ಸ್ಟೇಟ್ಮೆಂಟಿಗೆ ಬರೋಣ. ಫಸ್ಟ್ ಒನ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಆಲ್ರೆಡಿ ನಾನು ರೀಡ್ ಮಾಡಿದ್ದೇನೆ. ಸುವರ್ಣ ಚತುಷ್ಕೋನ ಯೋಜನೆಯಡಿಯಲ್ಲಿನ ಈಸ್ಟ್ ವೆಸ್ಟ್ ಕಾರಿಡಾರ್ ದಿಬ್ರುಗಢ್ ಮತ್ತು ಸೂರತ್ಗಳನ್ನು ಜೋಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ಗುರ್ತಾಗಬೇಕಾದ್ರೆ ನಿಮಗೆ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ಇರಬೇಕು. ನಿಮಗೊಂದು ಪಕ್ಕದಲ್ಲಿ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ, ಗೋಲ್ಡನ್ ಕ್ವಾಡ್ರಿಲೇಟರ್ಗೆ ರಿಲೇಟೆಡ್ ಆಗಿರುವಂಥದ್ದು ಅದು. ಅಂದರೆ ಸುವರ್ಣ ಚತುಷ್ಕೋನ ಯೋಜನೆ ಅಂತ, ಇದರಲ್ಲಿ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು 2 ಫೇಸಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ. ಫಸ್ಟ್ ಫೇಸಲ್ಲಿ ಸುವರ್ಣ ಚತುಷ್ಕೋನ ಗೋಲ್ಡನ್ ಕ್ವಾಡ್ರಿಲೇಟರನ್ನು ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ಅದರಲ್ಲಿ ಅನುಷ್ಠಾನಕ್ಕೆ ತರಲಾಗುತ್ತೆ. ಇದರಲ್ಲಿ ದೇಶದ 4 ಮಹಾನ್ ನಗರಗಳನ್ನು ಜೋಡಿಸಲಾಗುತ್ತೆ ಹೈವೇಗಳ ಮೂಲಕ. ಡೆಲ್ಲಿ ಆಗಿರ್ಬೋದು, ಮತ್ತು ಮುಂಬೈ, ಮತ್ತು ಚೆನ್ನೈ, ಮತ್ತು ಕಲ್ಕತ್ತಾ. ಅದ್ರ ಜೊತೆಗೆ ಇನ್ನಿತರ ನಗರಗಳು ಕೂಡ ಹೈವೇ ಮೂಲಕ ಕನೆಕ್ಟ್ ಆಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಡೆಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಮುಂಬೈ ಕಾಣಿಸ್ತಾ ಇದೆ, ಚೆನ್ನೈ ಆಗಿರ್ಬೋದು, ಕಲ್ಕತ್ತಾ. ದೇಶದ 4 ದಿಕ್ಕಿನಲ್ಲಿರುವಂಥ 4 ಮಹಾನ್ ನಗರಗಳನ್ನು ಇತರೆ ನಗರಗಳ ಜೊತೆ ಕನೆಕ್ಟ್ ಮಾಡುವಂಥ ಒಂದು ಫಸ್ಟ್ ಫೇಸ್ನ ಒಂದು ಪ್ಲ್ಯಾನ್ ಇದಾಗಿತ್ತು. ಈ ರಸ್ತೆಗಳು ನೋಡ್ತಾ ಹೋದರೆ ಗುರುಗಾಂವ್ ಆಗಿರ್ಬೋದು, ಇಲ್ಲಿ ಗುರುಗಾಂವ್ ಕಾಣಿಸ್ತಾ ಇದೆ ನಿಮಗೆ, ಅಜ್ಮೀರು, ಉದಯ್ಪುರು, ಗಾಂಧಿನಗರ್, ಅಹಮದಾಬಾದ್, ಆನಂದ್ ಗೊತ್ತಿರಬೇಕು ನಿಮ್ಗೆ, ಅಮೂಲ್ಗೆ ರಿಲೇಟೆಡ್ ಆಗಿರುವಂಥ ಪ್ಲೇಸ್ ಅದು. ಓಕೆ, ವಡೋದರ, ಸೂರತ್, ಥಾನೆ, ಮುಂಬೈ, ಪುನಾ, ಸತಾರಾ, ಬೆಳಗಾವಿ, ಧಾರವಾಡ, ಹಾವೇರಿ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಹೊಸೂರು ಆಗಿರ್ಬೋದು, ಕಾಂಚೀಪುರಮು ಚೆನ್ನೈ ಕನೆಕ್ಟ್ ಮಾಡುತ್ತೆ. ಆಮೇಲೆ ನೆಲ್ಲೂರು ಆಗಿರ್ಬೋದು, ಅದ್ರ ಜೊತೆ ರಾಜಮುಂಡ್ರಿ, ವಿಶಾಖಪಟ್ಟಣಂ, ಓಕೆ, ಭುವನೇಶ್ವರ್, ಮುಂದೆ ಕಲ್ಕತ್ತಾದಿಂದ ಮತ್ತೆ ಡೆಲ್ಲಿ ಕೂಡ ಕನೆಕ್ಟ್ ಆಗುತ್ತೆ. ಇಲ್ಲಿ ಕೂಡ ಕೆಲವೊಂದು ಪ್ಲೇಸ್ಗಳು ಕಾನ್ಪುರ್ ಆಗಿರ್ಬೋದು, ಕೆಲವೊಂದು ವಾರಣಾಸಿ, ಓಕೆ, ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸ್ ಕೂಡ ಇಲ್ಲಿ ಕೂಡ ಇರ್ತವೆ. ಇವನ್ ಆಗ್ರಾ ಕೂಡ ಇರೋದು ಕಂಡುಬರುತ್ತೆ. ಇದು ಗೋಲ್ಡನ್ ಕ್ವಾಡ್ರಿಲೇಟರ್. ಓಕೆ, ಅದರದ್ದೇ ನೆಕ್ಸ್ಟ್ ಮುಂದುವರಿದ ಭಾಗವಾಗಿ ಏನಾಗುತ್ತೆ, ಫೇಸ್ 2ದಲ್ಲಿ ಬಂದಾಗ 2 ಕಾರಿಡಾರ್ಗಳನ್ನು ನಿರ್ಮಿಸಲಾಗುತ್ತೆ. 2 ಕಾರಿಡಾರ್ಗಳಿಗೆ ಒಟ್ಟಾಗಿ ಫೇಸ್ 2 ಸೂಪರ್ ಹೈವೇ, ಫೇಸ್ 2ದಲ್ಲಿ ಬಂದಾಗ ಸೂಪರ್ ಹೈವೇಸ್ ಅಂತ ಕರಿತೇವೆ. ಈ ಸೆಕೆಂಡ್ PU ಬುಕ್ಕಲ್ಲಿ ಎಲ್ಲ ಕಂಟೆಂಟ್ ಇರೋದು ಕಂಡುಬರುತ್ತೆ. ಇದು ಹೊಸ ಕಂಟೆಂಟ್ ಏನಲ್ಲ ಆ್ಯಕ್ಚುಲಿ ಬರೋದಾದರೆ. ಓಕೆ, ಫೇಸ್ 2ದಲ್ಲಿ ಬಂದಾಗ 2 ಕಾರಿಡಾರ್ ನಿರ್ಮಿಸಲಾಗುತ್ತೆ. ಅದರಲ್ಲಿ ನಮಗೆ ಕೇಳಿರೋದು ಇವರು ಈಸ್ಟ್ ವೆಸ್ಟ್ ಕಾರಿಡಾರ್ ಬಗ್ಗೆ ಕೇಳಿದ್ದಾರೆ. ಈಸ್ಟ್ ವೆಸ್ಟ್ ಕಾರಿಡಾರು ದಿಬ್ರುಗಢ್ ಮತ್ತು ಸೂರತ್ಗಳನ್ನು ಜೋಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ ಈಸ್ಟ್ ವೆಸ್ಟ್ ಕಾರಿಡಾರನ್ನು ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ನಾನು
ಹೈಲೈಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆಲ್ರೆಡಿ ರೆಡ್ ಕಲರಿಂದ ಹೈಲೈಟ್ ಆಗಿರೋದು ಕಾಣಿಸ್ತಾ ಇದೆ ಅಲ್ಲಿ. ಇಲ್ಲಿ ಪೂರ್ಬಂದರ್ ಕಾಣಿಸ್ತಾ ಇದೆ ನಿಮಗೆ. ಈ ಪೂರ್ಬಂದರನ್ನು ಈ ರೀತಿ ಆಗಿ, ಬಹುತೇಕ ಇದು ಪೂರ್ವ ಪಶ್ಚಿಮ ಕಾರಿಡಾರ್ ಅಂದರೆ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ, ಅಸ್ಸಾಂ ರಾಜ್ಯದ ಸಿಲ್ಚಾರನ್ನು ಇದು ಜೋಡಿಸುತ್ತೆ. ಅಂದರೆ ಈಸ್ಟ್ ವೆಸ್ಟ್ ಕಾರಿಡಾರು ಸಿಲ್ಚಾರ್ ಮತ್ತು ಪೂರ್ಬಂದರನ್ನು ಕನೆಕ್ಟ್ ಮಾಡುತ್ತೆ. ಅವ್ರು ಹೇಳ್ತಾ ಇರೋದು ದಿಬ್ರುಗಢ್ ಮತ್ತು ಸೂರತನ್ನು ಜೋಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮಿಡಲಲ್ಲಿ ಎಲ್ಲಾದರೂ ಈ ಪ್ಲೇಸ್ ಬರ್ತಾವ ಅಂತ ಏನಾದರೂ ಡೌಟ್ ಇರ್ಬೋದು ಕೆಲವೊಬ್ಬರಿಗೆ. ಸೂರತ್ ಗೊತ್ತಿರುತ್ತೆ ನಿಮಗೆ, ಸೂರತ್ ಯಾವ ಭಾಗದಲ್ಲಿ ಬರುತ್ತೆ ಅಂತ ನೀವು ಆ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ ಹೈವೇಗೂ ಮತ್ತು ಸೂರತ್ಗೂ ಕನೆಕ್ಟಿವಿಟಿ ಇಲ್ಲ ಅಲ್ಲಿ ಬಂದಾಗ, ಅಂದರೆ ಆ ಹೈವೇ ಅದಕ್ಕೆ ನೇರವಾಗಿ ಲಿಂಕ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ದಿಬ್ರುಗಢ್ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಹಾಗಾಗಿ ಈ ಈಸ್ಟ್ ವೆಸ್ಟ್ ಕಾರಿಡಾರನ್ನೇ ಒಂದು ಸ್ವಲ್ಪ ಇನ್ನೊಂದು ಮ್ಯಾಪಲ್ಲಿ ಅಬ್ಸರ್ವ್ ಮಾಡೋಣ. ಈ ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಸ್ಟ್ ವೆಸ್ಟ್ ಕಾರಿಡಾರಲ್ಲಿ ಬಂದಾಗ ಇದು ಪೂರ್ಬಂದರ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿಂದ ಇದು ಹೋಗ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ ಗ್ರೀನ್ ಕಲರಿಂದ ಹೈಲೈಟ್ ಆಗಿದೆ ಅಲ್ವಾ, ಪೂರ್ವ ಪಶ್ಚಿಮವಾಗಿ ಲೈನ್ ಕಾಣಿಸ್ತಾ ಇದೆ ಅಲ್ವಾ, ಅದು ಈಸ್ಟ್ ವೆಸ್ಟ್ ಕಾರಿಡಾರ್ ಲೈನ್ ಆಗಿದೆ. ಅದು ಈ ಕಡೆ ಬಂದಾಗ ಸಿಲ್ಚಾರ ಜೊತೆ ಕನೆಕ್ಟ್ ಆಗ್ತಾ ಇದೆ. ಅಂದರೆ ಈಸ್ಟ್ ವೆಸ್ಟ್ ಕಾರಿಡಾರು ಅಸ್ಸಾಂನ ಸಿಲ್ಚಾರು ಮತ್ತು ಗುಜರಾತ್ನ ಪೂರ್ಬಂದರನ್ನು ಕನೆಕ್ಟ್ ಮಾಡುತ್ತೆ. ಈ ಕಾರಿಡಾರಲ್ಲಿ ಎಲ್ಲಾದರೂ ಸೂರತ್ತು ಮತ್ತು ದಿಬ್ರುಗಢ್ ಬರುತ್ತಾ ಅಂತ ನೋಡ್ತಾ ಹೋದರೆ ಖಂಡಿತ ಬರೋದಿಲ್ಲ. ಯಾಕಂದರೆ ದಿಬ್ರುಗಢ್ ಈ ಭಾಗದಲ್ಲಿದೆ, ಇಲ್ಲಿದೆ ನೋಡಿ ದಿಬ್ರುಗಢ್ ಇರೋದು, ಈ ಭಾಗದಲ್ಲಿರೋದು. ಸೂರತ್ ಕೂಡ ನೀವು ನೋಡ್ಬೋದು, ಸೂರತ್ ಈ ಭಾಗದಲ್ಲಿರುವಂಥ ಒಂದು ಪ್ಲೇಸ್ ಆಗಿದೆ. ಹಾಗಾಗಿ ಈಸ್ಟ್ ವೆಸ್ಟ್ ಕಾರಿಡಾರ್ ಈ ಎರಡು ನಗರಗಳನ್ನು ಜೋಡಿಸೋದಿಲ್ಲ ಅಥವಾ ಎರಡು ನಗರಗಳನ್ನು ಸಂಪರ್ಕಿಸೋದಿಲ್ಲ ಅಂತ ಹೇಳ್ಬೋದು. ಓಕೆ, ಇಷ್ಟಕ್ಕೆ ಲಿಮಿಟ್ ಆಗಬಾರ್ದು. ನೀವು ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ಈ ಈಸ್ಟ್ ವೆಸ್ಟ್ ಕಾರಿಡಾರ್ ಯಾವ ಫೇಮಸ್ ಆದಂಥ ಸಿಟಿಗಳ ಮೂಲಕ ಹಾದು ಬರುತ್ತೆ ಅಂತ ನೋಡ್ತಾ ಹೋದರೆ ಗೌಹಾಟಿ ಕಾಣಿಸ್ತಾ ಇದೆ, ಆಸಾಮ್ನ ಪ್ರಮುಖ ಸಿಟಿ ಅದು ಬಂದಾಗ. ಅದರ ಜೊತೆಗೆ ಗೋರಖ್ಪುರ್ ಕಾಣಿಸ್ತಾ ಇದೆ, ಇಂಪಾರ್ಟೆಂಟ್ ಆಗಿರೋದು. ಲಕ್ನೋ ಆಗಿರ್ಬೋದು, ಕಾನ್ಪುರ್ ಆಗಿರ್ಬೋದು, ಝಾನ್ಸಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಅಲ್ಲಿ ಝಾನ್ಸಿ ಕಾಣಿಸ್ತಾ ಇದೆ ನಿಮಗೆ. ಕೋಟಾ ಇದೆ, ಉದಯ್ಪುರ್ ಇದೆ, ಈ ಕಡೆ ಕಾಂಡ್ಲಾ ಆಗಿರ್ಬೋದು. ಓಕೆ, ಇವನ್ ರಾಜ್ಕೋಟ್, ಇವೆಲ್ಲವೂ ಕೂಡ ಈಸ್ಟ್ ವೆಸ್ಟ್ ಕಾರಿಡಾರಲ್ಲಿ ಬರುವಂಥ ಅತ್ಯಂತ ಪ್ರಮುಖ ನಗರಗಳಾಗಿದ್ದಾವೆ. ಹಾಗಾಗಿ ಅವರು ಕೊಟ್ಟಿರುವಂಥ ಫಸ್ಟ್ ಸ್ಟೇಟ್ಮೆಂಟು ರಾಂಗ್ ಅಂತ ಹೇಳ್ಬೋದು. ಸೂರತ್ ಮತ್ತು ದಿಬ್ರುಗಢನ್ನು ಇದು ಜೋಡಿಸ್ತಾ ಇಲ್ಲ. ಓಕೆ, ಆ ಎರಡು ನಗರಗಳಿಗೆ ಇದು ಕನೆಕ್ಟೇ ಆಗೋದಿಲ್ಲ. ಎರಡು ನಗರಗಳು ಈ ಕಾರಿಡಾರಿಂದ ಹೊರಗಡೆ ಇರೋದು ಕಂಡುಬರ್ತಾ ಇದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ನಾವು ಹೇಳ್ಬೋದು. ಇದೇ ಆ್ಯಂಗಲಲ್ಲಿ ನೀವು ಬೇರೆ ಕ್ವಶನ್ಸ್ಗಳು ಕೂಡ ರೆಡಿ ಆಗಬೇಕು. ನಾರ್ತ್ ಸೌತ್ ಕಾರಿಡಾರ್ ಕೂಡ ಯಾವ್ಯಾವ ನಗರಗಳ ಮೂಲಕ ಹಾದು ಬರುತ್ತೆ, ಯಾವ ರಾಜ್ಯಗಳ ಮೂಲಕ ಹಾದು ಬರುತ್ತೆ, ಆ ರೀತಿಯೆಲ್ಲ ಕ್ವಶನ್ಸ್ ಕೇಳ್ಬೋದು ನಿಮಗೆ. ಹಾಗಾಗಿ ಪುನಃ ನೀವು ಮ್ಯಾಪ್ಸ್ಗಳನ್ನು ಅಬ್ಸರ್ವ್ ಮಾಡಬೇಕು. ಮ್ಯಾಪ್ಸನ್ನು ನೋಡ್ತಾನೆ ಇಂಥ ವಿಷಯಗಳನ್ನು ಪರ್ಫೆಕ್ಟ್ ಆಗ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟಿಗೆ ಬರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಟ್ರೈಲ್ಯಾಟ್ರಲ್ ಹೈವೇ ಮಣಿಪುರದ ಮೋರೆಹು ಮತ್ತು ಥೈಲ್ಯಾಂಡ್ನ ಚಿಯಾಂಗ್ ಮೈಯನ್ನು ಮ್ಯಾನ್ಮಾರ್ ಮೂಲಕ ಜೋಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮ್ಯಾಪಲ್ಲಿ ಆ ಹೈವೇಯನ್ನು ಹೈಲೈಟ್ ಮಾಡಿದ್ದಾರೆ. ಬ್ಲೂ ಕಲರ್ ಲೈನಿಂದ ಏನು ಕಾಣಿಸ್ತಾ ಇದೆಯಲ್ವ, ಅದು ಟ್ರೈಲ್ಯಾಟ್ರಲ್ ಹೈವೇ. ಓಕೆ, ಇದು ಮಣಿಪುರದ ಮೋರೆಹು ಮೂಲಕನೇ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಅದು ಸರಿ ಇದೆ. ಮ್ಯಾನ್ಮಾರ್ ಮೂಲಕ ಹಾದೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಮ್ಯಾನ್ಮಾರ್ ಮೂಲಕ ಹಾದೋಗ್ತಾ ಇದೆ, ಇದರಲ್ಲೇನು ಡೌಟ್ ಇಲ್ಲ. ಥೈಲ್ಯಾಂಡ್ನ ಚಿಯಾಂಗ್ ಮೈಯನ್ನು ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಇದು ಥೈಲ್ಯಾಂಡಿನ ಮಿಯೋಸಾಟ್ ಅನ್ನುವಂಥ ಪ್ಲೇಸನ್ನು ಕನೆಕ್ಟ್ ಮಾಡುತ್ತೆ. ಅವ್ರು ಹೇಳ್ತಾ ಇರುವಂಥ ಚಿಯಾಂಗ್ ಮೈ ಅನ್ನುವಂಥ ಪ್ಲೇಸ್ ಕೂಡ ಥೈಲ್ಯಾಂಡಲ್ಲೇ ಇರೋದು. ಆದರೆ ಅದು ಇದು ಪ್ಲೇಸ್ ಅಲ್ಲ, ಅದು ಇನ್ನೂ ಮುಂಭಾಗದಲ್ಲಿ ಬರುವಂಥ ಪ್ಲೇಸ್ ಆಗಿದೆ. ಹಾಗಾಗಿ ಅವ್ರು ಕೊಟ್ಟಿರುವಂಥ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಹೇಳ್ಬೋದು. ಒನ್ ಪ್ಲೇಸ್ ಕರೆಕ್ಟ್ ಇದೆ, ಮ್ಯಾನ್ಮಾರ್ ಮೂಲಕ ಹಾದು ಹೋಗ್ತಾ ಇದೆ, ಅದರಲ್ಲೇನೂ ಡೌಟ್ ಇಲ್ಲ. ಆದರೆ ಅದು ಥೈಲ್ಯಾಂಡ್ನ ಯಾವ ಸಿಟಿಯನ್ನು ಕನೆಕ್ಟ್ ಮಾಡುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರಲ್ವ, ಅದು ರಾಂಗ್ ಆಗಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಹೇಳ್ಬೋದು. ಓಕೆ, ಈ ಹೈವೇ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಈ ಹೈವೇಗೆ IMT ಹೈವೇ ಅಂತ ಕೂಡ ಕರೆಯಲಾಗುತ್ತೆ. IMT ಅಂದರೆ ಸಿಂಪಲ್, I ಅಂದರೆ ಇಂಡಿಯಾ, M ಅಂದರೆ ಮ್ಯಾನ್ಮಾರು, T ಅಂದರೆ ಥೈಲ್ಯಾಂಡು. ಓಕೆ, ಇದು ಮಣಿಪುರದ ಮೋರೆಹು ಮೂಲಕ ಸ್ಟಾರ್ಟ್ ಆಗುತ್ತೆ. ಇದು ಮಣಿಪುರದ ಮೋರೆಯಿಂದ ಥೈಲ್ಯಾಂಡ್ನ ಮಿಯೋಸಾಟನ್ನು ಕನೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮಗೆ. ಒಂದು ರೀತಿ ಇದು ಭಾರತವನ್ನು ಏನಂತಾರೆ ಆಸಿಯಾನ್ ರಾಷ್ಟ್ರಗಳ ಜೊತೆ ಕನೆಕ್ಟ್ ಮಾಡುವಂಥ ಒಂದು ಹೈವೇ ಅಂತ ಕೂಡ ಹೇಳ್ಬೋದು. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಇದು ಲುಕ್ ಈಸ್ಟ್ ಪಾಲಿಸಿಯ ಒಂದು ಮುಂದುವರಿದ ಭಾಗ ಅಂತ ಕೂಡ ಹೇಳ್ಬೋದು. ಅಥವಾ ಲುಕ್ ಈಸ್ಟ್ ಪಾಲಿಸಿಯನ್ನು ಎಫೆಕ್ಟಿವ್ ಆಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಈ ಒಂದು ಹೈವೇಯನ್ನು ನಿರ್ಮಾಣ ಮಾಡಿದೆ ಅಥವಾ ನಿರ್ಮಾಣ ಆಗ್ತಾ ಇದೆ ಅನ್ನೋ ಅದರ ವಿಸ್ತರಣಾ ಕಾರ್ಯ ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅಂತ ಕೂಡ ಹೇಳ್ಬೋದು. ಆಲ್ರೆಡಿ ನಾನು ಹೇಳಿದ ಹಾಗೆ ಆಸಿಯಾನ್ ರಾಷ್ಟ್ರಗಳ ಜೊತೆ ಕನೆಕ್ಟ್ ಆಗಲಿಕ್ಕೆ ಇದೊಂದು ಅತ್ಯುತ್ತಮ ಮಾರ್ಗ ಅಂತ ಕೂಡ ಗುರುತಿಸ್ಬೋದಾಗಿದೆ. ಓಕೆ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಹೈವೇಯನ್ನು ಭಾರತ ಸರ್ಕಾರ ಕಾಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ
ನಾವು ಪೂರ್ವ ಭಾಗಕ್ಕೆ ಹೋದಾಗ ಇದು ಕಾಂಬೋಡಿಯಾ, ಲಾವೋಸ್, ವಿಯೆಟ್ನಾಂವರೆಗೂ ಇದನ್ನು ವಿಸ್ತರಿಸುವಂಥ ಆಲೋಚನೆ ಮಾಡ್ತಾ ಇದೆ. ಯಾಕಂದರೆ ನಾವು ಆಸಿಯಾನ್ ರಾಷ್ಟ್ರಗಳ ಜೊತೆ ಕನೆಕ್ಟಿವಿಟಿ ಆಗಬೇಕು, ಅವರ ರಾಷ್ಟ್ರಗಳ ಜೊತೆ ವ್ಯಾಪಾರ ಆಗಿರ್ಬೋದು, ಪ್ರವಾಸೋದ್ಯಮ ಇವೆಲ್ಲದಕ್ಕೂ ಅನುಕೂಲ ಆಗಲಿಕ್ಕೆ ಈ ಹೈವೇ ಹೆಚ್ಚು ಉಪಯುಕ್ತಕಾರಿಯಾಗಿದೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಮಣಿಪುರ್ಗಷ್ಟೇ ಲಿಮಿಟ್ ಅಲ್ಲ ಇದು, ಅದರ ಜೊತೆಗೆ ಉತ್ತರ ಪ್ರದೇಶದವರೆಗೂ ಕೂಡ ಈ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಇದನ್ನು ವಿಸ್ತರಿಸುವಂಥ ಒಂದು ಆಲೋಚನೆ ಕೂಡ ಮಾಡ್ತಾ ಇದೆ. ಗಮನಿಸಬೇಕಾದಂಥ ವಿಚಾರ ಏನಂದರೆ, ಈ ಹೈವೇ ಬಾಂಗ್ಲಾದೇಶದ ಮೂಲಕ ಹಾದು ಬರ್ತಾ ಇಲ್ಲ. ಅದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಇಂಥ ಪಾಯಿಂಟ್ಸನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಮ್ಯಾಪಲ್ಲಿ ನೋಡುವಾಗ. ಮ್ಯಾಪಲ್ಲಿ ಜಸ್ಟ್ ಹೈಲೈಟ್ ಆಗಿರೋ ಏರಿಯಾ ಅಷ್ಟೇ ನೋಡೋಂಗಿಲ್ಲ ನೀವು, ಬಾಂಗ್ಲಾದೇಶ ಮೂಲಕ ಹಾದು ಬರ್ತಾ ಇಲ್ಲ. ಆದರೆ ಇತ್ತೀಚೆಗೆ ಬಾಂಗ್ಲಾದೇಶ ಕೂಡ ಒಂದು ಪ್ರಪೋಸಲ್ ಸಲ್ಲಿಸ್ತಾ ಇದೆ. 2020ರಲ್ಲಿ ಬಾಂಗ್ಲಾದೇಶ ಏನು ಮಾಡುತ್ತೆ ಅಂದರೆ, ಈ ಹೈವೇ ಏನಿದೆ ಅಲ್ವ, ಅದಕ್ಕೆ ಬಾಂಗ್ಲಾದೇಶ ಕೂಡ ಕನೆಕ್ಟ್ ಆಗಲಿಕ್ಕೆ, ಢಾಕಾವನ್ನು ಕನೆಕ್ಟ್ ಮಾಡಲಿಕ್ಕೆ ಅದು ಕೂಡ ಆಲೋಚನೆ ಮಾಡ್ತಾ ಇದೆ. ಆ ಪ್ರಪೋಸಲ್ ಕೂಡ ಇಡ್ತಾ ಇದೆ. ಓಕೆ, ಈ ರೀತಿ ಅಂತಾರಾಷ್ಟ್ರೀಯ ಘಟನೆಗಳು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳ ಜೊತೆ ಅಥವಾ ಕರೆಂಟ್ ಅಫೇರ್ ಜೊತೆ ಜಿಯೋಗ್ರಫಿ ಲಿಂಕ್ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಒಂದು ಥರ್ಡ್ ಸ್ಟೇಟ್ಮೆಂಟ್ ಬರೋಣ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡ್ತಾ ಹೋದರೆ, ಬಾಂಗ್ಲಾದೇಶ್, ಚೈನಾ, ಇಂಡಿಯಾ, ಮಯನ್ಮಾರ್ ಎಕನಾಮಿಕ್ ಕಾರಿಡಾರ್ ಕನೆಕ್ಟ್ಸ್ ವಾರಣಾಸಿ ಇನ್ ಉತ್ತರ ಪ್ರದೇಶ್ ವಿತ್ ಕುನ್ಮಿಂಗ್ ಇನ್ ಚೈನಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನು ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಹೋದರೆ, ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಾಂಗ್ಲಾದೇಶ್, ಚೈನಾ, ಇಂಡಿಯಾ, ಮಯನ್ಮಾರ್ ಎಕನಾಮಿಕ್ ಕಾರಿಡಾರು ಉತ್ತರ ಪ್ರದೇಶದ ವಾರಣಾಸಿ ಮತ್ತು ಚೈನಾದ ಕುನ್ಮಿಂಗನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ರೆಡ್ ಕಲರಿಂದ ಆ ಕಾರಿಡಾರನ್ನು ಹೈಲೈಟ್ ಕೂಡ ಮಾಡಲಾಗಿದೆ. ಈ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ. ಕುನ್ಮಿಂಗ್ ಕರೆಕ್ಟ್ ಇದೆ, ಇದು ಕನೆಕ್ಟ್ ಆಗ್ತಾ ಇದೆ ಕಾರಿಡಾರ್ ಕುನ್ಮಿಂಗ್ಗೆ. ಆದರೆ ಭಾರತದಲ್ಲಿ ಬಂದಾಗಿದ್ದು ವಾರಣಾಸಿ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ, ಕಲ್ಕತ್ತಾ ಜೊತೆ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈಸಿಯಾಗಿ ಹೇಳ್ಬೋದು ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಅಂತ ಹೇಳ್ಬೋದು. ಓಕೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಅಥವಾ ಈ ಮ್ಯಾಪ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ಇದಕ್ಕೆ BCIM ಎಕನಾಮಿಕ್ ಕಾರಿಡಾರ್ ಅಂತ ಕೂಡ ಕರೀತಾರೆ. ಏನು ಪ್ರೀವಿಯಸ್ ಸ್ಲೈಡಲ್ಲಿ ನಾವೇನು ಓದ್ದೇವಲ್ವಾ, ಬಾಂಗ್ಲಾದೇಶ್, ಚೈನಾ, ಇಂಡಿಯಾ, ಮಯನ್ಮಾರ್ ಅಂತ, ಅದರದ್ದೇ ಫಸ್ಟ್ ಲೆಟರ್ ತೆಗೆದುಕೊಂಡು BCIM ಎಕನಾಮಿಕ್ ಕಾರಿಡಾರ್ ಅಂತ ಕೂಡ ಕರೀತಾರೆ. ಈ ಮ್ಯಾಪಲ್ಲಿ ಇನ್ನೂ ಸ್ಪಷ್ಟವಾಗಿದೆ. ಭಾರತದ ಕಲ್ಕತ್ತಾ ಇದೆ, ಇಲ್ಲಿ ಬಂದಾಗ ಕಾಣಿಸ್ತಾ ಇದೆ ಕಲ್ಕತ್ತಾ ಸಿಟಿಯನ್ನು. ಅದರ ಜೊತೆ ಢಾಕಾ ಇದೆ, ಸೈಲೆಟ್ ಇದೆ, ಬಾಂಗ್ಲಾದೇಶದ ಪ್ಲೇಸಸ್ ಅವೆರಡು ಕೂಡ. ಸಿಲ್ಚಾರ, ಇಂಫಾಲ್ ಆಗಿರ್ಬೋದು, ಮಾಂಡಲೆ ಬರ್ಮಾ ದೇಶದಲ್ಲಿ ಬಂದಾಗ, ಕುನ್ಮಿಂಗ್ ಇದು ಚೈನಾದ ಯುನಾನ್ ಪ್ರಾಂತ್ಯದಲ್ಲಿ ಬರುವಂಥ ಅತ್ಯಂತ ಪ್ರಮುಖ ನಗರ, ಅದ್ರ ಜೊತೆ ಕನೆಕ್ಟ್ ಮಾಡುವಂಥ ಒಂದು ಎಕನಾಮಿಕ್ ಕಾರಿಡಾರ್ ಆಗಿತ್ತು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಾಗ ರಾಷ್ಟ್ರಗಳ ಸಂಬಂಧಗಳು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಕೆಲವೊಮ್ಮೆ ಆಪ್ತತೆ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಆಪ್ತತೆ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿ ಬರುವಂಥ ಸರ್ಕಾರಗಳ ಮೇಲೆ ಕೂಡ ಇದು ಡಿಸೈಡ್ ಆಗುತ್ತೆ. ಹಾಗಾಗಿ BCIM ಎಕನಾಮಿಕ್ ಕಾರಿಡಾರಲ್ಲಿ ಹೇಳಿಕೊಳ್ಳುವಂಥ ಡೆವಲಪ್ಮೆಂಟ್ ಕೂಡ ಏನೂ ಕಂಡು ಬಂದಿಲ್ಲ. ಆದರೆ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಲೇಬೇಕು. ಈಗ ಬರೋಣ, ಏನು ಹೇಳ್ತಾ ಇದ್ದಾರೆ ಅವರು, ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ನಾವು ಗುರುತಿಸಬೇಕಾಗಿದೆ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಮೊದಲನೇ ಹೇಳಿಕೆ ರಾಂಗ್ ಇದೆ, ಎರಡನೇದು ಕೂಡ ರಾಂಗ್ ಇದೆ, ಮೂರನೇದು ಕೂಡ ರಾಂಗ್ ಇದೆ. ಹಾಗಾಗಿ ಆಪ್ಷನ್ಸ್ ಡಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂದರೆ ಯಾವ ಹೇಳಿಕೆಗಳು ಕೂಡ ಸರಿಯಾಗಿಲ್ಲ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ನೋಡೋದಾದರೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸೇಮ್ ಮತ್ತೆ ಹೇಳಿಕೆಗಳು ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಆನ್ಸರ್ ಗುರುತಿಸ್ಬೇಕನ್ನೋದು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಮೊದಲನೇ ಹೇಳಿಕೆ ಏನಿದೆ ಅಂದರೆ, ಭಾರತವು ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿದ್ದರೂ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಹೆಚ್ಚಾಗಿ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಸ್ಟೇಟ್ಮೆಂಟು. ಸೆಕೆಂಡ್ ಸ್ಟೇಟ್ಮೆಂಟು, ವಿದ್ಯುತ್ ಉತ್ಪಾದನೆಗೆ ಯುರೇನಿಯಂ ಕನಿಷ್ಠ 60% ಪುಷ್ಟೀಕರಿಸುವ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ವಶನ್ನು ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರೋದು ಕಂಡು ಬರ್ತಾ ಇದೆ. ಯುರೇನಿಯಂ ಪುಷ್ಟೀಕರಣ ಅನ್ನೋದು ಆ್ಯಕ್ಚುಲಿ ಇದು ಸೈನ್ಸ್ಗೆ ರಿಲೇಟೆಡ್ ಆಗೋದು, ಅದ್ರ ಜೊತೆ ಜಿಯೋಗ್ರಫಿ ಕೂಡ ಲಿಂಕ್ ಆಗುತ್ತೆ. ಜಿಯೋಗ್ರಫಿ ಕೂಡ ನಾವು ಸೈನ್ಸ್ ಅಂತ ಪರಿಗಣಿಸ್ತೇವೆ. ಆ ರೀತಿ ಬಂದಾಗ ಈ ಎರಡು ಸ್ಟೇಟ್ಮೆಂಟ್ಸ್ಗಳನ್ನು ಗಮನಿಸಬೇಕು. ನಾವೀಗ ಏನು ಮಾಡಬೇಕಂದ್ರೆ, ಈ ಸ್ಟೇಟ್ಮೆಂಟನ್ನು ಗಮನಿಸಿದ ನಂತರ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ಗುರುತಿಸಬೇಕು. ಆಯ್ಕೆ ಯಾವ ರೀತಿ ಇದಾವೆ ನೋಡ್ರಿ, ಇಲ್ಲಿ 2 ಹೇಳಿಕೆಗಳು ಸರಿಯಾಗಿವೆ ಹಾಗೂ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಆಗಿದೆ. ಸೆಕೆಂಡ್ ಒನ್ ಆಪ್ಷನ್ಸ್ ಏನಿದೆ, 2 ಹೇಳಿಕೆಗಳು ಸರಿಯಾಗಿವೆ ಹಾಗೂ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಆಗಿಲ್ಲ. ಮೊದಲ ಹೇಳಿಕೆ ಸರಿಯಾಗಿದೆ, ಆದರೆ ಎರಡನೇ ಹೇಳಿಕೆ ತಪ್ಪಾಗಿದೆ. ಕೊನೆ ಆಪ್ಷನ್ಸು, ಮೊದಲ ಹೇಳಿಕೆ ತಪ್ಪಾಗಿದೆ ಆದರೆ ಎರಡನೇ ಹೇಳಿಕೆ ಸರಿಯಾಗಿದೆ. ಇವು 4ರಲ್ಲಿ ಒಂದು ಆಯ್ಕೆಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು, ಭಾರತವು ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿದ್ದರೂ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಹೆಚ್ಚಾಗಿ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಭಾರತದಲ್ಲಿ ಯುರೇನಿಯಂ ನಿಕ್ಷೇಪಗಳು ಎಲ್ಲೆಲ್ಲಿ ಸಿಗ್ತಾವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಖನಿಜ ಸಂಪನ್ಮೂಲಗಳಿಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಇದು. ಮ್ಯಾಪ್ ಕಾಣಿಸ್ತಾ ಇದೆ, ಮ್ಯಾಪಲ್ಲಿ ಗ್ರೇ ಕಲರಿಂದ ಕೆಲವೊಂದು ಏರಿಯಾವನ್ನು ಹೈಲೈಟ್ ಮಾಡಿದ್ದಾರೆ. ಓಕೆ, ಆ ಏರಿಯಾದಲ್ಲಿ ಯುರೇನಿಯಂ ನಿಕ್ಷೇಪ ಇರೋದು ಕಂಡುಬರುತ್ತೆ. ಸ್ಪೆಷಲಿ ಅಲ್ಲಿ ಒಂದು ರೀತಿ ಅದು ಒಂದೊಂದು ಪ್ಲೇಸ್ ಅನ್ನೋದಕ್ಕಿಂತ ಒಂದು ರೀತಿ ಬೆಲ್ಟ್ ರೀತಿಯಲ್ಲಿ ಅದನ್ನು ಗುರುತಿಸಿರೋದು ಕಂಡುಬರುತ್ತೆ.
ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಬಂದರೆ ಭೀಮಾ ಬೇಸಿನ್ ಏರಿಯಾ ಅಂತ ಗುರುತಿಸೋದು. ನಾವೇನು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗೋಗಿ ಎಲ್ಲ ಏರಿಯಾ ಗುರುತಿಸ್ತೇವಲ್ಲ, ಆ ಭೀಮಾ ಬೇಸಿನ್ ಏರಿಯಾದಲ್ಲಿ ಯುರೇನಿಯಂ ನಿಕ್ಷೇಪ ಇರೋದು ಪತ್ತೆ ಆಗಿದೆ. ಅರಾವಳಿ ಏರಿಯಾ ಏನಿದೆ ಅಲ್ವಾ, ಈ ಏರಿಯಾದಲ್ಲಿ ಕೂಡ ಕಂಡುಬರುತ್ತೆ. ಅದೇ ರೀತಿ ನಾವು ಈವನ್ ಆಂಧ್ರ ಪ್ರದೇಶ, ತೆಲಂಗಾಣ ಆಗಿರ್ಬೋದು, ಈವನ್ ಇಲ್ಲಿ ಬಂದಾಗ ಛತ್ತೀಸ್ಗಢ ಮತ್ತು ಒಡಿಶಾ ಏರಿಯಾ, ಈವನ್ ಮೇಘಾಲಯ ಏರಿಯಾ, ಹೀಗೆ ಕೆಲವೊಂದು ಕಡೆಗೆ ಯುರೇನಿಯಂ ನಿಕ್ಷೇಪ ಇರೋದು ಪತ್ತೆ ಆಗಿದೆ. ಕೆಲವೊಂದು ಕಡೆಗೆ ಅದು ಮೈನ್ಸ್ ಕೂಡ ನಡೀತಾ ಇದೆ ಅದಕ್ಕೆ ರಿಲೇಟೆಡ್ ಆಗಿ. ನೆಕ್ಸ್ಟ್ ಒಂದು ಬರೋಣ. ಅವರು ಇಲ್ಲೇನು ಕಂಪೇರ್ ಮಾಡ್ತಾ ಇದ್ದಾರೆ, ಯುರೇನಿಯಂ ಮತ್ತು ಕಲ್ಲಿದ್ದಲು ಇವೆರಡನ್ನೂ ತೆಗೆದುಕೊಂಡು ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲು ಹೆಚ್ಚಾಗಿ ಭಾರತದಲ್ಲಿ ಅವಲಂಬಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ ಮ್ಯಾಪ್ ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ಕೋಲ್ ಮೈನ್ಸ್ ಏರಿಯಾ ಕೂಡ ನಿಮಗೆ ಗೊತ್ತಿರಬೇಕು, ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ಆಲ್ರೆಡಿ ಅದಕ್ಕೆ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಅಥವಾ ವಿಜಯ್ ಭಾವ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೇವೆ ಮ್ಯಾರಥಾನ್ ಕ್ಲಾಸಲ್ಲಿ. ಜಸ್ಟ್ ನಿಮಗೆ ಗುರ್ತು ಮಾಡಿಸ್ತಾ ಇದ್ದೀನಿ ಆ ಮ್ಯಾಪ್ ಮೂಲಕ. ಈಗ ಸ್ಟೇಟ್ಮೆಂಟಿಗೆ ಬರೋಣ. ಏನಿದೆ ಸ್ಟೇಟ್ಮೆಂಟು, ಭಾರತವು ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿದ್ದರೂ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಹೆಚ್ಚಾಗಿ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ವಿದ್ಯುತ್ತು ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಇಲ್ಲೊಂದು ನಿಮಗೆ ಪೈ ಚಾರ್ಟ್ ಕಾಣಿಸ್ತಾ ಇದೆ, ಕೆಳಗಡೆ ಆ ಕಲರಿಂದ ಇಂಡೆಕ್ಸ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೋಡಿದರೆ ಗೊತ್ತಾಗ್ತಾ ಇದೆ, ಕೋಲಿಂದ 49% ವಿದ್ಯುತ್ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಕೋಲಿಂದ, ಕಲ್ಲಿದ್ದಲಿಂದ ಉತ್ಪಾದನೆ ಆಗ್ತಾ ಇದೆ. ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸ್ ಅಥವಾ ನೇರವಾಗಿ ಸ್ಟೇಟ್ಮೆಂಟಿಗೆ ಬರೋಣ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಿಂದ 1.6% ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಲ್ಲಿ ಯುರೇನಿಯಮ್, ಥೋರಿಯಂ ಇಂಥವೆಲ್ಲ ಬಳಸ್ತಾ ಇರ್ತಾರೆ. ಇಲ್ಲಿ ಯುರೇನಿಯಂಗೆ ರಿಲೇಟೆಡ್ ಆಗಿ ಕ್ವಶನ್ ಇರೋದ್ರಿಂದ ಟೋಟಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇರೋದು ಜಸ್ಟ್ 1.6% ಮಾತ್ರ ಆಗ್ತಾ ಇರೋದು, ಅಥವಾ ಅದರ ಆಸ್ಪಾಸ್ ಇರುತ್ತೆ. ಸಣ್ಣ ಪುಟ್ಟ ವೇರಿಯೇಷನ್ ಇರ್ಬೋದು ನಂಬರಲ್ಲಿ ಬಂದಾಗ. ಆದರೆ ಇಲ್ಲಿ ಎಕ್ಸಾಕ್ಟ್ ಆದಂಥ ನಂಬರ್ ಏನು ಕೇಳಿಲ್ಲ ಅವರು. ಒಟ್ಟಿನಲ್ಲಿ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಯುರೇನಿಯಂಗಿಂತ ಹೆಚ್ಚು ಬಳಸ್ತಾ ಇದ್ದೇವೆ ಅಂತ ಕೇಳ್ತಾ ಇದ್ದಾರೆ. ಆ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅಂತ ನೋಡ್ತಾ ಹೋದರೆ ಈ ಎರಡು ಅಂಕಿಅಂಶ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಭಾರತದಲ್ಲಿ ಯುರೇನಿಯಂ ನಿಕ್ಷೇಪಗಳು ಇದ್ದಾವೆ, ಇಲ್ಲವೇ ಇಲ್ಲ ಅಂತ ಹೇಳಂಗಿಲ್ಲ, ಇದ್ದಾವೆ. ಆದರೆ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಹೆಚ್ಚಾಗಿ ಅವಲಂಬಿಸಿರೋದು ಕಂಡುಬರ್ತಾ ಇದೆ. ಓಕೆ, ಅಥವಾ ಇದನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ಟೇಬಲ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೋರ್ಸ್ ಕೊಟ್ಟಿದ್ದಾರೆ, ಯಾವುದಕ್ಕೆ ಸೋರ್ಸ್ ಅಂತ, ಕೋಲ್ ಇದೆ. ಓಕೆ, ಎಷ್ಟು 49.3% ಕೋಲಿಂದ ನಮಗೆ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಿಂದ ಬಂದಾಗ 1.6% ಮಾತ್ರ ಆಗ್ತಾ ಇರೋದು. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗಳಲ್ಲಿ ಬಂದಾಗ ಯುರೇನಿಯಂ, ಥೋರಿಯಂ ಇವೆಲ್ಲ ಬಳಸ್ತಾ ಇರ್ತಾರೆ, ಅವರೆಲ್ಲ ತೆಗೆದುಕೊಂಡಾಗ ಕೂಡ ಬಹಳ ಕಡಿಮೆ ಇರೋದು ಕಂಡುಬರ್ತಾ ಇದೆ. ಓಕೆ, ಕೋಲ್ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಯಾವುದು ಅನ್ನೋದು ಕೂಡ ಗೊತ್ತಿರಬೇಕು. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಸೆಕೆಂಡ್ ಹೈಯೆಸ್ಟ್ 16% ಸೋಲಾರಿಂದ ಉತ್ಪಾದನೆ ಆಗ್ತಾ ಇದೆ. ಹೈಡ್ರೋ 11.3 ಇದೆ. ಈ ರೀತಿ ರಫ್ ಆಗಿ ಗೊತ್ತಿದ್ರು ಇಂಥ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೀವು ಎಷ್ಟಂತ ಈ ಪಾಯಿಂಟ್ಸ್ಗಳನ್ನ, ಡಿಜಿಟ್ಸ್ಗಳನ್ನು ನೆನ್ಪಿಟ್ಕೊಳ್ಳೋದು ಅಂತ ಕೆಲವೊಬ್ಬರಿಗೆ ಭಯ ಆಗ್ತಾ ಇರುತ್ತೆ. ಯಾವುದೇ ಕಡೆಗೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸ್ಪೆಷಲಿ ಜಿಯೋಗ್ರಫಿಯಲ್ಲಿ ಬಂದಿರುವಂಥ ಬಹುತೇಕ ಕ್ವಶನ್ಸ್ಗಳು ಎಕ್ಯುರೇಟಾಗಿ ಅಂಕಿಅಂಶ ಇಟ್ಕೊಂಡು ಕೇಳಿರುವಂಥ ಕ್ವಶನ್ಸ್ಗಳು ಇಲ್ಲ. ಅಲ್ಲಿ ಬಂದಾಗ ನಿಮಗೆ ಫಸ್ಟ್ ಪ್ಲೇಸು ಅಥವಾ ಅತಿ ಕಡಿಮೆ ಯಾವುದು, ಹೆಚ್ಚು ಯಾವುದು, ಈ ರೀತಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಿದ್ರು ನೀವು ಆನ್ಸರ್ ಮಾಡ್ಬೋದು. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನಂತ ಹೇಳ್ಬೋದು, ನಾವೀಗ ಬಂದಾಗ ಅವ್ರೇನು ಹೇಳ್ತಾ ಇದ್ರಲ್ವ, ಆ ಸ್ಟೇಟ್ಮೆಂಟು ಸರಿ ಅಂತ ಒಪ್ಕೊಳ್ಬೋದು ನಾವು. ಭಾರತವು ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿದ್ದರೂ ವಿದ್ಯುತ್ ಉತ್ಪಾದನೆಗೆ ಕಲ್ಲಿದ್ದಲನ್ನು ಹೆಚ್ಚಾಗಿ ಅವಲಂಬಿಸಿದೆ. ಈ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಬರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ವಿದ್ಯುತ್ ಉತ್ಪಾದನೆಗೆ ಯುರೇನಿಯಂ ಕನಿಷ್ಠ 60% ಪುಷ್ಟೀಕರಿಸುವ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ವಿದ್ಯುತ್ ಉತ್ಪಾದನೆ ಮಾಡಬೇಕಾದ್ರೆ ಯುರೇನಿಯಮನ್ನು 3 to 5% ಮಾತ್ರ ಎನ್ರಿಚ್ಮೆಂಟ್ ಮಾಡಿದ್ರೆ ಸಾಕು. ಓಕೆ, ಕೆಲವೊಂದು ಕಡೆ 2.5 to 5 ಅಂತಿದೆ, ಕೆಲವೊಂದು ಕಡೆಗೆ 3 to 5 ಇದೆ. ಒಟ್ಟಿನಲ್ಲಿ ಅವ್ರು ಹೇಳಿದಷ್ಟು ಇಲ್ಲ, ಅದು ಕೂಡ ಗೊತ್ತಿರಬೇಕು ನಿಮಗೆ. ವಿದ್ಯುತ್ ಉತ್ಪಾದನೆಗೆ ಯುರೇನಿಯಂ ಕನಿಷ್ಠ 60% ಎನ್ರಿಚ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಎನ್ರಿಚ್ಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. 3 to 5 ಅಥವಾ 2.5 to 5% ನಾವು ಎನ್ರಿಚ್ ಮಾಡಿದ್ರೆ ಸಾಕಾಗುತ್ತೆ. ಹೆಚ್ಚು ಎನ್ರಿಚ್ ಎದಕ್ಕೆ ಮಾಡ್ತಾ ಹೋಗ್ತಾರೆ ಅಂದರೆ, ನಾವು ಅದರಿಂದ ಅಣ್ವಸ್ತ್ರಗಳನ್ನು ರೆಡಿ ಮಾಡಬೇಕಾದ್ರೆ ಅದನ್ನು ಎನ್ರಿಚ್ ಮಾಡ್ತಾ ಹೋಗ್ತಾರೆ. ಆದರೆ ಅವ್ರು ಕೊಟ್ಟಿರುವಂಥದ್ದು ವಿದ್ಯುತ್ ಉತ್ಪಾದನೆ ಅಂತ ಹೇಳ್ತಾ ಇದ್ದಾರೆ, ಅದು 60% ಮಿನಿಮಮ್ ಅಂತ ಹೇಳ್ತಾ ಇದ್ದಾರಲ್ವ. ಇದು ಕೂಡ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿತ್ತು, ಸೆಕೆಂಡ್ ಸ್ಟೇಟ್ಮೆಂಟು ರಾಂಗ್ ಇರೋದು ಕಂಡುಬರುತ್ತೆ. ಈಗ ಈ ಕ್ವಶನ್ಗೆ ನಾವು ಆನ್ಸರ್ ಗುರುತಿಸ್ಬೋದು. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆ ಯಾವುದಂತ ಕೇಳಿದ್ದಾರೆ. ಮೊದಲ ಹೇಳಿಕೆ ಸರಿಯಾಗಿದೆ, ಆದರೆ ಎರಡನೇ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೋದು. ಈ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ 12ನೇ ಕ್ವಶನ್ನು, ಕ್ವಶನ್ ನಂಬರ್ 12. ಅದು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ ಮತ್ತೆ ಅಗೇನ್ ಸ್ಟೇಟ್ಮೆಂಟ್ ರೂಪದಲ್ಲಿ ಬಂದಂಥ ಕ್ವಶನ್ಸು. ಏನಿದೆ ಸ್ಟೇಟ್ಮೆಂಟ್ 1 ಅಂದರೆ, ಮಾರ್ಸುಪಿಯಲ್ಸ್ ಪ್ರಾಣಿಗಳು ಭಾರತದಲ್ಲಿ ನೈಸರ್ಗಿಕವಾಗಿ ಕಂಡು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಸ್ಟೇಟ್ಮೆಂಟು. ಸೆಕೆಂಡ್ ಸ್ಟೇಟ್ಮೆಂಟು, ಮಾರ್ಸುಪಿಯಲ್ಸ್ ಪ್ರಾಣಿಗಳು ಪರಭಕ್ಷಕ ಪ್ರಾಣಿಗಳಿಲ್ಲದ ಪರ್ವತ ಹುಲ್ಲುಗಾವಲು ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ.
ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಆಪ್ಷನ್ಸ್ ಈ ರೀತಿ ಏನು ಪ್ರೀವಿಯಸ್ ಕ್ವಶನ್ಗೆ ಏನು ಕೊಟ್ಟಿದ್ರಲ್ವ ಸೇಮ್ ಅದೇ ರೀತಿ ಇದೆ. ಅಗೇನ್ ನಾನು ಈ ಆಪ್ಷನ್ಸ್ಗಳನ್ನು ಓದೋದಿಲ್ಲ, ಯಾಕಂದರೆ ಅದಕ್ಕೆ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಪ್ರೀವಿಯಸ್ ಕ್ವಶನ್ಗೆ ಯಾವ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ ಸೇಮ್ ಅದೇ ರೀತಿ ಕೊಟ್ಟಿದ್ದಾರೆ. ಎಂಡಲ್ಲಿ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ಸ್ಗಳು ಕ್ಲಿಯರ್ ಆಗಬೇಕು ನಮಗೆ, ಯಾವ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಆ ರೀತಿ ನಮಗೆ ಫಸ್ಟ್ ಕ್ಲಿಯರ್ ಆದರೆ ಆಪ್ಷನ್ಸನ್ನು ಆಯ್ಕೆ ಮಾಡ್ಕೋಬೋದು. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಮಾಸುಪಿಯಲ್ಸ್ ಪ್ರಾಣಿಗಳು ಭಾರತದಲ್ಲಿ ನೈಸರ್ಗಿಕವಾಗಿ ಕಂಡುಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಮಾಸುಪಿಯಲ್ಸ್ ಪ್ರಾಣಿಗಳಂದರೆ ಯಾವ ಅನ್ನೋದು ಗೊತ್ತಿರಬೇಕು. ನೀವು ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಈ ಕ್ವಶನ್ ಜಿಯೋಗ್ರಫಿ ಜೊತೆಗೆ ಎನ್ವೈರ್ಮೆಂಟ್ ಸೈನ್ಸಿಗೂ ಲಿಂಕ್ ಆಗುತ್ತೆ. ಇದು ಒಂದು ರೀತಿ ಅವೆರಡನ್ನು ಮಿಕ್ಸಪ್ ಮಾಡಿ ಕ್ವಶನ್ಸ್ ಕೇಳಿರೋದು ಕಂಡು ಬರ್ತಾ ಇದೆ. ಮಾಸುಪಿಯಲ್ಸ್ ಅಂದರೆ ಆಲ್ರೆಡಿ ಇಲ್ಲಿರುವಂಥ ಪ್ರಾಣಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ರೀತಿ ಈ ಆಸ್ಟ್ರೇಲಿಯಾ ಕಾಂಟಿನೆಂಟಲ್ಲಿ ಕಂಡುಬರುವಂಥ ವಿಶೇಷವಾದ ಪ್ರಾಣಿಗಳಂತ ಗುರುತಿಸ್ಬೋದು. ಅಂದರೆ ಕಾಂಗ್ರೂ, ಕೋಲಾಗಳೇನಿದ್ದಾವಲ್ವ ಅಂತಹ ಪ್ರಾಣಿಗಳಂತ ಗುರುತಿಸ್ಬೋದು. ನೀವು ಕಾಂಗ್ರೂ ಗೊತ್ತಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆನಾ. ಮಾಸುಪಿಯಲ್ಸ್ ಫುಲ್ ವರ್ಗದಲ್ಲಿ ಬರುವಂಥ ಪ್ರಾಣಿಗಳ ಬಗ್ಗೆ ಓವರಾಲ್ ಐಡಿಯಾ ಇಲ್ಲಂದರೂ ಕೂಡ ಕಾಂಗ್ರೂ, ಕೋಲಾಗಳ ಬಗ್ಗೆ ಕೇಳಿರ್ತೇವೆ ನಾವು ಆಸ್ಟ್ರೇಲಿಯಾ ಕಾಂಟಿನೆಂಟ್ ಬಗ್ಗೆ ಸ್ಟಡಿ ಮಾಡೋಂಥ ಸಮಯದಲ್ಲಿ. ಅಂಥ ಪ್ರಾಣಿಗಳು ಈ ಗುಂಪಲ್ಲಿ ಬರ್ತಾವಂತ ಗೊತ್ತಿದ್ರು ನೀವು ಈ ಕ್ವಶನ್ಗೆ ಆನ್ಸರ್ ಗುರುತಿಸ್ಬೋದು. ಎಲ್ಲಿ ಕಂಡು ಬರ್ತವೆ ಜಗತ್ತಿನಲ್ಲಿ ಅಂತ ನೋಡ್ತಾ ಹೋದರೆ ಮ್ಯಾಪಲ್ಲಿ ಹೈಲೈಟ್ ಆಗಿರುವಂಥ ಏರಿಯಾದಲ್ಲಿ ಈ ಪ್ರಾಣಿಗಳು ಕಂಡು ಬರ್ತವೆ. ಡಾರ್ಕ್ ಕಲರ್ ಏನಿದೆ ಅಲ್ವಾ ಅಲ್ಲಿ ಹೈಲೈಟ್ ಆಗಿರೋದು, ಸ್ಪೆಷಲಿ ಆಸ್ಟ್ರೇಲಿಯಾ, ಓಕೆ, ನ್ಯೂ ಗಿನಿ ಆಗಿರ್ಬೋದು, ಈ ಕಡೆ ದಕ್ಷಿಣ ಅಮೇರಿಕಾ ಖಂಡ ಆಗಿರ್ಬೋದು, ಮಧ್ಯ ಅಮೇರಿಕಾ ಅಂತೇನು ಹೇಳ್ತೇವಲ್ವ ಆ ಭಾಗದಲ್ಲಿ ನೇಟಿವ್ ಅಂದರೆ ಮೂಲತಃ ಆ ಭಾಗದಲ್ಲಿ ಈ ಪ್ರಾಣಿಗಳು ಹೆಚ್ಚಾಗಿ ಕಂಡುಬರುತ್ತೆ. ಜಗತ್ತಿನ ಬೇರೆ ಭಾಗದಲ್ಲಿ ಈ ಪ್ರಾಣಿಗಳು ಕಂಡುಬರೋದಿಲ್ಲ. ನೇಟಿವ್ ಆಗಿ ಇಂಟ್ರಡ್ಯೂಸ್ ಆಗಿ ಕೆಲವೊಂದು ಭಾಗದಲ್ಲಿ ಇತ್ತೀಚೆಗೆ ಪರ್ಚೇಸ್ಲಾಗ್ತಾ ಇದೆ. ನೇಟಿವ್ ಆಗಿ ಕಂಡುಬರೋದು ಆಸ್ಟ್ರೇಲಿಯಾ ಆಗಿರ್ಬೋದು, ಪಪುವಾ ನ್ಯೂ ಗಿನಿ ಅಂತ ಹೇಳ್ತೇವಲ್ವ ಈ ಭಾಗ ಆಗಿರ್ಬೋದು, ಮಧ್ಯ ಅಮೇರಿಕಾ, ದಕ್ಷಿಣ ಅಮೇರಿಕಾದಲ್ಲಿ ಕಂಡುಬರ್ತವೆ. ಭಾರತದಲ್ಲಿ ಏನಾದರೂ ಕಂಡುಬರ್ತಾವ ಅಂದರೆ ನೇಟಿವ್ ಅಂದರೆ ಈ ಭಾಗದಲ್ಲಿ ನೈಸರ್ಗಿಕವಾಗಿ ಕಂಡುಬರೋದಿಲ್ಲ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅನ್ನೋ ತೀರ್ಮಾನಕ್ಕೆ ನಾವೀಗ ಬರಬಹುದಾಗಿದೆ. ಓಕೆ, ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ದೇರ್ ಆರ್ ಅಬೌಟ್ 270 ಮಾಸುಪಿಯಲ್ಸ್ ಮಮ್ಮಲ್ಸ್ ಲೆಫ್ಟ್ ಇನ್ ದ ವರ್ಲ್ಡ್ ಟುಡೇ. ಇವತ್ತು ಜಗತ್ತಿನಲ್ಲಿ 270 ಏನು ಈ ಮಮಲ್ಸ್ ಅಂದರೆ ಈ ಸ್ತನಿಗಳು, ಈ ಮಾಸುಪಿಯಲ್ಸ್ ಸ್ತನಿಗಳು ಉಳ್ಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 120 ಪ್ರಭೇದದ ಈ ಪ್ರಾಣಿಗಳು ಆಸ್ಟ್ರೇಲಿಯಾದಲ್ಲೂ, ಒಂದು 53 ಪ್ರಭೇದದ ಈ ವರ್ಗದ ಪ್ರಾಣಿಗಳು ನ್ಯೂ ಗಿನಿದಲ್ಲಿ ಕಂಡುಬರ್ತವೆ, ಒಂದು 90 ಪ್ರಭೇದದ ಈ ಪ್ರಾಣಿಗಳು ಸೌತ್ ಮತ್ತು ಸೆಂಟ್ರಲ್ ಅಮೆರಿಕಾದಲ್ಲಿ ಕಂಡುಬರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಇದು ಎನ್ವೈರ್ಮೆಂಟ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್. ಈ ಅಂಕಿಅಂಶದಲ್ಲಿ ಕೆಲವೊಂದು ವೇರಿಯೇಷನ್ಗಳು ಇದ್ದಾವೆ ಬಂದಾಗ, ಆದರೆ ನಾನು ಬಹುತೇಕ ಅಥೆಂಟಿಕ್ ಸೋರ್ಸಿಂದ ತೆಗೆದುಕೊಂಡಿರೋದು. ಓಕೆ, ಈ ಮಾಹಿತಿ ಈ ಕ್ವಶನ್ಗೆ ಬೇಕಾಗಿಲ್ಲ, ಅಡಿಷನಲ್ ಆಗಿ ನಾನು ನಿಮಗೆ ಹೇಳ್ತಾ ಇರೋದು. ಈ ಬೇಸ್ ಮೇಲೆ ನಾವೇನು ಹೇಳ್ಬೋದು ಅಂದರೆ, ಈಗ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸ್ಟೇಟ್ಮೆಂಟ್ 1 ಅದಕ್ಕೆ ಈ ಸರಿನಾ ತಪ್ಪಂತ ತೀರ್ಮಾನಿಸ್ಬೋದು. ಓಕೆ, ಇನ್ ಇಂಡಿಯಾ ದೀಸ್ ಮಾಸುಪಿಯಲ್ಸ್ ಆರ್ ನಾಟ್ ಫೌಂಡ್ ನ್ಯಾಚುರಲಿ. ಒಪ್ಕೊಳ್ಬೋದು ಈ ಸ್ಟೇಟ್ಮೆಂಟ್. ಅಂದರೆ ನಾವೇನು ಮಾಡ್ಬೋದು, ಈಗ ಭಾರತದಲ್ಲಿ ಈ ವರ್ಗದ ಪ್ರಾಣಿಗಳು ನ್ಯಾಚುರಲ್ ಆಗಿ ಕಂಡುಬರೋದಿಲ್ಲ. ಆದರೆ ಅವ್ರೇನು ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟಲ್ಲಿ, ಅವ್ರಿಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಮಾಸುಪಿಯಲ್ಸ್ ವರ್ಗದ ಪ್ರಾಣಿಗಳು ಭಾರತದಲ್ಲಿ ನೈಸರ್ಗಿಕವಾಗಿ ಕಂಡು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ. ಎಸ್, ಇದು ಸರಿ ಅಂತ ಹೇಳ್ಬೋದು. ಭಾರತದಲ್ಲಿ ಈ ವರ್ಗದ ಪ್ರಾಣಿಗಳು ಕಂಡು ಬರೋದಿಲ್ಲ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟಿಗೆ ಹೋಗೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡ್ತಾ ಹೋದರೆ, ಮಾಸುಪಿಯಲ್ಸ್ ಪ್ರಾಣಿಗಳು ಪರಭಕ್ಷಕ ಪ್ರಾಣಿಗಳಿಲ್ಲದ ಪರ್ವತ ಹುಲ್ಲುಗಾವಲು ಪ್ರದೇಶದಲ್ಲಿ ಮಾತ್ರ ಕಂಡುಬರ್ತವೆ. ಓಕೆ, ಇಡೀ ಸ್ಟೇಟ್ಮೆಂಟ್ ಅರ್ಥ ಆಗದೇ ಇದ್ರೂ ಕೂಡ ರಫ್ ಆಗಿ ಮ್ಯಾಪ್ ನಿಮಗೆ ಅರ್ಥ ಆದರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅವ್ರು ಹೇಳ್ತಾ ಇರೋದು ಪರ್ವತ ಹುಲ್ಲುಗಾವಲು ಪ್ರದೇಶದಲ್ಲಿ ಮಾತ್ರ ಕಂಡುಬರ್ತಾವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಗೊತ್ತಿರಲಿ, ಅಮೆಜಾನ್ ರೇನ್ ಫಾರೆಸ್ಟ್, ಟ್ರಾಪಿಕಲ್ ರೇನ್ ಫಾರೆಸ್ಟ್ ಏರಿಯಾದಲ್ಲೂ ಕೂಡ ಈ ಪ್ರಾಣಿಗಳು ಕಂಡುಬರೋದಲ್ಲಿ ನಾವು ಗೆಸ್ ಮಾಡ್ಬೋದಾಗಿದೆ. ಆಸ್ಟ್ರೇಲಿಯಾದಲ್ಲೂ ಕೂಡ ಮರುಭೂಮಿ ಪ್ರದೇಶ ಕೂಡ ಕಂಡುಬರುತ್ತೆ, ಆ ಭಾಗದಲ್ಲಿ ಕೂಡ ಈ ಪ್ರಾಣಿಗಳು ಕಂಡುಬರ್ತವೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ನಾವು ಗೆಸ್ ಮಾಡ್ಬೋದು. ಹಾಗಾಗಿ ಈ ಎರಡು ಸ್ಟೇಟ್ಮೆಂಟ್ ನೋಡಿದಾಗ ಮೊದಲನೇ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಭಾರತದಲ್ಲಿ ಈ ವರ್ಗದ ಪ್ರಾಣಿಗಳು ನೈಸರ್ಗಿಕವಾಗಿ ಕಂಡುಬರೋದಿಲ್ಲ, ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆದರೆ ಎರಡನೇ ಸ್ಟೇಟ್ಮೆಂಟ್ ಏನಾಗಿದೆ, ಇದು ರಾಂಗ್ ಆಗಿದೆ. ಕೇವಲ ಪರ್ವತ ಹುಲ್ಲುಗಾವಲು ಪ್ರದೇಶ ಅಷ್ಟೇ ಅಲ್ಲ, ಇತರ ಪ್ರದೇಶದಲ್ಲೂ ಕೂಡ ಈ ವರ್ಗದ ಪ್ರಾಣಿಗಳು ಕಂಡುಬರ್ತವೆ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಬಂದಾಗ. ಹಾಗಾಗಿ ಮೂರನೇ ಆಪ್ಷನ್ಸನ್ನು ನಾವು ಸರಿ ಅಂತ ಹೇಳ್ಬೋದು. ಮೊದಲ ಹೇಳಿಕೆ ಸರಿಯಾಗಿದೆ, ಎರಡನೇ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒಂದು ನೇರವಾದ ಕ್ವಶನು, ಸಂಪೂರ್ಣವಾಗಿ ಮ್ಯಾಪ್ ಬೇಸ್ಡ್ ಕ್ವಶನ್ ಇದು. ಕೆಳಗಿನ ರಾಷ್ಟ್ರಗಳ ಹೆಸರನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಕೆಲವೊಂದು ರಾಷ್ಟ್ರಗಳ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವಿದ್ದಾವೆ, ಬಲ್ಗೇರಿಯಾ ಕೊಟ್ಟಿದ್ದಾರೆ, ಚೆಕ್ ರಿಪಬ್ಲಿಕ್ ಕೊಟ್ಟಿದ್ದಾರೆ, ಹಂಗೇರಿ, ಲ್ಯಾಟ್ವಿಯಾ, ಲಿಥುವೇನಿಯಾ, ರೊಮೇನಿಯಾ ಅಂತ ಕೊಟ್ಟಿದ್ದಾರೆ. ಮೇಲಿನ ರಾಷ್ಟ್ರಗಳಲ್ಲಿ ಎಷ್ಟು ರಾಷ್ಟ್ರಗಳು ಉಕ್ರೇನ್ನೊಂದಿಗೆ ಗಡಿ ಹಂಚಿಕೊಂಡಿವೆ ಅಂತ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಆದಂಥ ಕ್ವಶನ್ ಇದು. ಆದರೆ ಇಲ್ಲಿ ಕೆಲ ಸ್ಪರ್ಧಾರ್ಥಿಗಳಿಗೆ ಏನು ಅನಿಸುತ್ತೆ, ನಾವು ಎಷ್ಟಂತ ದೇಶಗಳ ಬಾರ್ಡ್ರನ್ನು ನಾವು ನೆನ್ಪಿಟ್ಕೊಳ್ಬೇಕು, ಅದ್ರ ಜೊತೆ ಶೇರ್ ಮಾಡ್ಕೊಂಡಿರೋ ರಾಷ್ಟ್ರಗಳ ಹೆಸರನ್ನು ಹಾಗೆ ನೆನ್ಪಿಟ್ಕೊಳ್ಬೇಕಂತ ಅನಿಸುತ್ತೆ. ಆದರೆ ಈ ಕ್ವಶನ್ನು ಕರೆಂಟ್ ಅಫೇರ್ಸ್ ಜೊತೆ ಲಿಂಕಾಗಿ ಕೇಳಿರೋದು. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಉಕ್ರೇನು ಕಳೆದ 1 ವರ್ಷದಿಂದಲೂ ಸುದ್ದಿಯಲ್ಲಿರುವಂಥ ದೇಶ ಅದು.
ರಷ್ಯಾ ಉಕ್ರೇನ್ ವಾರ್ ನಡೀತಾ ಇದೆ, ಹಾಗಾಗಿ ಅದು ಸುದ್ದಿಯಲ್ಲಿರುವಂಥ ದೇಶ. ಅಷ್ಟೇ ಅಲ್ಲ, ಉಕ್ರೇನ್ನಲ್ಲಿರುವಂಥ ಭಾರತೀಯ ವಿದ್ಯಾರ್ಥಿಗಳು ಅಥವಾ ಭಾರತೀಯ ಪ್ರಜೆಗಳೇನಿದ್ರಲ್ವ ಅವರನ್ನು ನಾವು ಉಕ್ರೇನ್ನಿಂದ ಮತ್ತು ಉಕ್ರೇನ್ನ ನೆರೆಹೊರೆಯ ರಾಷ್ಟ್ರಗಳಿಂದ ಕರೆದುಕೊಂಡು ಬಂದಿರೋದು ನಾವು ಆ ಸುದ್ದಿಯಲ್ಲಿತ್ತು ಆ ಸಮಯದಲ್ಲಿ ಬಂದಾಗ. ಆ ಬೇಸ್ ಮೇಲೆ ನೀವು ಉಕ್ರೇನನ್ನು ನೀವು ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ಅಂತ ಚೆಕ್ ಮಾಡುವಂಥ ಒಂದು ಕ್ವಶನ್ ಇದು. ಉಕ್ರೇನ್ ಮ್ಯಾಪ್ ನೀವು ಅಬ್ಸರ್ವ್ ಮಾಡಿದರೆ ಅದರ ನೆರೆಹೊರೆ ರಾಷ್ಟ್ರಗಳ ಬಗ್ಗೆ ನಿಮಗೆ ಐಡಿಯಾ ಇದೇನಾ ಇಲ್ಲ ಅಂತ ಚೆಕ್ ಮಾಡುವಂಥ ಒಂದು ಕ್ವಶನ್ ಇದಾಗಿದೆ. ಫಸ್ಟ್ ಮ್ಯಾಪಲ್ಲಿ ಉಕ್ರೇನ್ ಆಲ್ರೆಡಿ ಗೊತ್ತಿದೆ, ಒಂದು ಡಿಫ್ರೆಂಟ್ ಕಲರಿಂದ ಹೈಲೈಟ್ ಮಾಡಿದ್ದಾರೆ. ಅದ್ರ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿರುವಂಥ ದೇಶಗಳು ಯಾವುದು ಅನ್ನೋದು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಒಂದು ಸೈಡ್ ರಷ್ಯಾ ಇದೆ, ಆಲ್ರೆಡಿ ಗೊತ್ತಿದೆ ನಿಮಗೆ ರಷ್ಯಾ ಅದ್ರ ಜೊತೆ ಗಡಿ ಹಂಚ್ಕೊಂಡಿದೆ ಅಂತ. ಬೆಲಾರಸ್ ಇದೆ, ಪೋಲ್ಯಾಂಡ್ ಇದೆ, ಸ್ಲೋವಾಕಿಯಾ ಇದೆ, ಹಂಗೇರಿ ಇದೆ, ರೊಮ್ಯಾನಿಯಾ ಮತ್ತು ಮೊಲ್ಡೋವಾ ಅಂತ. ಇವಿಷ್ಟು ದೇಶಗಳು ಅದ್ರ ಜೊತೆ ಗಡಿ ಹಂಚ್ಕೊಂಡಿದ್ದಾವೆ. ಇನ್ನೊಂದು ಭಾಗದಲ್ಲಿ ಬ್ಲ್ಯಾಕ್ ಸಿ ಇರೋದು ಕಂಡುಬರುತ್ತೆ. ಈಗ ನಾನು ಹೇಳಬೇಕಾಗಿರೋದು ಇಲ್ಲಿ ಕೊಟ್ಟಿರುವಂಥ 6 ದೇಶಗಳಲ್ಲಿ ಎಷ್ಟು ದೇಶಗಳು ಉಕ್ರೇನ್ ಜೊತೆ ಗಡಿ ಹಂಚ್ಕೊಂಡಿದ್ದಾವೆ. ನನಗೆ 2 ದೇಶಗಳು ಮಾತ್ರ ಇಲ್ಲಿ ಸಿಗ್ತಾ ಇದ್ದಾವೆ. 2 ದೇಶಗಳು ಯಾವಂತ ನೋಡ್ತಾ ಹೋದರೆ ಆಪ್ಷನ್ಸು ಮತ್ತು ಮ್ಯಾಪ್ ಎರಡನ್ನೂ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಒನ್ ರೊಮ್ಯಾನಿಯಾ ಇದೆ ನೋಡಿರಿ. ರೊಮ್ಯಾನಿಯಾ ಬಾರ್ಡ್ರಲ್ಲಿ ಶೇರ್ ಆಗಿರೋದು ಕಂಡು ಬರ್ತಾ ಇದೆ. ಇದೊಂದು ರಾಷ್ಟ್ರ ಅಂತ ಗುರುತಿಸ್ಬೋದು. ಬಿಟ್ಟರೆ ನೆಕ್ಸ್ಟ್ ಒನ್ ಹಂಗೇರಿ ಗುರುತಿಸ್ಬೋದು. ಹಂಗೇರಿ ಕೂಡ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ. ಹಂಗೇರಿ ಉಳಿದಿರುವಂಥ ರಾಷ್ಟ್ರಗಳು ಇದ್ರ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಂಡಿಲ್ಲ. ಹಾಗಾಗಿ ಜಗತ್ತಿನಲ್ಲಿ ಬಂದಾಗ ಎಕ್ಸಾಮ್ ಮೂಮೆಂಟ್ ಆಗಿರ್ಬೋದು ಅಥವಾ ಕಳೆದ 1 ವರ್ಷದಲ್ಲಿ ಹೆಚ್ಚು ಫೇಮಸ್ ಆಗಿರೋದು ಬೇರೆ ಬೇರೆ ಕಾರಣ, ಬರೀ ಯುದ್ಧ ಅಂತ ಹೇಳ್ತಾ ಇಲ್ಲ ನಾನು, ಯಾವುದೇ ಕಾರಣಕ್ಕಾಗಿ ಆ ದೇಶ ಫೇಮಸ್ ಆಗಿದ್ರೆ ಆ ದೇಶದ ಮ್ಯಾಪ್ ಅದರ ಸುತ್ತಮುತ್ತ ಇರುವಂಥ ದೇಶಗಳ ಬಗ್ಗೆ ಒಂದು ಬೇಸಿಕ್ ಐಡಿಯಾ ನಿಮಗೆ ಇರಬೇಕು. ಸೌತ್ ಸುಡಾನ್ ಕೂಡ ಫೇಮಸ್ ಆಗಿತ್ತು ಇತ್ತೀಚಿನ ದಿನದಲ್ಲಿ, ಮತ್ತೆ ಸುದ್ದಿಯಲ್ಲಿತ್ತು ಅಂತ ಹೇಳಿದೆ. ಸೌತ್ ಸುಡಾನ್ ನೆರೆಹೊರೆ ದೇಶಗಳ ಬಗ್ಗೆ ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಅಲ್ಲಿ ಹರಿಯುವಂಥ ನದಿಗಳ ಬಗ್ಗೆನೂ ಗೊತ್ತಿರಬೇಕು. ಯಾವ ಆ್ಯಂಗಲಲ್ಲಾದರೂ ನಿಮ್ಮಿಂದ ಮಾಹಿತಿಯನ್ನು ಅವ್ರು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ನಾವೇನಂತ ಹೇಳ್ಬೋದು, ಓನ್ಲಿ 2 ಅನ್ನುವಂಥ ಆನ್ಸರನ್ನು ಅಥವಾ ಆಪ್ಷನ್ಸನ್ನು ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್ 62ನೇ ಕ್ವಶನ್ನು. ಭೂಮಿಯ ವಾತಾವರಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಭೂಮಿಯ ವಾತಾವರಣಕ್ಕೆ ಸಂಬಂಧಿಸಿದಂತೆ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಇದು ಸ್ವಲ್ಪ ಸಿಂಪಲ್ ಆಗಿರುವಂಥ ನೇರವಾದ ಕ್ವಶನ್ ಇದು. ಏನಿದೆ ಸ್ಟೇಟ್ಮೆಂಟ್ಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇ ಸ್ಟೇಟ್ಮೆಂಟು, ಸಮಭಾಜಕ ವೃತ್ತ ಪ್ರದೇಶವು ಪಡೆಯುವ ಬಿಸಿಲಿನ ತೀವ್ರತೆಯು ಧ್ರುವ ಪ್ರದೇಶ ಪಡೆಯುವ ಬಿಸಿಲಿನ ತೀವ್ರತೆಗಿಂತ ಸರಿಸುಮಾರು 10 ಪಟ್ಟು ಅಧಿಕವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅವಗೆಂಪು ಕಿರಣಗಳು ಸಾಮಾನ್ಯ ಬೆಳಕಿನಲ್ಲಿ 2/3 ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅವಗೆಂಪು ಕಿರಣಗಳು ವಾತಾವರಣದಲ್ಲಿನ ತೇವಾಂಶವನ್ನು ಅಧಿಕ ಪ್ರಮಾಣದಲ್ಲಿ ಹಿಡಿದಿಟ್ಟುಕೊಳ್ಳುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅವಗೆಂಪು ಅಲೆಗಳು ಸೌರ ವಿಕಿರಣದ ವಿದ್ಯುತ್ ಕಾಂತೀಯ ಅಲೆಗಳ ಗೋಚರ ವರ್ಣಪಟಲದ ಒಂದು ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಅದು ಯಾವುದನ್ನು ನಾವು ಗುರುತಿಸಬೇಕು. ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೇಟ್ಮೆಂಟ್ ಜೋಗ್ರಫಿಗೆ ರಿಲೇಟೆಡ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಲ್ಲ ಏನಿದಾವಲ್ವ ಈ ಒಂದು ರೀತಿ ಸೈನ್ಸ್ ಆಗಿರ್ಬೋದು, ಎನ್ವೈರ್ಮೆಂಟ್ ಸೈನ್ಸ್ಗೆ ರಿಲೇಟೆಡ್ ಆಗಿರೋದು ಕಂಡು ಬರ್ತಾ ಇದೆ. ಎರಡು ಮಿಕ್ಸಪ್ ಮಾಡಿ ಕ್ವಶನ್ಸ್ ಕೇಳಿರೋದು ಕಂಡು ಬರ್ತಾ ಇದೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಏನು ಹೇಳ್ತಾ ಇದ್ದಾರೆ, ಸಮಭಾಜಕ ವೃತ್ತ ಪ್ರದೇಶ ಪಡೆಯುವಂಥ ಬಿಸಿಲಿನ ತೀವ್ರತೆ ಏನಿದೆ ಅಲ್ವಾ, ಇದು ಧ್ರುವ ಪ್ರದೇಶಗಳು ಪಡೆಯುವ ಬಿಸಿಲಿನ ತೀವ್ರತೆಗಿಂತ ಸರಿಸುಮಾರು 10 ಪಟ್ಟು ಅಧಿಕವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅರ್ಥದೊಂದು ಇಮೇಜ್ ಕಾಣಿಸ್ತಾ ಇದೆ. ಸೂರ್ಯನಿಂದ ಕಿರಣಗಳು ಹೋಗ್ತಾ ಇದ್ದಾವೆ. ಇಲ್ಲೇನು ನಾನು ರೆಡ್ ಕಲರಿಂದ ಹೈಲೈಟ್ ಮಾಡ್ತಾ ಇದ್ದೀನಲ್ವ, ಅದರ ಒಳಗಡೆ ಇರುವಂಥ ಭಾಗಕ್ಕೆ ನಾನು ಸಮಭಾಜಕ ವೃತ್ತ ಪ್ರದೇಶ ಅಂತ ಜನರಲ್ ಆಗಿ ಹೇಳೋದು. ಆ್ಯಕ್ಚುಲಿ ಈ ಸೂರ್ಯನ ನೇರ ಕಿರಣಗಳು ಬೀಳುವಂಥ ಏರಿಯಾ ಆಗಿರುತ್ತೆ. ಅದು ಅಷ್ಟೇ ಫಿಕ್ಸ್ ಆಗಿರಲ್ಲ. ಆ್ಯಕ್ಚುಲಿ ಅದು ಮೂವ್ ಆಗ್ತಾ ಇರುತ್ತೆ ಬಂದಾಗ. ಆದರೆ ಜನರಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಹೇಳ್ತಾ ಇರೋದು. ಯಾವುದೊಂದು ಪರ್ಟಿಕ್ಯುಲರ್ ಡೇಟ್ನ ದಿನ ಈ ರೀತಿ ಇದೆ ಅಂತ ಇಟ್ಕೊಳ್ಳೋಣ. ಇದು ಧ್ರುವ ಪ್ರದೇಶ, ನಿಮಗೆ ಗೊತ್ತಿರುತ್ತೆ. ಇಲ್ಲಿದ್ರು ನಾರ್ತ್ ಪೋಲ್ ಕಾಣಿಸ್ತಾ ಇದೆ, ಇಲ್ಲಿ ಸೌತ್ ಪೋಲ್ ಕಾಣಿಸ್ತಾ ಇದೆ. ಅವರೇನು ಹೇಳ್ತಾ ಇದ್ದಾರೆ, ಈ ಏರಿಯಾದ ಬಿಸಿಲಿನ ತೀವ್ರತೆ ಧ್ರುವ ಪ್ರದೇಶಕ್ಕಿಂತ 10 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ವೇರಿಯೇಷನ್ ಇರೋದಿಲ್ಲ ಆ್ಯಕ್ಚುಲಿ ಬಂದಾಗ. ಹಾಗಾಗಿ ಈ ಸ್ಟೇಟ್ಮೆಂಟ್ ನಾವು ಜನರಲಿ ಆಗಿ ರಾಂಗ್ ಅನ್ನುವಂಥ ತೀರ್ಮಾನಕ್ಕೆ ಬರ್ಬೋದು. ಓಕೆ, ವ್ಯತ್ಯಾಸ ಇದೆ, ಅದರಲ್ಲೇನಿಲ್ಲ. ಯಾಕಂದರೆ ಧ್ರುವ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತಾ ಇರ್ತವೆ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ನೇರವಾಗಿ ಬೀಳ್ತಾ ಇರ್ತವೆ. ಆದರೆ ಆ ರೀತಿ ಇದ್ದ ತಕ್ಷಣಕ್ಕೆ 10 ಪಟ್ಟಿನಷ್ಟು ಅಧಿಕವಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟೊಂದು ಅವ್ರು ಕೊಟ್ಟಿರುವಂಥ ಏನು ಸ್ಟೇಟ್ಮೆಂಟ್ ಇದೆಯಲ್ವ ಅದು ತಪ್ಪು ಅನ್ನೋಂಥ ತೀರ್ಮಾನಕ್ಕೆ ಬರಬಹುದು. ಸೆಕೆಂಡ್ ಒನ್ ಬರೋಣ. ಅವಗೆಂಪು ಕಿರಣಗಳು ಸಾಮಾನ್ಯ ಬೆಳಕಿನಲ್ಲಿ 2/3 ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ಜನರಲಿ ನಾವು ವಿಚಾರ ಮಾಡಿದ್ರೆ ತಪ್ಪಂತ ಹೇಳ್ಬೋದು. ಯಾಕಂದರೆ ಅವಗೆಂಪು ಕಿರಣಗಳು ಸಾಮಾನ್ಯ ಬೆಳಕಿನ ಒಂದು ಭಾಗ ಆಗಿರ್ತವೆ. ಆದರೆ ಅದು 2/3 ಅಂತ ನಾವು ಹೇಳಂಗಿಲ್ಲ. 2/3 ಅಂದರೆ ಅರೌಂಡ್ ಒಂದು 60 to 70% ಆ ರೇಂಜಲ್ಲಿ ಬರುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿಲ್ಲ. ಅದರಲ್ಲಿ ಅದು ಕೂಡ ಒಂದು ಪಾರ್ಟ್ ಅಂತ ಗುರುತಿಸ್ಬೋದು. ಇಮೇಜ್ ನೋಡಿದ್ರು ಕೂಡ ನೀವು ಆನ್ಸರ್ ಗುರುತಿಸ್ಕೋಬೋದು. ಇದಕ್ಕೆ ಸರಿನಾ ತಪ್ಪ ಅಂತ ಡಿಸೈಡ್ ಮಾಡ್ಬೋದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ನಾವು ಏನಂತ ಹೇಳ್ಬೋದು, ತಪ್ಪಾಗಿದೆ ಅಂತ ಹೇಳ್ಬೋದು. ಥರ್ಡ್ ಸ್ಟೇಟ್ಮೆಂಟಿಗೆ ಬರೋಣ. ಏನಿದೆ,
ಅವಗೆಂಪು ಕಿರಣಗಳು ವಾತಾವರಣದಲ್ಲಿನ ತೇವಾಂಶವನ್ನು ಅಧಿಕ ಪ್ರಮಾಣದಲ್ಲಿ ಹಿಡಿದಿಟ್ಕೊಳ್ತಾವೆ ಅಂತ ಹೇಳ್ತಾ ಇದ್ದಾರೆ. ನೀವು ಎನ್ವೈರ್ಮೆಂಟ್ ಸೈನ್ಸನ್ನು ಓದಿದ್ರೆ ಇದು ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ ಅನ್ನೋಂಥ ತೀರ್ಮಾನಕ್ಕೆ ಬರ್ಬೋದು. ಅವಗೆಂಪು ಕಿರಣಗಳೇನಿದ್ದಾವಲ್ವ ಇವು ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಹಿಡಿದಿಟ್ಕೊಳ್ತಾವೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಇದು ಕರೆಕ್ಟ್ ಅಂತ ಹೇಳ್ಬೋದು. ಅವಗೆಂಪು ಕಿರಣಗಳು ನಮ್ಮ ವಾತಾವರಣದಲ್ಲಿರುವಂಥ ತೇವಾಂಶವನ್ನು ಅವು ಅಬ್ಸರ್ವ್ ಮಾಡ್ತಾ ಇರ್ತವೆ, ಹಿಡಿದಿಟ್ಕೊಳ್ತಾ ಇರ್ತವೆ ಅಂತ ಹೇಳ್ಬೋದು. ಇದನ್ನು ನಾವು ಗ್ಲೋಬಲ್ ವಾರ್ಮಿಂಗು, ಗ್ರೀನ್ ಹೌಸ್ ಎಫೆಕ್ಟಲ್ಲಿ ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡ್ತೇವೆ. ಅದನ್ನು ಇಲ್ಲಿ ಲಿಂಕ್ ಮಾಡಿ ಈ ಸ್ಟೇಟ್ಮೆಂಟ್ ಸರಿ ಅಂತ ನಾವು ತೀರ್ಮಾನಕ್ಕೆ ಬರ್ಬೋದು. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇನ್ನು ಫೋರ್ತ್ ಒನ್ ಏನು ಹೇಳ್ತಾ ಇದ್ದಾರೆ, ಅವಗೆಂಪು ಕಿರಣಗಳು ಸೌರ ವಿಕಿರಣದ ವಿದ್ಯುತ್ ಕಾಂತೀಯ ಅಲೆಗಳ ಗೋಚರ ವರ್ಣಪಟಲದ ಒಂದು ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ನೀವು ಲೈಟ್ ಅನ್ನುವಂಥ ಟಾಪಿಕಲ್ ಸೈನ್ಸಲ್ಲಿ ಓದಿರ್ಬೋದು. ಆ ಬೇಸ್ ಮೇಲೆ ಆನ್ಸರ್ ಗುರುತಿಸ್ಬೋದು. ಈ ಸ್ಟೇಟ್ಮೆಂಟ್ ತಪ್ಪಂತ ಹೇಳ್ಬೋದು. ಓಕೆ, ಹಾಗಾದರೆ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟ್ಸ್ಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಯಾವುದು ಸರಿಯಾಗಿದೆ ಅಂದರೆ ಆಪ್ಷನ್ ಸಿ ಅಂತ ಹೇಳ್ಬೋದು. ನೇರವಾದ ಕ್ವಶನ್ ಇದೆ, ಇದು ನೇರವಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಸರಿನಾ ತಪ್ಪ ಆ ರೀತಿ ಕೇಳಿಲ್ಲ. ಕೊಟ್ಟಿರೋದ್ರಲ್ಲಿ ಒಂದು ಸರಿಯಾಗಿದೆ, ಅದು ಯಾವುದ್ರಂತ ಕೇಳಿದ್ದಾರೆ. ಆಪ್ಷನ್ ಸಿ ಅಲ್ಲಿರುವಂಥ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು 63ನೇ ಕ್ವಶನ್ನು ಅಗೇನ್ ಹೇಳಿಕೆಗಳ ರೂಪದ್ದು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಏನಿದೆ ಸ್ಟೇಟ್ಮೆಂಟ್ ಅಂತ ನೋಡ್ತಿದ್ರೆ ಫಸ್ಟ್ ಸ್ಟೇಟ್ಮೆಂಟು, ಉಷ್ಣವಲಯದ ಮಳೆ ಕಾಡುಗಳಲ್ಲಿನ ಮಣ್ಣು ಹೆಚ್ಚು ಫಲವತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟ್ರಾಪಿಕಲ್ ರೇನ್ ಫಾರೆಸ್ಟ್ ಏರಿಯಾದಲ್ಲಿ ಕಂಡುಬರುವಂಥ ಸಾಯಿಲು ಹೆಚ್ಚು ಫಲವತ್ತಾಗಿರುತ್ತೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಉಷ್ಣವಲಯದ ಮಳೆ ಕಾಡುಗಳ ಹೆಚ್ಚಿನ ಉಷ್ಣತೆ ಮತ್ತು ತೇವಾಂಶವು ಮಣ್ಣಿನಲ್ಲಿರುವ ಸತ್ತಂತಹ ಸಾವಯವ ಪದಾರ್ಥಗಳನ್ನು ತ್ವರಿತವಾಗಿ ಕೊಳೆಯುವಂತೆ ಮಾಡುತ್ತವೆ. ಓಕೆ, ಸ್ಟೇಟ್ಮೆಂಟ್ 2 ಕೊಟ್ಟಿದ್ದಾರೆ. ನಾವು ಆನ್ಸರ್ ಯಾವ ರೀತಿ ಹೇಳಬೇಕಾಗಿದೆ ಇದಕ್ಕೆ ಅನ್ನೋದು ನೋಡೋದಾದರೆ, ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆ ಯಾವುದು, 4ರಲ್ಲಿ ಯಾವುದು ಸರಿ ಅಂತ ನಾವು ಆಯ್ಕೆ ಮಾಡ್ಕೊಳ್ಬೇಕು. 1, 2 ಸರಿನಾ, 1 ಸರಿ 2 ತಪ್ಪ, ಈ ರೀತಿ ಏನಿದಾವಲ್ವ, ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಯಾವ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿಕೊಟ್ರೆ ನಾನು ರೀಡ್ ಮಾಡೋದಿಲ್ಲ, ಯಾಕಂದರೆ ಅದಕ್ಕೆ ಟೈಮ್ ಸುಮ್ಮನೆ ಅನಾವಶ್ಯಕವಾಗಿ ವೇಸ್ಟ್ ಆಗುತ್ತೆ. ಓಕೆ, ಫೈನಲ್ ಆಗಿ ಬಂದಾಗ ನೋಡೋಣ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ. ಮೊದಲನೇ ಸ್ಟೇಟ್ಮೆಂಟಿಗೆ ಬರೋಣ. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅವರು, ಉಷ್ಣವಲಯದ ಮಳೆಕಾಡುಗಳಲ್ಲಿನ ಮಣ್ಣು ಹೆಚ್ಚು ಫಲವತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಎಲ್ಲಿ ಕಂಡುಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ನಾನು ಕಾಂಗೋ ಬೇಸಿನ್ ಬಗ್ಗೆ ಬಂದಾಗಲೂ ಹೇಳಿದ್ದೆ ನಿಮಗೆ. ಈಕ್ವೆಟಾರ್ನಲ್ಲಿ ಬಂದಾಗ, ಆ ಭಾಗದಲ್ಲಿ ಬಂದಾಗ ಅಮೆಜಾನ್ ರೇನ್ ಫಾರೆಸ್ಟ್ ಏರಿಯಾ, ಕಾಂಗೋ ಫಾರೆಸ್ಟ್ ಆಗಿರ್ಬೋದು, ಈವನ್ ನಮ್ಮ ವೆಸ್ಟರ್ನ್ ಘಾಟ್ಸು, ಶ್ರೀಲಂಕಾ, ಈವನ್ ಈ ಭಾಗದಲ್ಲಿ ಕೂಡ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಕಂಡುಬರುತ್ತೆ. ಜಗತ್ತಿನಲ್ಲಿ ಬಹಳ ಫೇಮಸ್ ಆಗಿರುವಂಥ ಒಂದು ಫಾರೆಸ್ಟ್ ಏರಿಯಾ ಇದು. ಹಾಗಾಗಿ ಅದ್ರ ಬಗ್ಗೆ ಕ್ವಶನ್ಸ್ ಅಗೇನ್ ಕೇಳ್ತಾ ಇರ್ತಾರೆ ಬೇರೆ ಬೇರೆ ಆ್ಯಂಗಲಲ್ಲಿ. ಓಕೆ, ಈಗ ನಾವು ಫೋಕಸ್ ಮಾಡಬೇಕಾಗಿದೆ ಯಾವುದು, ಇಲ್ಲಿ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಏರಿಯಾ ಏನಿದೆ ಅಲ್ವಾ, ಆ ಭಾಗದ ಫಾರೆಸ್ಟಲ್ಲಿ ಕಂಡುಬರುವಂಥ ಮಣ್ಣು ಫಲವತ್ತಾಗಿ ಇರುತ್ತಾ ಇಲ್ವಾ ಅನ್ನೋದು ಗೊತ್ತಿರಬೇಕು ನಮಗೆ. ಓಕೆ, ಟ್ರಾಪಿಕಲ್ ರೇನ್ ಫಾರೆಸ್ಟ್ ಅಂದರೆ ಗೊತ್ತು ನಿಮಗೆ, ಹೆಚ್ಚು ಮಳೆ ಆಗ್ತಾ ಇರುತ್ತೆ. ಅದು ಹೆಚ್ಚು ಮಳೆ ಅಷ್ಟೇ ಅಲ್ಲ, ಕಾಡು ಕೂಡ ದಟ್ಟವಾಗಿರುತ್ತೆ. ಇಲ್ಲೊಂದೆರಡು ಇಮೇಜ್ ನಾನು ಬಳಸ್ತಾ ಇದ್ದೀನಿ ನಿಮಗೆ. ದಟ್ಟವಾದ ಕಾಡಿದೆ, ದಟ್ಟವಾದ ಕಾಡಿರಬೇಕಾದ್ರೆ ಅಲ್ಲಿ ಮಳೆ ಕೂಡ ಜಾಸ್ತಿನೇ ಇರುತ್ತೆ ಅಂತ ನಾವು ಗೆಸ್ ಮಾಡ್ಬೋದು. ಹಾಗಾಗಿ ಈ ಎಲ್ಲ ಇಮೇಜ್ಗಳನ್ನು ನೀವು ಬೇಸಾಗಿಟ್ಕೊಂಡು ಉಷ್ಣವಲಯದ ಮಳೆಕಾಡುಗಳಲ್ಲಿನ ಮಣ್ಣು ಹೆಚ್ಚು ಫಲವತ್ತಾಗಿರುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಬರೋ ಹಾಗಿಲ್ಲ. ನೀವು ಆ ರೀತಿ ತೀರ್ಮಾನಕ್ಕೆ ಬಂದು ಈ ಸ್ಟೇಟ್ಮೆಂಟ್ ಸರಿ ಅಂತ ಹಾಕಿದ್ರೆ ನಿಮ್ಮ ಆನ್ಸರ್ ತಪ್ಪಾಗಿಬಿಡುತ್ತೆ. ನಿಮಗೆ ಅನಿಸ್ಬೋದು ಇಷ್ಟೊಂದು ದಟ್ಟ ಕಾಡಿರಬೇಕಾದ್ರೆ ಅಲ್ಲಿ ಮಣ್ಣು ಫಲವತ್ತಾಗಿರಲೇಬೇಕಲ್ಲ ಅಂತ ತೀರ್ಮಾನಕ್ಕೆ ನೀವು ಬರ್ತಾ ಇರ್ಬೋದು. ಆದರೆ ಆ ಊಹೆ ತಪ್ಪಾಗುತ್ತೆ. ಯಾಕೆ ಆ ಊಹೆ ತಪ್ಪಾಗುತ್ತೆ ಅಂದರೆ ಆಲ್ರೆಡಿ ಗೊತ್ತು ನಿಮಗೆ, ಟ್ರಾಪಿಕಲ್ ರೇನ್ ಫಾರೆಸ್ಟಲ್ಲಿ ಹೆವಿ ರೇನ್ಫಾಲ್ ಆಗ್ತಾ ಇರುತ್ತೆ, ಮಳೆ ಅತ್ಯಧಿಕ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಅರೌಂಡ್ ಒಂದು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗೋದನ್ನು ನಾವು ಕಾಣ್ತಾ ಇರ್ತೇವೆ ಬಂದಾಗ. ಹಾಗಾಗಿ ಹೆಚ್ಚು ಮಳೆ ಆಗೋದ್ರಿಂದ ಏನಾಗುತ್ತೆ, ಮಳೆಯ ನೀರೆಲ್ಲ ಭೂಮಿ ಮೇಲೆ ಬೀಳುತ್ತೆ. ಭೂಮಿ ಮೇಲೆ ಬಿದ್ದಂಥ ನೀರು ಒಂದು ಸ್ವಲ್ಪ ಹರಿದುಕೊಂಡು ಹೋಗುತ್ತೆ. ಇನ್ನು ಉಳಿದಿರುವಂಥ ನೀರೆಲ್ಲ ಏನಾಗುತ್ತೆ, ಇಲ್ಲಿರುವಂಥ ಮರಗಳ ಬೇರುಗಳ ಮೂಲಕ ಭೂಮಿಯ ಒಳಭಾಗಕ್ಕೆ ಹೋಗಿ ಅದು ಅಂತರ್ಜಲ ಆ ರೀತಿಯೆಲ್ಲ ಹೋಗ್ತಾ ಹೋಗುತ್ತೆ. ಇಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿರೋದ್ರಿಂದ ಮಳೆಯ ನೀರು ಭೂಮಿ ಒಳಗಡೆ ಇಂಗಿ ಹೋಗುವಂಥ ಸಮಯದಲ್ಲಿ ಆ ಮಣ್ಣಿನಲ್ಲಿ ಕರಗಿರುವಂತಹ ಲವಣಾಂಶಗಳಾಗಿರ್ಬೋದು, ಪೋಷಕಾಂಶಗಳನ್ನೆಲ್ಲ ತನ್ನ ಜೊತೆ ಕರಗಿಸ್ಕೊಂಡು ತನ್ನ ಜೊತೆ ತೆಗೆದುಕೊಂಡು ಹೋಗುತ್ತೆ. ಭೂಮಿಯ ಮೇಲ್ಭಾಗದಲ್ಲಿ ಹರಿದುಕೊಂಡು ಹೋಗುವಂಥ ನೀರು ಕೂಡ ಅಷ್ಟೇ, ತನ್ನ ಜೊತೆ ಭೂಮಿಯ ಮೇಲ್ಪದರಿನಲ್ಲಿರುವಂತಹ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ತನ್ನ ಜೊತೆ ಅದು ತೆಗೆದುಕೊಂಡು ಹೋಗುತ್ತೆ, ಅಂದರೆ ತನ್ನಲ್ಲಿ ಕರಗಿಸ್ಕೊಂಡು ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಟ್ರಾಪಿಕಲ್ ರೇನ್ ಫಾರೆಸ್ಟಲ್ಲಿ ಬಂದಾಗ ಅತ್ಯಂತ ಮೇಲ್ಭಾಗದಲ್ಲಿ ಇರುವಂತಹ ಮಣ್ಣೇನಿರುತ್ತಲ್ವ ಅದು ಫಲವತ್ ಆಗಿರೋದಿಲ್ಲ. ಇದಕ್ಕೆ ಲೀಚಿಂಗ್ ಅಂತ ಕೂಡ ಕರೀತಾರೆ. ಇಲ್ಲೊಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ, ಮಳೆ ಬರ್ತಾ ಇದೆ, ಮಳೆಯ ನೀರೇನು ಮಾಡ್ತಾ ಇದೆ, ಇಲ್ಲಿರುವಂಥ ಯೆಲ್ಲೋ ಕಲರ್ ಡಾಟ್ಸ್ ಏನು ಕಾಣಿಸ್ತಾ ಇದ್ದಾವಲ್ವ ಅವೆಲ್ಲ ಪೋಷಕಾಂಶಗಳು. ಆ ಪೋಷಕಾಂಶಗಳನ್ನೆಲ್ಲ ತನ್ನ ಜೊತೆ ಕರಗಿಸ್ಕೊಂಡು ಕೆಳಭಾಗಕ್ಕೆ, ಭೂಮಿಯ ಅಂತರಾಳ ಏನಂತ ಹೇಳ್ತೇವಲ್ವ ನಾವು, ಆ ಭಾಗಕ್ಕೆ ತೆಗೆದುಕೊಂಡು ಹೋಗೋದು ಕಂಡುಬರ್ತಾ ಇದೆ. ಹಾಗಾಗಿ ಉಷ್ಣವಲಯದ ಮಳೆಕಾಡುಗಳಲ್ಲಿನ ಮಣ್ಣು ಹೆಚ್ಚು ಫಲವತ್ತಾಗಿರುತ್ತದೆ ಅನ್ನುವಂಥ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಬರೋಣ.
ನೆಕ್ಸ್ಟ್ ಸ್ಟೇಟ್ಮೆಂಟ್ ಬರೋಕ್ಕಿಂತ ಮುಂಚೆ ನಿಮಗೆ ಒಂದು ಡೌಟ್ ಇರುತ್ತೆ, ಹಾಗಾದರೆ ಅಷ್ಟೊಂದು ದಟ್ಟವಾಗಿ ಕಾಡು ಹೆಂಗೆ ಬೆಳೆಯುತ್ತೆ ಅಂತ. ಅದಕ್ಕೆ ಈ ಸ್ಟೇಟ್ಮೆಂಟಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಏನಿದೆ ಸೆಕೆಂಡ್ ಸ್ಟೇಟ್ಮೆಂಟು, ಉಷ್ಣವಲಯದ ಮಳೆಕಾಡುಗಳ ಹೆಚ್ಚಿನ ಉಷ್ಣತೆ ಮತ್ತು ತೇವಾಂಶವು ಮಣ್ಣಿನಲ್ಲಿರುವ ಸತ್ತಂತಹ ಸಾವಯವ ಪದಾರ್ಥಗಳನ್ನು ತ್ವರಿತವಾಗಿ ಕೊಳೆಯುವಂತೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಟ್ರಾಪಿಕಲ್ ರೇನ್ ಫಾರೆಸ್ಟಲ್ಲಿ 2-3 ಹಂತದಲ್ಲಿ ಮರಗಳು ಕಂಡುಬರ್ತವೆ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಇಮೇಜ್ ನೋಡಿದ್ರೆ ಎಲ್ಲಕ್ಕಿಂತ ಎತ್ತರವಾದಂಥ ಮರಗಳು, ಆಮೇಲೆ ಮಿಡಲ್ ಸ್ಟೇಜಲ್ಲಿ ಹೈಟಲ್ಲಿರುವಂಥ ಮರಗಳು ಮತ್ತು ಕೆಳಭಾಗದಲ್ಲಿರುವಂಥ ಮರಗಳು, ಒಂದು 2-3 ಸ್ಟೇಜಲ್ಲಿ ಮರಗಳು ಕಂಡುಬರ್ತವೆ. ಮೇಲ್ಭಾಗದಲ್ಲಿ ಸುಮಾರು ಚಪ್ಪರದಂತೆ ಮರಗಳು ಒಂದಕ್ಕೊಂದು ಬೆಸೆದುಕೊಂಡಿರ್ತವೆ. ಕೆಳಭಾಗದಲ್ಲಿ ಕೂಡ ದಟ್ಟವಾದಂತಹ ಒಂದು ರೀತಿ ಬೇರೆ ಬೇರೆ ರೀತಿ ಮರಗಳು ಕಂಡುಬರ್ತವೆ. ಆರ್ಕಿಡ್ ಸಸ್ಯಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಕಂಡುಬರ್ತವೆ. ವಾರ್ಷಿಕವಾಗಿ ಸರಿಸುಮಾರು 250 ಸೆಂಟಿಮೀಟರ್ನಷ್ಟು ಮಳೆ ಆಗುತ್ತೆ ಈ ಏರಿಯಾದಲ್ಲಿ ಬಂದಾಗ. ಅದರ ಜೊತೆ ಉಷ್ಣತೆ ಕೂಡ ಇರುತ್ತೆ, 27 ಡಿಗ್ರಿಯಷ್ಟು ಉಷ್ಣತೆ ಕೂಡ ಇರುತ್ತೆ. ಹೆಚ್ಚು ಮಳೆ ಕೂಡ ಆಗುತ್ತೆ, ಉಷ್ಣತೆ ಕೂಡ ಇರುತ್ತೆ ಅಲ್ಲಿ ಬಂದಾಗ. 2-3 ಹಂತದಲ್ಲಿ ಮರಗಳು ಬೆಳೆದಿರ್ತಾವೆ. ಆಲ್ರೆಡಿ ನಾನು ಹೇಳಿದೆ, ಮರಗಳು ಸದಾ ಹಸಿರಾಗಿರ್ತವೆ, ವರ್ಷ ಪೂರ್ತಿ ಮರಗಳು ಹಚ್ಚ ಹಸಿರಾಗಿರ್ತವೆ. ಬೇರೆ ಬೇರೆ ಪ್ರಭೇದದ ಮರಗಳು ಕಂಡುಬರ್ತವೆ, ಒಂದೇ ಪ್ರಭೇದದ ಮರಗಳು ಇಲ್ಲಿರೋದಿಲ್ಲ, ಸಾಕಷ್ಟು ಬೇರೆ ಬೇರೆ ಪ್ರಭೇದದ ಮರಗಳು ಕೂಡ ಈ ಟ್ರಾಪಿಕಲ್ ರೇನ್ ಫಾರೆಸ್ಟಲ್ಲಿ ಕಂಡುಬರ್ತವೆ. ಬೇರೆ ಬೇರೆ ಪ್ರಭೇದದ ಮರಗಳು ಇಲ್ಲಿ ಕಂಡುಬರೋದ್ರಿಂದ ಎಲ್ಲ ಮರಗಳು ಒಂದೇ ಟೈಮಲ್ಲಿ ತಮ್ಮ ಎಲೆಗಳನ್ನು ಉದುರಿಸ್ಕೊಳ್ಳೋದಿಲ್ಲ, ಬೇರೆ ಬೇರೆ ಟೈಮಲ್ಲಿ ತಮ್ಮ ಎಲೆಗಳನ್ನೆಲ್ಲ ಉದುರಿಸ್ಕೊಳ್ತಾ ಇರ್ತವೆ. ಮತ್ತು ಈ ಫಾರೆಸ್ಟ್ ಎಷ್ಟು ದಟ್ಟವಾಗಿರುತ್ತೆ ಅಂದರೆ ಸೂರ್ಯನ ಕಿರಣಗಳು ಆಲ್ಮೋಸ್ಟ್ ಅಲ್ಲಿ ಈ ಫಾರೆಸ್ಟಲ್ಲಿ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಏರಿಯಾದಲ್ಲಿ ಬಂದು ನೆಲವನ್ನು ತಲುಪೋದೇ ಇಲ್ಲ, ಅಷ್ಟೊಂದು ದಟ್ಟವಾಗಿರುತ್ತೆ, ಒಂದಕ್ಕೊಂದು ಬೆಸೆದುಕೊಂಡಿರ್ತವೆ ಮರಗಳು. ಅದರ ಜೊತೆಗೆ ಈ ಪ್ರದೇಶದ ಮಣ್ಣು ಯಾವಾಗಲೂ ಹಸಿಯಾಗಿ ಒದ್ದೆಯಾಗೇ ಇರುತ್ತೆ. ಒಂದು ರೀತಿ ಯಾವಾಗಲೂ ನಾವು ಆ ಫಾರೆಸ್ಟನ್ನು ಭೇಟಿ ಮಾಡಿದಾಗ ಮಣ್ಣನ್ನು ಮುಟ್ಟಿದ್ರೆ ಅದು ತಂಪಾಗಿರುತ್ತೆ, ಅದರಲ್ಲಿ ತೇವಾಂಶ ಯಾವಾಗಲೂ ಇರುತ್ತೆ ಆ ಮಣ್ಣಲ್ಲಿ ಬಂದಾಗ. ಹಾಗಾಗಿ ಈ ಪ್ರದೇಶದಲ್ಲಿ ಈ ಫಾರೆಸ್ಟಲ್ಲಿ ಯಾವುದಾದ್ರೂ ಗಿಡದ ರೆಂಬೆ ಕೊಂಬೆಗಳು ಮುರಿದುಕೊಂಡು ಬಿದ್ದರೆ, ಯಾವುದಾದ್ರೂ ಪ್ರಾಣಿ ಸತ್ತೋಗಿಬಿಟ್ರೆ, ಆ ಸತ್ತಂಥ ಪ್ರಾಣಿಯ ಸಾವಯವ ಪದಾರ್ಥಗಳು ಅಥವಾ ಯಾವುದಾದ್ರೂ ಗಿಡದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಾಗ ಆ ಸಸ್ಯದ ಅವಶೇಷಗಳೇನಿದ್ದಾವಲ್ವ ಅವು ತ್ವರಿತವಾಗಿ ಕೊಳೆಯುತ್ತವೆ ಅಂತ ಹೇಳ್ಬೋದು. ಹಾಗಾಗಿ ಹ್ಯೂಮಸ್, ನೈಸರ್ಗಿಕವಾಗಿ ಹ್ಯೂಮಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ, ಆ ಹ್ಯೂಮಸ್ನಿಂದ ಈ ಮರಗಳು ದಟ್ಟವಾಗಿ ಬೆಳೀತವೆ. ಹಾಗಾಗಿ 2ನೇ ಸ್ಟೇಟ್ಮೆಂಟು ಸರಿ ಅಂತ ಹೇಳ್ಬೋದು. ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ರಾಂಗ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿನ ಮಣ್ಣು ಹೆಚ್ಚು ಫಲವತ್ತಾಗಿರೋದಿಲ್ಲ, ಹಾಗಾಗಿ ಅವರು ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಅಲ್ಲಿ ಬೇಗ ಕೊಳಿತಾವ ಅಂತ ಹೇಳ್ಬೋದು, ಬಿಕಾಸ್ ಅಲ್ಲಿ ಉಷ್ಣತೆಯೂ ಇರುತ್ತೆ, ಅಲ್ಲಿ ಮತ್ತು ತೇವಾಂಶ ಕೂಡ ಇರುತ್ತೆ, ಆ ಕಾರಣಕ್ಕಾಗಿ ಬೇಗ ಕೊಳಿತಾವೆ ಅಂತ ಹೇಳ್ಬೋದು. 2ನೇ ಸ್ಟೇಟ್ಮೆಂಟ್ ಸರಿ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ 64ನೇ ಕ್ವಶನ್ನು ಏನಿದೆ ಅಂದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಕೂಡ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅವುಗಳನ್ನು ಗಮನಿಸಬೇಕು. ಏನಿದೆ ಮೊದಲನೇ ಸ್ಟೇಟ್ಮೆಂಟ್ ಅಂತ ನೋಡ್ತಾ ಹೋದರೆ, ಭೂಪ್ರದೇಶ ಮತ್ತು ಸಾಗರಗಳ ನಡುವಿನ ತಾಪಮಾನದ ವ್ಯತ್ಯಾಸವು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ, ನೀರಿನ ವಿಶಿಷ್ಟೋಷ್ಣವು ಭೂಮಿಯ ಮೇಲ್ಮೈಗಿಂತ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟನ್ನು ಬೇಸ್ ಆಗಿಟ್ಕೊಂಡು ನಾವೇನು ಮಾಡಬೇಕು, ಆನ್ಸರ್ ಯಾವ ರೀತಿ ಗುರುತಿಸ್ಬೇಕಂದ್ರೆ, ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆ ಯಾವುದು. ಕಳೆದ 1-2 ಕ್ವಶನ್ಗೆ ನಾವು ನೋಡ್ತೇವಲ್ವ, ಅದೇ ರೀತಿ ಆಪ್ಷನ್ಸ್ ಇಲ್ಲಿರೋದು ಕಂಡು ಬರುತ್ತೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ, ಆಮೇಲೆ ಆನ್ಸರ್ಗೆ ಬರೋಣ. ಏನಿದೆ ಮೊದಲನೇ ಸ್ಟೇಟ್ಮೆಂಟ್ ಅಂದರೆ, ಭೂಪ್ರದೇಶ ಮತ್ತು ಸಾಗರಗಳ ನಡುವಿನ ತಾಪಮಾನದ ವ್ಯತ್ಯಾಸ ಏನಿದೆ ಅಲ್ವಾ, ಅದು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭೂಪ್ರದೇಶದ ತಾಪಮಾನ, ಫಾರ್ ಎಕ್ಸಾಂಪಲ್ ಸಮ್ಮರ್ ಸೀಸನ್ ಇದೆ ಅಂತ ಇಟ್ಕೊಳ್ಳೋಣ. ಭೂಪ್ರದೇಶದಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಒಂದು 35 ಅಥವಾ 40 ಡಿಗ್ರಿ ಟೆಂಪ್ರೇಚರ್ ಇದೆ ಅಂತ ಇಟ್ಕೊಳ್ಳೋಣ. ಸಾಗರಗಳ ನಡುವಿನ ತಾಪಮಾನ, ಸಾಗರ ಪ್ರದೇಶ ಬಂದಾಗ ಇಲ್ಲೆಷ್ಟಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಆಗಿದೆ ಅಂತ ಇಟ್ಕೊಳ್ಳೋಣ, ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗಿದೆ, ಭೂಪ್ರದೇಶದ ಉಷ್ಣತೆ 40 ಡಿಗ್ರಿ ಇದೆ, ಆದರೆ ಸಾಗರದ ತಾಪಮಾನ ಅಷ್ಟಿರೋದಿಲ್ಲ. ಯಾವಾಗಾದರೂ ನೀವು ಸಮ್ಮರ್ ಸೀಸನ್ ನಾವು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಇರ್ತೇವೆ, ಹೊರಗಡೆ ಬಂದರೆ ಟೆಂಪ್ರೇಚರ್ ಎಷ್ಟಿರುತ್ತಲ್ವ, ನಾವು ನೀರಿಗೆ ಇಳಿದ್ರೆ ಅಷ್ಟು ಟೆಂಪ್ರೇಚರ್ ಇರೋದಿಲ್ಲ, ಕಾಮನ್ ಆಗಿ ಅದು ಕಡಿಮೆ ಇರುತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ಇದು ಚಳಿಗಾಲದಲ್ಲಿ ಬಂದಾಗ ಹೊರಗಡೆ ಉಷ್ಣತೆ ಎಷ್ಟಿರುತ್ತಲ್ವ, ಎಷ್ಟು ತಂಪಾಗಿರುತ್ತಲ್ವ, ನೀರಿಗೆ ಇಳಿದ್ರೆ ಅಷ್ಟು ತಂಪು ಅನಿಸೋದಿಲ್ಲ, ನೀರೊಂದು ಸ್ವಲ್ಪ ಬೆಚ್ಚಗೆ ಅನ್ನಿಸ್ತಾ ಇರುತ್ತೆ ನಿಮಗೆ, ಅಷ್ಟು ಬಹಳ ಗ್ಯಾಪ್ ಅನಿಸೋದಿಲ್ಲ. ಸಮ್ಮರಲ್ಲಿ ಏನೋ ಅಂತರ ಕಂಡುಬರುತ್ತಲ್ವ, ಭೂಪ್ರದೇಶದ ತಾಪಮಾನಕ್ಕೂ ಸಾಗರದ ನಡುವಿನ ತಾಪಮಾನಕ್ಕೂ ಏನು ವ್ಯತ್ಯಾಸ ಕಂಡುಬರುತ್ತಲ್ವ, ಅಷ್ಟು ವ್ಯತ್ಯಾಸ ಚಳಿಗಾಲದಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಈ ತಾಪಮಾನದ ವ್ಯತ್ಯಾಸ ಅಧಿಕವಾಗಿರುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಸರಿ ಅಂತ ನಾವು ಹೇಳ್ಬೋದು. ಕಾಮನ್ ಆಗಿ ನಾವು ಜನರಲ್ ಆಗಿ ವಿಚಾರ ಮಾಡಿ ಈ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು.
ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ನೀರಿನ ವಿಶಿಷ್ಟೋಷ್ಣವು ಭೂಮಿಯ ಮೇಲ್ಮೈಗಿಂತ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಕೂಡ ಸೈನ್ಸ್ಗೆ ಲಿಂಕ್ ಆಗಿ ಬರ್ತಾ ಇರೋದು. ನೀರಿನ ವಿಶಿಷ್ಟೋಷ್ಣ ಭೂಮಿಯ ಉಷ್ಣ ಏನಿದೆ ಅಲ್ವಾ, ಭೂಮಿಯ ಮೇಲ್ಮೈ ವಿಶಿಷ್ಟೋಷ್ಣ ಏನಿದೆ ಅಲ್ವಾ ಅದಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಸರಿ ಅಷ್ಟೇ ಅಲ್ಲ, ಮೊದಲನೇ ಸ್ಟೇಟ್ಮೆಂಟಿಗೆ ಎರಡನೇ ಸ್ಟೇಟ್ಮೆಂಟ್ ಸರಿಯಾದಂಥ ವಿವರಣೆ ಅಂತ ಕೊಡ್ಬೋದು. ಯಾಕೆ ಈ ರೀತಿ ವ್ಯತ್ಯಾಸ ಕಂಡುಬರುತ್ತೆ ಅತ್ಯಧಿಕವಾಗಿ ಬೇಸಿಗೆಯಲ್ಲಿ ಅಂದರೆ ಬಿಕಾಸ್ ನೀರಿನ ವಿಶಿಷ್ಟೋಷ್ಣ ಏನಿದೆ ಅಲ್ವಾ ಇದು ಭೂಮಿಯ ಮೇಲ್ಮೈಗಿಂತ ಹೆಚ್ಚಾಗಿದೆ. ಅದೇ ಕಾರಣಕ್ಕಾಗಿ ಮೊದಲನೇ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು ಹೇಳಿಕೆ ಸರಿ ಅಂತ ಹೇಳ್ಬೋದು. ಹಾಗಾಗಿ ಎರಡೂ ಹೇಳಿಕೆ ಸರಿಯಾಗಿದ್ದಾವೆ ಇಲ್ಲಿ, ಅದರಲ್ಲೇನೂ ತಪ್ಪಿಲ್ಲ. ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಕೂಡ ಆಗಿದೆ ಅಂತ ಹೇಳ್ಬೋದು. ಎರಡು ಹೇಳಿಕೆ ಸರಿಯಾಗಿದ್ದಾವೆ, ಮೊದಲನೇ ಹೇಳಿಕೆಗೆ ಎರಡನೇ ಹೇಳಿಕೆ ಸರಿಯಾಗಿದೆ, ಅದು ಕೂಡ ಅಬ್ಸರ್ವ್ ಮಾಡಬೇಕು ನೀವು. ಆ ರೀತಿ ಇದ್ರೂ ಕೂಡ ಅಂಥ ಆಪ್ಷನ್ಸನ್ನೇ ನೀವು ಸರಿಯಾದಂಥ ಉತ್ತರ ಅಂತಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಸೇಮ್ ಕ್ವಶನ್ ಇದೆ, ಅದೇ ರೀತಿ ಟೈಟಲ್ ಇರೋದು ಕಂಡು ಬರ್ತಾ ಇದೆ. ಏನು ಸ್ಟೇಟ್ಮೆಂಟ್ ಇದಾವಂತ ನೋಡ್ತಾ ಹೋದರೆ ಸಿಸ್ಮೋಗ್ರಾಫ್ನಲ್ಲಿ ಪಿ ಅಲೆಗಳು ಎಸ್ ಅಲೆಗಳಿಗಿಂತ ಮೊದಲೇ ದಾಖಲಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಪಿ ಅಲೆಗಳಲ್ಲಿ ಕಣಗಳು ತರಂಗ ಪ್ರಸರಣದ ದಿಕ್ಕಿನಲ್ಲಿ ಕಂಪಿಸುತ್ತವೆ, ಆದರೆ ಎಸ್ ಅಲೆಗಳಲ್ಲಿ ಕಣಗಳು ತರಂಗ ಪ್ರಸರಣದ ದಿಕ್ಕಿಗೆ ಲಂಬ ಕೋನಗಳಲ್ಲಿ ಮೇಲಕ್ಕೆ ಮತ್ತು ಕೆಳಕ್ಕೆ ಕಂಪಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇದು ಫಿಸಿಕಲ್ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರೋದು, ಅರ್ಥಕ್ವಿಕ್ಕಿಗೆ ರಿಲೇಟೆಡ್ ಆಗಿ ಇರುವಂಥ ಸ್ಟೇಟ್ಮೆಂಟ್ಸು. ಭೂಕಂಪದಲ್ಲಿ ಬಂದಾಗ ಪ್ರೈಮರಿ ಮತ್ತು ಸೆಕೆಂಡ್ರಿ ವೇವ್ಸ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು, ಇಲ್ಲಾಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಕ್ವಶನ್ ಬಹಳ ಸ್ಪೆಷಲ್ ಆಗಿ ಅಥವಾ ಭಾಳ ಸ್ಟ್ಯಾಂಡರ್ಡ್ ಬುಕ್ಕಿಂದು ಬಂದಿದ್ದಲ್ಲ, ಇದು ನಮ್ಮ 8th ಕ್ಲಾಸ್ ಬುಕ್ಕಲ್ಲೂ ಇದೆ ಕಂಟೆಂಟು, ಮತ್ತು ಫಸ್ಟ್ PU ಬುಕ್ಕಲ್ಲಿ ಕೂಡ ನಿಮ್ಗೆ ಸೇಮ್ ಇದೇ ಕಂಟೆಂಟ್ ಸಿಗುತ್ತೆ, ಏನೂ ವ್ಯತ್ಯಾಸ ಇಲ್ಲ. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾರೆ ಅವ್ರೀಗ, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್. ಓಕೆ, ಯಾವ ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದ್ದಾವೆ ಅಥವಾ ತಪ್ಪಾಗಿದ್ದಾವೆ ಅಂತ ಗೊತ್ತಾದರೆ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೋದು. ಓಕೆ, ಫಸ್ಟ್ ಆಫ್ ಆಲು ನಿಮಗೆ ಫಸ್ಟ್ ಸ್ಟೇಟ್ಮೆಂಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸಿಸ್ಮೋಗ್ರಾಫ್ನಲ್ಲಿ ಪಿ ಅಲೆಗಳು ಎಸ್ ಅಲೆಗಳಿಗಿಂತ ಮೊದಲೇ ದಾಖಲಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟನ್ನು ನಾವು ಸರಿನಾ ತಪ್ಪ ಅಂತ ನಾವು ಡಿಸೈಡ್ ಮಾಡಬೇಕಾದ್ರೆ ನಿಮಗೆ ಸಿಸ್ಮೋಗ್ರಾಫ್ ಬಗ್ಗೆ ಗೊತ್ತಿರಬೇಕು ಮತ್ತು ಪ್ರೈಮರಿ ಮತ್ತು ಸೆಕೆಂಡ್ರಿ ವೇವ್ಸ್ ಬಗ್ಗೆ ಗೊತ್ತಿರಬೇಕು, ಆವಾಗ ಮಾತ್ರ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲೊಂದು ಇಮೇಜ್ ಕಾಣಿಸ್ತದೆ, ಸಿಸ್ಮೋಗ್ರಾಫ್ ಭೂಕಂಪ ಆದಾಗ ಅದನ್ನು ದಾಖಲಿಸುವಂಥ ಒಂದು ಸಾಧನ ಅದು. ಓಕೆ, ಇಲ್ಲಿ ಏನು ಗ್ರಾಫ್ ರೂಪದಲ್ಲಿ ದಾಖಲಾಗ್ತಾ ಇದೆ. ಓಕೆ, ಬೇಸಿಕ್ಲಿ ಗೊತ್ತಾಯಿತು. ನೆಕ್ಸ್ಟಿಗೆ ನಮಗೆ ಕ್ಲಿಯರ್ ಆಗಬೇಕಾಗಿರೋದು ಪಿ ಅಲೆಗಳು ಎಸ್ ಅಲೆಗಳಿಗಿಂತ ಮೊದಲೇ ದಾಖಲಾಗ್ತಾವಂತ ಅನ್ಬೇಕು. ಆದರೆ ಇದು ನಾವು ಕ್ಲಿಯರ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಪ್ರೈಮರಿ ಮತ್ತು ಸೆಕೆಂಡ್ರಿ ವೇವ್ಸ್ ಬಗ್ಗೆ ಗೊತ್ತಿರಬೇಕು. ಪಕ್ಕದಲ್ಲೊಂದು ಇಮೇಜ್ ಕಾಣಿಸ್ತಾ ಇದೆ ಅರ್ಥಕ್ವಿಕ್ಕಿಗೆ ರಿಲೇಟೆಡ್ ಆಗಿ. ಇಲ್ಲಿ 3 ರೀತಿ ಅಲೆಗಳು ಅಲ್ಲಿ ಲೈನ್ ಮಾಡಿ ತೋರಿಸಿದ್ದಾರೆ. ಅಲ್ಲೇನು ರೆಡ್ ಕಲರಿಂದ ಹೈಲೈಟ್ ಆಗಿರುವಂಥ ಲೈನ್ಸ್ಗಳೇನಿದ್ದಾವಲ್ವ ಇವು ಅವೆಲ್ಲ ಪ್ರೈಮರಿ ವೇವ್ಸ್ ಅವೆಲ್ಲವೂ ಕೂಡ. ಆಮೇಲೆ ಗ್ರೀನಲ್ಲಿ ಅಥವಾ ಬ್ಲೂ ಅಲ್ಲಿರೋದು ಸೆಕೆಂಡ್ರಿ ವೇವ್ಸು, ಮೇಲ್ಭಾಗದಲ್ಲಿ ಯೆಲ್ಲೋ ಕಲರಿಂದ ಏನು ಕಾಣಿಸ್ತಾ ಇದ್ದಾವಲ್ವ ಅವೆಲ್ಲ ಸರ್ಫೇಸ್ ವೇವ್ಸ್ ಅಂತ. ಓಕೆ, ಈ ರೀತಿ 3 ರೀತಿಯ ಅಲೆಗಳು ಭೂಕಂಪ ಉಂಟಾದಾಗ ಬರುವಂಥ ಪಾಸಿಬಿಲಿಟಿ ಇರುತ್ತೆ, ಪ್ರೈಮರಿ, ಸೆಕೆಂಡ್ರಿ ಮತ್ತು ಸರ್ಫೇಸ್ ವೇವ್ಸ್ ಅಂತ. ಸಿಸ್ಮೋಗ್ರಾಫ್ನಲ್ಲಿ ಭೂಕಂಪವನ್ನು ದಾಖಲಿಸಲಾಗುತ್ತೆ. ಓಕೆ, ಈಗ ನಮಗೆ ಕ್ಲಿಯರ್ ಆಗಬೇಕಾಗಿರೋದು ಸಿಸ್ಮೋಗ್ರಾಫ್ನಲ್ಲಿ ಪಿ ಅಲೆಗಳು ಎಸ್ ಅಲೆಗಿಂತ ಮೊದಲೇ ದಾಖಲಾಗ್ತಾವಂತ ಕೊಟ್ಟಿದ್ದಾರಲ್ವ. ಇಲ್ಲಿ ನಿಮಗೊಂದು ಗ್ರಾಫ್ ಕಾಣಿಸ್ತಾ ಇದೆ, ಭೂಕಂಪ ಆದಾಗ ಯಾವ ರೀತಿ ಅಲೆಗಳು ದಾಖಲಾಗಿದ್ದಾವಂತ ಆ ಗ್ರಾಫಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಫಸ್ಟಿಗೆ ಯಾವ ವೇವ್ಸ್ ದಾಖಲಾಗಿದ್ದಾವಂತ ಕೇಳಿದ್ರೆ ಪ್ರೈಮರಿ ವೇವ್ಸೇ ದಾಖಲಾಗಿರೋದು ಕಂಡು ಬರ್ತಾ ಇದೆ. ಆಮೇಲೆ ಅದಾದ ನಂತರ ಸೆಕೆಂಡ್ರಿ ವೇವ್ಸ್ ದಾಖಲಾಗಿರೋದು ಕಂಡು ಬರ್ತಾ ಇದೆ ನಮಗೆ. ಅದಾದ ನಂತರ ಸರ್ಫೇಸ್ ವೇವ್ಸ್ ದಾಖಲಾಗಿರೋದು ಕಂಡು ಬರ್ತಾ ಇದೆ. ಓಕೆ, ಇದೊಂದು ಇಮೇಜ್ ನೋಡಿದ್ರೆ ಸಾಕು, ನೀವು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಸಿಸ್ಮೋಗ್ರಾಫ್ನಲ್ಲಿ ಪಿ ಅಲೆಗಳು ಸೆಕೆಂಡ್ರಿ ವೇವ್ಸ್ಗಿಂತ ಮೊದಲೇ ದಾಖಲಾಗ್ತಾವಂತೆ ಅವ್ರು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅದೇ ರೀತಿ ದಾಖಲಾಗ್ತಾ ಇದ್ದಾವೆ. ಫಸ್ಟು ಪ್ರೈಮರಿ ವೇವ್ಸ್ ದಾಖಲಾಗಿರೋದು ಕಂಡು ಬರ್ತಾ ಇದೆ ನಮಗೆ, ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮಗೆ. ಫಸ್ಟು ಪ್ರೈಮರಿ ವೇವ್ಸ್ ದಾಖಲಾಗಿದ್ದಾವೆ, ಅದಾದ ನಂತರ ಸೆಕೆಂಡ್ರಿ ವೇವ್ಸ್ ದಾಖಲಾಗಿರೋದು ಕಂಡು ಬರುತ್ತೆ, ಆಮೇಲೆ ಸರ್ಫೇಸ್ ವೇವ್ಸ್ ದಾಖಲಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಅವ್ರು ಕೊಟ್ಟಿರುವಂಥ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು, ಒಪ್ಕೋಬೋದು ಅದನ್ನು. ಸೆಕೆಂಡ್ ಸ್ಟೇಟ್ಮೆಂಟಿಗೆ ಬರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ ಪಿ ಅಲೆಗಳಲ್ಲಿ ಕಣಗಳು ತರಂಗದ ಪ್ರಸರಣ ದಿಕ್ಕಿನಲ್ಲಿ ಕಂಪಿಸ್ತವೆ, ಆದರೆ ಎಸ್ ಅಲೆಗಳಲ್ಲಿ ಕಣಗಳು ತರಂಗ ಪ್ರಸರಣದ ದಿಕ್ಕಿಗೆ ಲಂಬ ಕೋನಗಳಲ್ಲಿ ಅಂದರೆ ಮೇಲಕ್ಕೆ ಕೆಳಕ್ಕೆ ಕಂಪಿಸ್ತಾವೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ಬೇಕಂದ್ರೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಆಲ್ರೆಡಿ ಗೊತ್ತಿದೆ ನಿಮಗೆ, ಪ್ರಾಥಮಿಕ ಅಲೆ ಮತ್ತು ದ್ವಿತೀಯ ಅಲೆಗಳು ಪ್ರೈಮರಿ ಮತ್ತು ಸೆಕೆಂಡ್ರಿ ವೇವ್ಸ್ ಅಂತ. ಪ್ರಾಥಮಿಕ ಅಲೆಗಳು ಭೂಮಿಯ ಹೊರ ಕೇಂದ್ರವನ್ನು ಮೊದಲಿಗೆ ತಲುಪುವಂಥ ಅಲೆಗಳು. ಭೂಕಂಪ ಆದರೆ ಫಸ್ಟಿಗೆ ಬಂದು ಹೊರಭಾಗ ತಲುಪುವಂಥ ಅಲೆಗಳಂದರೆ ಪ್ರೈಮರಿ ವೇವ್ಸು. ಇದಾದ ನಂತರ ಸೆಕೆಂಡ್ರಿ ವೇವ್ಸ್ ಬರ್ತವೆ. ಓಕೆ, ಪ್ರೈಮರಿ ವೇವ್ಸ್ ಏನಿದ್ದಾವಲ್ವ ಇವು ನೀಳ ಅಲೆಗಳಾಗಿದ್ದಾವೆ ಇವೆಲ್ಲ.
ಆದರೆ ದ್ವಿತೀಯ ಅಲೆಗಳೆಲ್ಲ ಕೂಡ ಅಡ್ಡ ಅಲೆಗಳಾಗಿದ್ದಾವೆ. ಇದು ಸೈನ್ಸಲ್ಲಿ ಕೂಡ ಓದ್ತೇವೆ ನಾವು. ಸೈನ್ಸಲ್ಲಿ ಸೌಂಡ್ ಯೂನಿಟ್ ಬಂದಾಗ ಅಲ್ಲೂ ಕೂಡ ಇವುಗಳ ಬಗ್ಗೆ ಚರ್ಚೆ ಆಗುತ್ತೆ. ನೀಳ ಅಲೆಗಳು ಮತ್ತು ಅಡ್ಡ ಅಲೆಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇಲ್ಲೂ ಕೂಡ ಪ್ರಾಥಮಿಕ ಅಲೆಗಳು ನೀಳ ಅಲೆಗಳಾಗಿದ್ದಾವೆ, ದ್ವಿತೀಯ ಅಲೆಗಳು ಅಡ್ಡ ಅಲೆಗಳಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಈಗ ಬರೋಣ. ಇಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ ಪ್ರೈಮರಿ ವೇವ್ಸ್ಗೆ, ಇದು ಸೆಕೆಂಡ್ರಿ ವೇವ್ಸ್ಗೆ ರಿಲೇಟೆಡ್ ಆಗಿರೋದು. ಪ್ರೈಮರಿ ವೇವ್ಸು ನೀಳ ಅಲೆಗಳಾಗಿರೋದರಿಂದ ಇಲ್ಲಿ ಅಲೆಯ ದಿಕ್ಕಿನಲ್ಲಿ ಕಣಗಳು ಚಲಿಸ್ತಾ ಇರ್ತವೆ. ಅಲೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತಲ್ವ, ಕಣಗಳು ಕೂಡ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇರ್ತವೆ ಈ ರೀತಿ. ಇದು ಪ್ರೈಮರಿ ವೇವ್ಸ್ನ ಲಕ್ಷಣ. ಇದು ಸೆಕೆಂಡ್ರಿ ವೇವ್ಸ್ ಎಲ್ಲವೂ ಕೂಡ ಅಡ್ಡ ಅಲೆಗಳಾಗಿರ್ತವೆ. ಅಡ್ಡ ಅಲೆಗಳೇನಿದ್ದಾವಲ್ವ, ಇಲ್ಲಿ ಕಣಗಳು ಲಂಬ ಕೋನದಲ್ಲಿ ಚಲಿಸ್ತಾ ಇರ್ತವೆ. ಕಣಗಳು ಈ ರೀತಿ ಹೋಗ್ತಾ ಇರ್ತವೆ, ಅಂದರೆ ಮೇಲಕ್ಕೂ ಕೆಳಕ್ಕಂತೇನೋ ಇತ್ತಲ್ವ ಆಪ್ಷನ್ಸಲ್ಲಿ, ಆ ರೀತಿ ಅಲೆಗಳು ಈ ರೀತಿ ಹೋಗ್ತಾ ಇದ್ದಾವೆ, ಕಣಗಳು ಮಾತ್ರ ಈ ರೀತಿ ಹೋಗ್ತಾ ಇದ್ದಾವೆ. ಓಕೆ, ಈ ಲಕ್ಷಣ ಗೊತ್ತಿದ್ರೆ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅಥವಾ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಿಮಗೆ 2 ಇಮೇಜ್ ಕಾಣಿಸ್ತಾ ಇದ್ದಾವಲ್ಲಿ ಬಂದಾಗ ಇಲ್ಲಿ ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು. ಸೆಕೆಂಡ್ರಿ ವೇವ್ಸ್ದಲ್ಲಿ ಕಣಗಳ ಚಲನೆ ಯಾವ ರೀತಿ ಇರುತ್ತೆ, ಪ್ರೈಮರಿ ವೇವ್ಸ್ನಲ್ಲಿ ಯಾವ ರೀತಿ ಇರುತ್ತೆ ಅಂತ. ಹಾಗಾಗಿ ಈ ಬೇಸ್ ಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ಹೇಳ್ಬೋದು ನಾವು. 2 ಸ್ಟೇಟ್ಮೆಂಟ್ ಸರಿ ಇದ್ದಾವೆ ಇಲ್ಲಿ ಬಂದಾಗ. ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಓಕೆ, ನೆಕ್ಸ್ಟ್ ಒನ್ ಬಂದಾಗ ಜಿಯೋಗ್ರಫಿಗೆ ರಿಲೇಟೆಡ್ ಕೊನೆಯ ಕ್ವಶನ್ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಏನು ಕೊಟ್ಟಿದ್ದಾರಂದರೆ, ಭಾರತದಲ್ಲಿ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಒಂದು 3 ಹೇಳಿಕೆ ಕೊಟ್ಟಿದ್ದಾರೆ ಥರ್ಮಲ್ ಪವರ್ ಪ್ಲ್ಯಾಂಟ್ಗೆ ರಿಲೇಟೆಡ್ ಆಗಿ. ಅವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಆಮೇಲೆ ಡಿಸೈಡ್ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಯಾವುದೇ ಸ್ಥಾವರಗಳಲ್ಲಿ, ಅಂದರೆ ಇಲ್ಲಿ ಸ್ಥಾವರ ಅಂದರೆ ಉಷ್ಣ ವಿದ್ಯುತ್ ಸ್ಥಾವರ ಅನ್ನೋದು ನೀವು ಗಮನಿಸಬೇಕು. ದೇಶದ ಯಾವುದೇ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಸಮುದ್ರದ ನೀರನ್ನು ಬಳಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ನು, ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ನೀರಿನ ಸಮಸ್ಯೆ ಇರುವ ಜಿಲ್ಲೆಯಲ್ಲಿ ಯಾವುದೇ ಸ್ಥಾವರಗಳನ್ನು ಸ್ಥಾಪನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂರನೇದು, ಈ ಸ್ಥಾವರಗಳಾವವು, ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಗಳಾವವು ಖಾಸಗಿ ಒಡೆತನದಲ್ಲಿಲ್ಲ ಅಂತ ಕೊಟ್ಟಿದ್ದಾರೆ. ನಾವೀಗೇನು ಮಾಡಬೇಕಂದ್ರೆ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ, ಯಾವುದಂತ ಕೇಳಿಲ್ಲ, ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಬನ್ನಿ ಫಸ್ಟ್ ಒನ್ ಸ್ಟೇಟ್ಮೆಂಟ್ ನೋಡೋಣ. ಫಸ್ಟ್ ಒನ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಯಾವುದೇ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಸಮುದ್ರದ ನೀರನ್ನು ಬಳಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅವರು. ಆದರೆ ಭಾರತದಲ್ಲಿರುವಂಥ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ನಾವು ಬಗ್ಗೆ ಅಧ್ಯಯನ ಮಾಡಿದಾಗ ಕೆಲವೊಂದು ಸ್ಪೆಷಲಿ ಕೋಸ್ಟಲ್ ಏರಿಯಾದಲ್ಲಿರುವಂತಹ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಸಮುದ್ರದ ನೀರನ್ನು ಬಳಸ್ತಾ ಇರೋದು ಕಂಡುಬರುತ್ತೆ. ಆ್ಯಕ್ಚುಲಿ ಸಮುದ್ರದ ನೀರು ಭಾಳ ಗಡ್ಸಾಗಿರುತ್ತೆ, ಭಾಳ ರಫ್ ಆಗಿರುತ್ತೆ, ಭಾಳಷ್ಟು ಲವಣಾಂಶ ಇರುತ್ತೆ. ಅದು ಉಷ್ಣ ವಿದ್ಯುತ್ ಸ್ಥಾವರ ಆಗಿರ್ಬೋದು, ಬೇರೆ ಯಾವುದೇ ಕೆಲಸಕ್ಕೂ ಅಷ್ಟು ಯೂಸ್ಫುಲ್ ಅಲ್ಲ. ಯೂಸ್ ಮಾಡಿದ್ರೂ ಕೂಡ ಏನಾಗುತ್ತೆ, ಅದರದ್ದು ಇಂಪ್ಯಾಕ್ಟ್ ಬೇರೆ ರೀತಿ ಬೀಳ್ತಾ ಹೋಗುತ್ತೆ, ನೆಗೆಟಿವ್ ಆಗಂತ ಅದನ್ನು ಬಳಸೋದಿಲ್ಲ ಸಾಮಾನ್ಯವಾಗಿ. ಆದರೆ ಇತ್ತೀಚೆಗೆ ಕೆಲ ರಿಸರ್ಚು ತಂತ್ರಜ್ಞಾನದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ನೀರನ್ನು ಕೂಡ ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ ಬಳಸುವಂಥ ಒಂದು ಪಾಸಿಬಿಲಿಟಿ ಇದೆ ನಮ್ಮ ದೇಶದಲ್ಲಿ. ಹಾಗಾಗಿ ಫಾರ್ ಎಕ್ಸಾಂಪಲ್ ನಿಮಗೆ ಮುಂದ್ರಾ ಏನು ಅಲ್ಟ್ರಾ ಮೆಗಾ ಪವರ್ ಪ್ಲ್ಯಾಂಟ್ ಇದೆ ಅಲ್ವಾ, ಅಥವಾ ಮುಂದ್ರಾ ಥರ್ಮಲ್ ಪವರ್ ಸ್ಟೇಷನ್ ಏನಿದೆ ಅಲ್ವಾ, ಸ್ಪೆಷಲಿ ಈ ಭಾಗದಲ್ಲಿ ಗುಜರಾತ್ ಭಾಗದಲ್ಲಿ, ಈ ಭಾಗದಲ್ಲಿರುವಂಥ ಈ 2 ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಸಮುದ್ರ ನೀರನ್ನು ಬಳಸ್ತಾ ಇರೋದು ಸ್ಪಷ್ಟವಾಗಿದೆ. ಹಾಗಾಗಿ ಯಾವುದೇ ಸ್ಥಾವರಗಳಲ್ಲಿ ಸಮುದ್ರದ ನೀರನ್ನು ಬಳಸುವುದಿಲ್ಲ ಅನ್ನುವಂಥ ಈ ಸ್ಟೇಟ್ಮೆಂಟ್ ಏನಿದೆ ಅಲ್ವಾ, ಇದು ತಪ್ಪಂತ ಹೇಳ್ಬೋದು. ಓಕೆ, ನಾನು ಮತ್ತು ಇವೆರಡನ್ನೇ ನೀವು ಲಿಮಿಟ್ ಆಗಂಗಿಲ್ಲ, ನಾನು ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇರೋದು. ಯಾಕಂದರೆ ಕೆಲ ಆನ್ಸರ್ ಕೀಗಳಲ್ಲಿ ಈ ಸ್ಟೇಟ್ಮೆಂಟು ಹೌದಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸಮುದ್ರದ ನೀರನ್ನು ಬಹುತೇಕ ನಾವು ಯಾವ ಕಾರ್ಯಕ್ಕೂ ಕೂಡ ಬಳಸೋದಿಲ್ಲ ಜನರಲಿ ಬಂದಾಗ. ಆ ಬೇಸ್ ಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಅಥವಾ ಕೆಲ ಆನ್ಸರ್ ಕೀದಲ್ಲಿ ಈ ಸ್ಟೇಟ್ಮೆಂಟು ಸರಿ ಅಂತ ಹೇಳ್ತಾರೆ. ಆದರೆ ಕೆಲ ನಮ್ಮ ದೇಶದಲ್ಲಿರುವಂಥ ಥರ್ಮಲ್ ಪವರ್ ಪ್ಲ್ಯಾಂಟ್ಗಳಲ್ಲಿ ಸಮುದ್ರದ ನೀರು ಬಳಸ್ತಾ ಇರೋದು ಕಂಡು ಬರ್ತಾ ಇದೆ. ಅಥವಾ ಇದಕ್ಕೆ ನಿಮಗೆ ನಾನು ಪ್ರೂಫ್ ಆಗಿ ನಿಮಗೆ ವಿಕಿಪೀಡಿಯಾದ ಕೂಡ ಒಂದು ಇಮೇಜ್ ನಿಮಗೆ ಇಲ್ಲಿ ಹಾಕೊಂಡಿದ್ದೀನಿ, ಇಲ್ಲಿ ಬೇಕಾದ್ರೆ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮುಂದ್ರಾ ಥರ್ಮಲ್ ಪವರ್ ಸ್ಟೇಷನ್ಗೆ ರಿಲೇಟೆಡ್ ಆಗಿರೋದು. ಸೋರ್ಸ್ ಆಫ್ ವಾಟರ್ ಫಾರ್ ದ ಪವರ್ ಪ್ಲ್ಯಾಂಟ್ ಈಸ್ ಸೀ ವಾಟರ್ ಫ್ರಮ್ ದ ಗಲ್ಫ್ ಆಫ್ ಕಚ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ 2 ಪವರ್ ಪ್ಲ್ಯಾಂಟ್ಗಳಲ್ಲಿ ಗಲ್ಫ್ ಆಫ್ ಕಚ್ನಿಂದಲೇ ವಾಟರನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಂತ ನಾನು ಇಲ್ಲಿ ತೀರ್ಮಾನಕ್ಕೆ ಬಂದಿರೋದು. ಫೈನಲ್ ಆಗಿ ನೋಡೋಣ UPSC ಯಾವುದನ್ನು ಪರಿಗಣಿಸ್ತಾರೆ ಅನ್ನೋಂಥ ಬೇಸ್ ಮೇಲೆ ಕೂಡ ನೀವು ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊಳ್ಬೋದು. ಎಕ್ಸ್ಪರ್ಟ್ ಟೀಮ್, ಎಕ್ಸ್ಪರ್ಟ್ ಕಮಿಟಿ ಅವ್ರು ಯಾವ ಬೇಸ್ ಮೇಲೆ ಕ್ವಶನ್ ಕೇಳಿದಾರೆ ಅನ್ನೋ ಬೇಸ್ ಮೇಲೆ ಕೂಡ 1-2 ಆಪ್ಷನ್ಸ್ ಆ ಕಡೆ ಆಗ್ಬೋದು. ಯಾವುದೇ ಸ್ಥಾವರಗಳಲ್ಲಿ ಸಮುದ್ರ ನೀರನ್ನು ಬಳಸುವುದಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದು ತಪ್ಪಂತ ಗುರುತಿಸ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಬರೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ನೀರಿನ ಸಮಸ್ಯೆ ಇರುವ ಜಿಲ್ಲೆಯಲ್ಲಿ ಯಾವುದೇ ಸ್ಥಾವರ ಸ್ಥಾಪನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಸ್ಟೇಟ್ಮೆಂಟ್ ಬಗ್ಗೆ ಕೂಡ ಕೆಲವೊಂದು ಬೇರೆ ಬೇರೆ ಕೀ ಆನ್ಸರ್ಗಳಲ್ಲಿ ಬೇರೆ ಬೇರೆ ರೀತಿ ಬರ್ತಾ ಇದೆ, ಸರಿ ತಪ್ಪು ಅನ್ನೋಂಥ ರೀತಿ ಬರ್ತಾ ಇದೆ. ಆದರೆ ನಾವು ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಅಥವಾ ನಾವು ರೆಫರ್ ಮಾಡಿರುವಂಥ ಬುಕ್ಸ್ಗಳ ಪ್ರಕಾರ ನೀರಿನ ಸಮಸ್ಯೆ ಇರುವಂಥ ಜಿಲ್ಲೆಗಳಲ್ಲಿ ಯಾವುದೇ ಸ್ಥಾವರ ಸ್ಥಾಪನೆ ಮಾಡಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಯಾಕೆಂದರೆ
ಉಷ್ಣ ವಿದ್ಯುತ್ ಸ್ಥಾವರಗಳಿಗೆ ನೀರು ಅತ್ಯಂತ ಪ್ರಮುಖ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದಾಗಿರುತ್ತೆ. ಓಕೆ, ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ಕೂಲಿಂಗ್ ಆಗಿರ್ಬೋದು, ಒಟ್ಟಿನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳ ಅತ್ಯಂತ ಎಸೆನ್ಷಿಯಲ್ ಮಟೀರಿಯಲ್ಸ್ಗಳಲ್ಲಿ ನಾವು ನೀರನ್ನು ಕೂಡ ಗುರುತಿಸ್ತೇವೆ. ಹಾಗಾಗಿ ನೀರಿನ ಸಮಸ್ಯೆ ಇರುವಂಥ ಜಿಲ್ಲೆಗಳಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ಥಾಪನೆ ಮಾಡಿದ್ರೆ ಬಹಳ ವೆಚ್ಚದಾಯಕವಾಗಿ ಕನ್ವರ್ಟ್ ಆಗ್ಬೋದು. ಇಲ್ಲಿ ಮತ್ತು ಇನ್ನೊಂದು ಗಮನಿಸಬೇಕು, ನೀರಿನ ಸಮಸ್ಯೆ ಅಂದ ತಕ್ಷಣಕ್ಕೆ ಇದು ಮಳೆ ನೀರನ್ನು ಪರಿಗಣಿಸಂಗಿಲ್ಲ. ಆ್ಯಕ್ಚುಲಿ ಯಾವುದಾದ್ರೂ ಸೋರ್ಸಿಂದ ನೀರು ಅವೈಲೇಬಲ್ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಕೂಡಗಿ ಉಷ್ಣ ವಿದ್ಯುತ್ ಸ್ಥಾವರದ ಒಂದು ಲೊಕೇಶನ್ ಕಾಣಿಸ್ತಾ ಇದೆ ನಿಮಗೆ. ಓಕೆ, ವಿಜಯಪುರ ಗೊತ್ತು, ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಅಲ್ಲಿ ಬಂದಾಗ. ಜನರಲಿ ಬಂದಾಗ ಕರ್ನಾಟಕದಲ್ಲಿ ಕಡಿಮೆ ಮಳೆ ಆಗುವಂಥ ಜಿಲ್ಲೆಗಳಲ್ಲಿ ವಿಜಯಪುರ ಕೂಡ ಒಂದಾಗಿದೆ. ಆದರೂ ಕೂಡಗಿ ವಿಷ್ಣು ವಿದ್ಯುತ್ ಸ್ಥಾವರಕ್ಕೆ ನಾವು ಆಲ್ಮಟ್ಟಿಯಿಂದ ನೀರು ಪೂರೈಕೆ ಮಾಡ್ತೇವೆ. ಓಕೆ, ನದಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಅವೈಲೇಬಲ್ ಇದೆ. ಹಾಗಾಗಿ ನೀರಿನ ಸಮಸ್ಯೆ ಇರುವಂತಹ ಜಿಲ್ಲೆಗಳಲ್ಲಿ ನಾವು ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡೋದು ಕಷ್ಟ ಆಗುತ್ತೆ. ಸ್ಥಾಪನೆ ಮಾಡೋದಕ್ಕೆ ಲಾಂಗ್ ಟರ್ಮಲ್ಲಿ ಅಥವಾ ಲಾಂಗ್ ಲೈಫಾಗಿ ಅದರಿಂದ ಲಾಭ ತೆಗೆದುಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಬಟ್ನಲ್ಲಿ ಯಾವುದೋ ಒಂದು ಸೋರ್ಸಿಂದ ಅಲ್ಲಿ ನೀರು ಅವೈಲೇಬಲ್ ಇರಬೇಕು. ಅದರ ಜೊತೆಗೆ ಇನ್ನೊಂದು ಉದಾಹರಣೆ ಕೂಡ ಕೊಡ್ತೀನಿ ನಾನು. ಇನ್ನೊಂದು ರಾಜ್ಯದ ಅತ್ಯಂತ ಪ್ರಸಿದ್ಧ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಒಂದಾಗಿರುವಂತಹ ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್, ಏನು ಶಕ್ತಿನಗರ ಕರಿತೇವಲ್ವ, ರಾಯಚೂರು ಕೂಡ ಗೊತ್ತು ನಿಮಗೆ. ರಾಜ್ಯದಲ್ಲಿ ಕಡಿಮೆ ಮಳೆಯಾಗುವಂಥ ಜಿಲ್ಲೆಗಳಲ್ಲಿ ಅದು ಕೂಡ ಒಂದಾಗಿದೆ. ಆದರೂ ಕೃಷ್ಣಾ ನದಿ ಅಲ್ಲಿ ಹರಿಯುತ್ತೆ, ಆಲ್ರೆಡಿ ಗೊತ್ತು ನಿಮಗೆ. ಹಾಗಾಗಿ ಕೃಷ್ಣಾ ನದಿಯಿಂದ ಇದಕ್ಕೆ ಬೇಕಾದಂಥ ನೀರನ್ನು ಪಡೆದುಕೊಳ್ಳಲಾಗುತ್ತೆ. ಹಾಗಾಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಅವರು, ಆ ಸ್ಟೇಟ್ಮೆಂಟನ್ನು ನಾವು ಏನು ಮಾಡ್ಬೋದು, ಒಪ್ಕೋಬೋದು. ನೀರಿನ ಸಮಸ್ಯೆ ಇರುವಂಥ ಜಿಲ್ಲೆಗಳಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಿಲ್ಲ ಅನ್ನೋಂಥ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒಂದು ಮೂರನೇ ಸ್ಟೇಟ್ಮೆಂಟ್ ಏನಿದೆ, ಈ ಸ್ಥಾವರಗಳಾವವು ಖಾಸಗಿ ಒಡೆತನದಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇಶದಲ್ಲಿರುವಂಥ ಉಷ್ಣ ವಿದ್ಯುತ್ ಸ್ಥಾವರಗಳು ಯಾವುವು ಕೂಡ ಖಾಸಗಿ ಒಡೆತನದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಕೆಲವೊಂದು ಉಷ್ಣ ವಿದ್ಯುತ್ ಸ್ಥಾವರಗಳ ಹೆಸರು ಕಾಣಿಸ್ತಾ ಇದೆ ನಿಮಗೆ. ಓಕೆ, ಯಾವ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ವರ್ಕ್ ಮಾಡ್ತಾ ಇದೆ. ಇದು ಯಾವುದು, ರಾಯಚೂರು ಥರ್ಮಲ್ ಪವರ್ ಸ್ಟೇಷನು. ಉಡುಪಿ ಪವರ್ ಪ್ಲಾಂಟ್ ಏನಿದೆ ಅಲ್ವಾ, ಇದು ಪ್ರೈವೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇದೆ. ಅದಾನಿ ಪವರ್ ಅವರು ಇದನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ. JSW ವಿಜಯನಗರ ಪವರ್ ಸ್ಟೇಷನ್ ಇದೆ, ಇದು ತೋರಣಗಲ್ಲಲ್ಲಿರೋದು. ಇದು ಕೂಡ ಪ್ರೈವೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇರೋದು. JSW ಎನರ್ಜಿ ಆಪ್ರೇಟ್ ಮಾಡ್ತಾ ಇರೋದು. ಹಾಗಾಗಿ ಅವ್ರು ಹೇಳ್ತಾ ಇರುವಂಥ ಈ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ದೇಶದಲ್ಲಿರುವಂಥ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕೆಲವೊಂದು ರಾಜ್ಯ ಸರ್ಕಾರದ ಒಡೆತನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಕೆಲವೊಂದು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಇನ್ನೂ ಕೆಲವೊಂದು ಪ್ರೈವೇಟ್ ಸೆಕ್ಟರ್ ಒಡೆತನದಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಥವಾ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಕೂಡ ನೀವು ನೋಡ್ಬೋದಾಗಿದೆ. ಸೆಕ್ಟರ್ ಕೊಟ್ಟಿದ್ದಾರೆ, ಸೆಂಟ್ರಲ್, ಸ್ಟೇಟ್, ಪ್ರೈವೇಟ್ ಅಂತ ಮೂರರ ಒಡೆತನದಲ್ಲೂ ಕೂಡ ಉಷ್ಣ ವಿದ್ಯುತ್ ಸ್ಥಾವರಗಳು ಕಾರ್ಯನಿರ್ವಹಿಸ್ತಾ ಇರೋದು ಕಂಡುಬರುತ್ತೆ. ಓಕೆ, ಹಾಗಾಗಿ 66ನೇ ಕ್ವಶನ್ಗೆ ಏನಿದೆ ಅಲ್ವಾ, ನೀರಿನ ಸಮಸ್ಯೆ ಇರುವ ಜಿಲ್ಲೆಯಲ್ಲಿ ಯಾವುದೇ ಸ್ಥಾವರ ಸ್ಥಾಪನೆ ಮಾಡಿಲ್ಲ ಅನ್ನುವಂತಹ ಈ ಸ್ಟೇಟ್ಮೆಂಟ್ ಮಾತ್ರ ಸರಿ. ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂದರೆ ಒಂದು ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಕೂಡ ರಾಂಗ್. ಯಾವುದೇ ಸ್ಥಾವರಗಳಲ್ಲಿ ಸಮುದ್ರ ನೀರನ್ನು ಬಳಸುವುದಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ, ಅದು ತಪ್ಪಂತ ಹೇಳ್ಬೋದು. ಮತ್ತು ಈ ಸ್ಥಾವರಗಳಾವು ಖಾಸಗಿ ಒಡೆತನದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ವ, ಅದರಲ್ಲಿ ಮೇಲ್ಗಡೆ ನೋಡಿದ್ರೆ ನಮಗೆ ಕಾಣಿಸ್ತಾ ಇದೆ ಖಾಸಗಿ ಒಡೆತನದಲ್ಲಿ ಕೂಡ ಸ್ಥಾವರಗಳಿದ್ದಾವೆ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಂತ ಹೇಳ್ಬೋದು. ಕೊನೆಗೆ ನಾವು ಇಲ್ಲಿ ಆನ್ಸರ್ ಗುರುತಿಸಬೇಕಾಗಿದ್ದು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಅದು ಯಾವುದಂದರೆ ಎರಡನೇ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒಂದು ನೋಡ್ತಾ ಹೋದರೆ ಸೇಮ್ ಒನ್ ಇದು ಇರೋದು. ಓಕೆ, ಫೈನಲ್ ಆಗಿ ಬಂದಾಗ ಇವಿಷ್ಟು UPSC ಈ ಸರಿ ಬಂದಾಗ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿರುವಂಥ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳಾಗಿದ್ದಾವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರಗಳು.